ವಿಶೇಷವಾಗಿರುವ ನಿವೇದಿತಾ ಹೂಗಾ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ಆಯೋಜಿಸಿರುವಂತಹ ರೇಖಿ ಉಚಿತ ರೇಖಿ 3 ದಿನಗಳ ಶಿಬಿರದ ಎರಡನೇ ಸೆಷನ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಾಗೆ ಇವತ್ತಿನ ಸೆಷನ್ ನಡೆಸ್ಕೊಡ್ಲಿಕ್ಕೆ ನಿನ್ನೆ ನಾನು ಹೇಳ್ತಾ ಇದ್ದೆ, ನಿಮ್ಮೆಲ್ಲರ ಪ್ರೀತಿಯ ಗುರುಮಾತೆಯಾದಂತಹ ಕರ್ನಾಟಕದ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಇವರಾಗಿದ್ದಾರೆ. ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಸಪ್ತಚಕ್ರ ಬ್ಯಾಲೆನ್ಸಿಂಗ್ ಕೋಚ್ ಆಗಿದ್ದಾರೆ. ಲೈಫ್ ಕೋಚ್ ಆಗಿದ್ದಾರೆ. ಲಾ ಆಫ್ ಅಟ್ರಾಕ್ಷನ್ ಕೋಚ್ ಆಗಿದ್ದಾರೆ. ಹಾಗೆಯೇ ಇವರು ಸಾಹಿತ್ಯ ಕ್ಷೇತ್ರದಲ್ಲಿ 12 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ದಾರೆ. 8ಕ್ಕೂ ಹೆಚ್ಚು ಪುಸ್ತಕಗಳನ್ನ, ಸ್ವರಚಿತ ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದಾರೆ. ಸಾಕಷ್ಟು ಕಾವ್ಯ ಕವನ ಸಂಕಲನಗಳನ್ನ ಹೊರತಂದಿದ್ದಾರೆ. ಮತ್ತೆ 500ಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ಉಪನ್ಯಾಸ ಮತ್ತು ನಿರೂಪಣೆಯನ್ನ ಮಾಡಿರುವಂತಹ ನಮ್ಮ ಕನ್ನಡದ ಪ್ರಸಿದ್ಧ ನಿರೂಪಕರು ಸಹ ಆಗಿದ್ದಾರೆ. ಮತ್ತೆ ಇವರು ನಿವೇದಿತಾ ಹೂಗಾರ್ ಅನ್ನುವಂತಹ ಸಾಕಷ್ಟು ಸಮಾಜಮುಖಿ ಸೇವೆಗಳಲ್ಲಿ ತಮ್ಮನ್ನು ತೊಡಗಿಸಿದ್ದಾರೆ. ಹಾಗೆ ನಮ್ಮ ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿಯಿಂದ ಸಾಕಷ್ಟು ಧಾರ್ಮಿಕ, ಆಧ್ಯಾತ್ಮಿಕ, ಯೋಗ, ಪ್ರವಚನ ಕಾರ್ಯಕ್ರಮಗಳನ್ನ ಉಚಿತವಾಗಿ ನೀಡುವಂತ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೇವೆ. ಅದೇ ನಿಟ್ಟಿನಲ್ಲಿ ಇವತ್ತು ನಡೀತಾ ಇರುವಂತಹ ಈ ಒಂದು ರೇಖಿ 3 ದಿನಗಳ ಶಿಬಿರದು ಸಹ ಇದು ಒಂದು 26 ಅಥವಾ 27ನೇ ಬ್ಯಾಚ್ ಇವತ್ತು ನಡೀತಾ ಇದೆ ಅಂತ ಹೇಳ್ತಿದ್ದೀನಿ. ಸೊ ಯಾವಾಗ್ಲೂ ಶ್ರೀದೇವಿ ಅಮ್ಮ ಒಂದ್ ಮಾತು ಹೇಳ್ತಾರೆ, ರೇಖಿಯನ್ನ ನಾವು ಹುಡುಕೋದಲ್ಲ, ರೇಖಿ ನಮ್ಮನ್ನ ಹುಡುಕಿದಾಗ ನಾವು ಯೂನಿವರ್ಸಿಟಿ ಕನೆಕ್ಟ್ ಆಗ್ತೀವಿ ಅಂತ ನೀವೆಲ್ಲರೂ ಈ ಒಂದು ಸುಸಂದರ್ಭದಲ್ಲಿ ಈ ಒಂದು ಅಮೃತ ಗಳಿಗೆಯಲ್ಲಿ ರೇಖೆಯಲ್ಲಿ ಒಂದಾಗ್ತಾ ಇದ್ರಿ. ಇವತ್ತಿನ ದಿನದ 2ನೇ ಸೆಷನ್ ನಡೆಸ್ಕೊಡ್ಲಿಕ್ಕೆ ನಾವು ಶ್ರೀದೇವಿ ಅಮ್ಮನ ಬರ್ಮಾಡ್ಕೊಳ್ಳೋಣ. ಎಲ್ಲರೂ ರೆಡಿ ಇದ್ದೀರಿ? ಓಕೆ, ಥ್ಯಾಂಕ್ ಯು ಆಲ್. ನಾನೀಗ ಶ್ರೀದೇವಿ ಅಮ್ಮನ್ಗೆ ಹೃದಯಪೂರ್ವಕವಾಗಿ ಪ್ರೀತಿಯಿಂದ ಈ ಸೆಷನ್ಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಶ್ರೀದೇವಿ ಅಮ್ಮ, ನಿಮ್ಗೆ ಸ್ವಾಗತ, ಸುಸ್ವಾಗತ. ಹಾಗೆ ಎಲ್ರಿಗೊಂದು ಮುಖ್ಯ ಸೂಚನೆ ಏನು ಅಂತ ಹೇಳಿದ್ರೆ, ಇದು ಬಹಳ ಇಂಪಾರ್ಟೆಂಟ್ ಸೆಷನ್ ಆಗಿದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ವಿಡಿಯೋ ಆನ್ ಮಾಡಿ ಸೆಷನ್ ಅಟೆಂಡ್ ಮಾಡಿ. ಯಾರಿಗಾದ್ರೂ ಆರೋಗ್ಯ ಸರಿ ಇಲ್ಲ, ಬೆಡ್ ಮೇಲೆ ಇದ್ದೀರಾ, ಬೆಡ್ ರಿಡನ್ ಆಗಿದ್ದೀರಾ ಅಂತವ್ರನ್ನ ಹೊರತುಪಡಿಸಿ ಇನ್ನು ಉಳಿದವರೆಲ್ಲ ವಿಡಿಯೋ ಆನ್ ಮಾಡಿ. ಯಾಕೆ ಅಂತ ಹೇಳಿದ್ರೆ, ಎಷ್ಟು ಅಲರ್ಟ್ ಝೋನ್ ಅಲ್ಲಿ ಬರ್ತೀವಿ ಅಂತ ಹೇಳಿದ್ರೆ, ಇದು FM ರೇಡಿಯೋ ಅಲ್ಲ, ಇಲ್ಲಿ ಗುರುಗಳು ನೇರವಾಗಿರ್ತಾರೆ. ಕಲಿಯುವಂತವ್ರು ನಾವು ಕೂಡ ನಮ್ಮ ಸಮಯವನ್ನ ಮೀಸಲಾಗಿಟ್ಟು ಕಲಿಯುವಂತದ್ದು ಬಹಳ ಇಲ್ಲಿ ಏನಾಗುತ್ತೆ ಅಂದ್ರೆ ಎನರ್ಜಿ ಕನೆಕ್ಟ್ ಆಗುತ್ತೆ. ಹೀಗೆ ಹೇಳ್ತಾ ಇದ್ರು ವಿಡಿಯೋ ಆನ್ ಮಾಡಿ. ಮತ್ತೆ ಇನ್ನೊಂದು, ಪ್ರಾಪರ್ ಡ್ರೆಸ್ ಕೋಡ್ ನ ವೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ, ಇದು ನಮ್ದು ಇಂಟರ್ನ್ಯಾಷನಲ್ ಲೆವೆಲ್ ವರ್ಗು ಕೂಡ ಈ ಸೆಷನ್ ಹೋಗ್ತದೆ. ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಬೇರೆ ಬೇರೆ ಕಡೆಯಿಂದ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಹಾಗಾಗಿ ಪ್ರಾಪರ್ ಡ್ರೆಸ್ ವೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಶ್ರೀದೇವಿ ಅಮ್ಮನ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಶ್ರೀದೇವಿ ಅಮ್ಮ, ಸ್ವಾಗತ, ನಿಮ್ಗೆ ಸುಸ್ವಾಗತ. ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ, ಇವತ್ತಿನ ನಿನ್ನೆಯ ಒಂದು ದಿವಸ ನೀವು ರೇಖಿ ಲೆವೆಲ್ 1 ಒಂದಿಷ್ಟು ಬೇಸಿಕ್ ಗಳನ್ನ ಕಲ್ತೀರಿ ಅಂತ ಹೇಳಿ ಅನ್ಕೊಂಡಿನಿ. ಎಷ್ಟು ನೆನ್ಪಿಟ್ಟಿರಿ ನನ್ಗಂತೂ ಗೊತ್ತಿಲ್ಲ, ಆದ್ರೆ ಅದ್ರ ಬಗ್ಗೆ ಮಾಹಿತಿ ಅಂತೂ ನೀವು ತೆಗೆದುಕೊಂಡಿದ್ದೀರಿ ಅಂತ ಹೇಳ್ತಾ, ಇವತ್ತಿನ ಡೇಟು 2ನೇ ದಿನಕ್ಕೆ ತಮ್ಮೆಲ್ಲರಿಗೂ ಸಮೇತ ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ಹಾರ್ದಿಕವಾದ ಸ್ವಾಗತ ಮತ್ತು ಸುಸ್ವಾಗತ. ಅದಾದ್ಮೇಲೆ ಯಾವುದೇ ಒಂದು ಕೋರ್ಸ್ ಇರುತ್ತೆ ನೋಡ್ರಿ, ಅದಕ್ಕೆ ಕೆಲವೊಂದು ನಿಯಮಗಳಿರುತ್ತೆ. ಆ ನಿಯಮದಲ್ಲಿ ಮೊದಲ ನಿಯಮ ಯಾವುದು ಅಂದ್ರ, ನೀವ್ ಯಾರು ವಿಡಿಯೋ ಆನ್ ಮಾಡಿರ್ತೀರಿ ನೋಡ್ರಿ, ಅವರಿಗೆ 100ಕ್ಕೆ 100ರಷ್ಟು ರಿಸಲ್ಟ್ ಬರುತ್ತೆ. ಇದು ಸುಮಾರು 20+ ಇರುವಂತ ನಮ್ಮ ಕೋರ್ಸ್. ಇದು 20 ಬ್ಯಾಚ್ಗಳು ನಾವು ಮುಗಿಸಿವಿ ಆಲ್ರೆಡಿ, ಫ್ರೀ ಸೆಷನ್ಗಳು. ಅದ್ರಲ್ಲಿ ಹೆಚ್ಚು ರಿಸಲ್ಟ್ ಯಾರಿಗ್ ಬಂದಿದ್ದಿದೆ, 90ಕ್ಕಿಂತ ಜಾಸ್ತಿ ಅಂದ್ರೆ ಯಾರು ವಿಡಿಯೋ ಆನ್ ಇದೆ ನೋಡ್ರಿ ಅವ್ರಿಗೆ ರಿಸಲ್ಟ್ ಬರುತ್ತೆ. ಇದ್ರಲ್ಲಿ 2 ಮಾತಿಲ್ಲ. ರೀಸನ್ ಏನು ಅಂದ್ರ, ಯಾವಾಗ ನೀವು ವಿಡಿಯೋ ಆಫ್ ಇಟ್ಟಿರ್ತೀರಿ, ನಿಮ್ಮ ಮನಸ್ಸು ಸರಿಯಾಗದ ಏಕಾಗ್ರತೆ ಇರೋದಿಲ್ಲ. ಅದು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ಜೀವನದಲ್ಲಿ ನೀವು ಸಕ್ಸಸ್ ಆಗ್ಬೇಕಂದ್ರ ನೀವ್ 2 ಕಡೆ ಮನಸ್ಸನ್ನ ಹರಿಬಿಟ್ರೆ ನೀವು ಸಕ್ಸಸ್ ಆಗೋದಿಲ್ಲ. ಒಂದ್ ಕಡೆಗೆ ಬಂದಾಗ ಮಾತ್ರ ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಅದಾದ್ಮೇಲೆ 2ನೇದು ಅತ್ಯಂತ ಮಹತ್ವದ ಏನು ಅಂದ್ರ, ನಾವು ರೇಖಿಯನ್ನ ಸರ್ಚ್ ಮಾಡಿಲ್ಲ. ಯಾರ್ಯಾರಿಗ್ ಗೊತ್ತಿದೆ, ನಾವು ರೇಖಿಯನ್ನ ಯಾವತ್ತೂ ಸರ್ಚ್ ಮಾಡ್ಲೇ ಇಲ್ಲ, ಆದ್ರೆ ನಮ್ಮನ್ನೇ ರೇಖಿ ಸರ್ಚ್ ಮಾಡಿದೆ. ಇದರ ಅರ್ಥ ಏನು ಅಂದ್ರ, ನಿಮ್ಮೊಳಗೆ ಅಂತಹದ್ದೊಂದು ಎನರ್ಜಿ ಇದೆ. ಹಾಗಾಗಿ ಬ್ರಹ್ಮಾಂಡನು ಸಮೇತ ನಿಮ್ಮನ್ನ ಆಯ್ಕೆ ಮಾಡಿ ನನ್ನ ಎದುರಿಗೆ
ಕರ್ಕೊಂಡ್ ಬಂದಿದೆ. ಹಾಗಾಗಿ ಇದನ್ನ ಸಂಪೂರ್ಣ 100ಕ್ಕೆ 100 ನೀವು ಕಲಿಬೇಕು. ಸಾಕಷ್ಟು ಸಲ ಏನಾಗುತ್ತೆ ರೇಖಿ ಲೆವೆಲ್ 1 ಅಲ್ಲಿ ಪ್ರಾಬ್ಲಮ್ ಅಂದ್ರ ನೀವೆಲ್ಲ ಫ್ರೀ ಬಂದಿರ್ತೀರಿ, ಒಳಗ್ 1 ನಯಾ ಪೈಸೆನೂ ಕಟ್ಟಿರೋದಿಲ್ಲ. ಎಸ್ ಆರ್ ನೋ? ಏನಾದ್ರು ಪೇಮೆಂಟ್ ಮಾಡಿರೇನಿಲ್ಲ. ಸೊ ಯಾವಾಗ ಫ್ರೀ ಕೋರ್ಸ್ ಬರ್ತೀವಿ ನೋಡ್ರಿ, ನಾವು ಅಲರ್ಟ್ ಝೋನ್ ಅಲ್ಲಿ ಇರೋದಿಲ್ಲ. ಇದು ನಮ್ ಸಮಸ್ಯೆ. ಮನುಷ್ಯರು ಇರೋದೇ ಹಂಗೆ. ಒಂದು 100 ರೂಪಾಯಿನೂ ಪೇ ಮಾಡಿದ್ರೆ ಟೈಮ್ ಟು ಟೈಮ್ ಕುಂತಿರ್ತೀವಿ, ಒಂದ್ ಅಕ್ಷರನು ಬಿಡೋದಿಲ್ಲ. ಆದ್ರೆ ಒಂದ್ ಮಾತನ್ನ ನೆನ್ಪಿಡ್ರಿ, ಇದು ನಿಮ್ಗೆ ಫ್ರೀ ಇದೆ, ನಮಗ್ ಫ್ರೀ ಇಲ್ಲ. ಗೊತ್ತಾಯ್ತಾ? ನಮ್ಗೆ ಫ್ರೀ ಇಲ್ಲ. ಫೇಸ್ಬುಕ್ ಆಡ್ಲಿಂದ ಬಂದವ್ರು ಇದ್ದೀರಲ್ಲ ಎಲ್ಲರೂ ಹೆಚ್ಚು ಕಡಿಮೆ 90% ಅಂತೂ ಫೇಸ್ಬುಕ್ ಬಂದಿರಿ. ಒಂದೊಂದು ಲೀಡ್ಸ್ ಇರುತ್ತೆ ನೋಡ್ರಿ, ಒಂದೊಂದು ಮಂತಿಗೆ 60,000 ರಿಂದ 70,000 ಪೇ ಮಾಡಿರ್ತೀವಿ ನಾವು. ಹಾಗಾಗಿ ಇಲ್ಲಿ ಎಷ್ಟು ಜನ ಇದ್ದೀರಿ, 91 ಇದ್ದೀರಿ ಅಂದ್ರೆ ಒಬ್ಬೊಬ್ರಿಗೆ ಎಷ್ಟು ಹೋಗಿರ್ಬೇಕಂತ ನೀವು ವಿಚಾರ ಮಾಡ್ರಿ. ಹಾಗಾಗಿ ಜಗತ್ತಲ್ಲಿ ಯಾವ್ದು ಫ್ರೀ ಇರೋದಿಲ್ಲ. ಯಾರ್ದಾದ್ರೂ ಒಬ್ರದ್ದು ಖರ್ಚಾಗಿರುತ್ತೆ. ಹಾಗಾಗಿ ನಿಮ್ದು ಹೋಗಿಲ್ಲ ಅಂದ್ರೆ ನಮ್ದಾದ್ರೂ ಹೋಗಿರುತ್ತೆ. ಹಾಗಾಗಿ ನಮ್ದು ಇದು ಟ್ರಸ್ಟ್ ಇದೆ. ಟ್ರಸ್ಟ್ ನಲ್ಲಿ ಬರೋದು ಸಮಾಜದ ಹಣ. ಸಮಾಜದ ಹಣವನ್ನ ನಿಮ್ಮ ಮೇಲೆ ನಾವು ಇನ್ವೆಸ್ಟ್ ಮಾಡೀವಿ ಅಂದ್ರ ನೀವ್ ಇದರ ಸಂಪೂರ್ಣ ಬೆನಿಫಿಟ್ ಅನ್ನ ತಗೋಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಸೊ ಹಾಗಾಗಿ ಯಾರೆಲ್ಲರೂ ಅಲರ್ಟ್ ಝೋನ್ ಅಲ್ಲಿ ಇದ್ದೀರಿ ಅವ್ರೆಲ್ಲರೂ ಸಮೇತ ಒಂದ್ಸಲ ಇಲ್ಲಿ ಚಾಟ್ ಬಾಕ್ಸ್ ನಲ್ಲಿ ಐ ಆಮ್ ರೆಡಿ ಅಂತ ಹೇಳಿ ಮೊದಲು ಟೈಪ್ ಮಾಡಿ, ನಾನ್ ರೆಡಿ ಆಗಿದ್ದೀನಿ ಒಂದು. ಆಮೇಲೆ ಎರಡನೇದು 100+ ಆದ್ರೆ 92 ಇದ್ದೀರಿ. 100+ ಆದ್ರೆ ಯಾರಾದ್ರೂ ಹೊರಗ್ ಹೋದ್ರೆ ಮತ್ತೆ ಒಳಗ್ ಬರೋ ಆಪ್ಷನ್ಗಳು ಇಲ್ಲ ನಮ್ಮ ಹತ್ರ. ಸೊ ಹಾಗಾಗಿ ಸಂಪೂರ್ಣ ಈ ಕೋರ್ಸ್ ಅನ್ನ ನೀವು ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳಿ ಹೇಳ್ತಾ, ಎಸ್ ಯಾರೆಲ್ಲರೂ ರೆಡಿ ಇದ್ರಿ ಅವರೆಲ್ಲ ಐ ಆಮ್ ರೆಡಿ ಅಂತ ಹಾಕ್ರಿ. ಮತ್ತೆ ಯಾರಿಗಾದ್ರೂ ಸೌಂಡ್ ಬರ್ತಾ ಇಲ್ಲ ಅಂತ ಮೆಸೇಜ್ ಇತ್ತು, ಸೌಂಡ್ ಪ್ರಾಬ್ಲಮ್ ನಮ್ಮ ಹತ್ರ ಇಲ್ಲ ಸರ್, ಅದು ನಿಮ್ ಹತ್ರ ಇರೋದು. ನೀವು ಸ್ವಲ್ಪ ಅಲ್ಲಿ ನೋಡ್ಕೊಳ್ರಿ. ಯಾರಾದ್ರೂ ಮನೆಯಲ್ಲಿದ್ರೆ ಅವ್ರ ಹೆಲ್ಪ್ ತಗೋರಿ, ಅವ್ರು ಮಾಡ್ತಾರೆ. ಯಾವ್ದೋ ಒಂದು ಕಡೆ ನೀವು ಕ್ಲಿಕ್ ಮಾಡಿದ್ರು ಸಮೇತ ಸೌಂಡ್ ಸರಿಯಾಗಿ ಕೇಳಿಸೋದಿಲ್ಲ. ಎಸ್, ಸೊ ರೆಡಿ ಆಗಿರುವಂತ ಪ್ರತಿಯೊಬ್ಬರಿಗೂ ಸಮೇತ ಮತ್ತೊಂದು ಸಲ ನಾನು ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನ ಮಾಡ್ತಾ, ಇದೀಗ ನಿಮ್ಮ ಡೈರಿಯನ್ನ ಓಪನ್ ಮಾಡ್ರಿ. ಮತ್ತೆ ಇವತ್ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟ್ ಅನ್ನ ತಗೊಂಡಿರಿ ಅಂತ ಹೇಳಿ ಅನ್ಕೊಂಡಿನಿ ನಾನು. ಯಾರೆಲ್ಲರೂ ತಗೊಂಡಿರಿ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್ನು? ಸ್ವಲ್ಪ ಹಿಂಗ್ ತೋರ್ಸ್ರಿ ನನ್ಗೆ. ನಿಮ್ ಜೊತೆಗೆ ಏನೇನೆಲ್ಲ ಇಟ್ಕೊಳ್ಬೇಕು ಅಂತ ಒಂದು ಮಾಹಿತಿ ಬಂದಿತ್ತು ಗ್ರೂಪ್ ನಲ್ಲಿ. ಗ್ರೂಪ್ ಯಾರ್ಯಾರು ನೋಡಿದ್ರಿ ನೀವೆಲ್ಲಾರು ಇಟ್ಕೊಂಡಿರಿ ಅಂತ ಅನ್ಕೊಂಡಿನಿ. ಒಂದ್ ವೇಳೆ ಅಪ್ಪಿ ತಪ್ಪಿ ನೀವು ಸರಿಯಾಗಿ ಗ್ರೂಪ್ ನೋಡಿಲ್ಲ, ಈಗ್ಲೇ ನೀವು ಜಾಯಿನ್ ಆಗಿದ್ರೆ ಅಂದ್ರೆ ಇಟ್ಸ್ ಓಕೆ. ಡೈರಿಯಲ್ಲಿ ಬರೀಬೇಕು. ನಾಳೆ ನಿಮ್ಮ ಹೋಮ್ವರ್ಕ್ ಏನು ಅಂದ್ರೆ ನಾನು ಏನ್ ಹೇಳಿನಿ ಯಾವ ತತ್ವಗಳು ಅದನ್ನ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟ್ ನಲ್ಲಿ ಮಾಡಿ ಮತ್ತೆ ಗ್ರೂಪ್ ನಲ್ಲಿ ನಮ್ಗೆ ಶೇರ್ ಮಾಡ್ಬೇಕು. ಓಕೆನಾ? ಕಮಿಟೆಡ್ ಇದ್ದೀರಿ ಎಲ್ಲಾರು? ಸೊ ಕಮಿಟ್ಮೆಂಟ್ ಯಾರ್ದಿರುತ್ತೆ ನೋಡ್ರಿ ಅವ್ರು ಸಕ್ಸಸ್ ಆಗಿರ್ತಾರೆ. ಓಕೆನಾ? ಸೊ ಈಗ ಬರೆಯೋದಕ್ಕೆ ಶುರು ಮಾಡ್ರಿ. ಡೇ 2 ಬರೀರಿ ಇಂಡಿಯನ್ ರೇಖಿ, ಭಾರತೀಯ ರೇಖಿ. ಸೊ ರೇಖಿಯಲ್ಲಿ ಎಷ್ಟು ಪ್ರಕಾರದ ರೇಖಿ ಇವೆ ಅನ್ನುವಂಥದ್ದನ್ನ ನಿನ್ನೆ ನಮ್ಮ ಅನನ್ಯ ಬಹಳ ಚೆನ್ನಾಗಿ ನಿಮ್ಗೆ ಮನದಟ್ಟು ಮಾಡಿದಾಳೆ ಅಂತ ನಾನು ಅನ್ಕೊಂಡಿನಿ. ಎಸ್, ಇಲ್ಲ ಎಲ್ಲಾದು ಮ್ಯೂಟ್ ಇಟ್ಟಿನಿ ನಾನು. ಎಲ್ಲಾರು ಮ್ಯೂಟ್ ನಲ್ಲಿ ಇದ್ದೀರಿ. ಇಲ್ಲೇ ಆಪ್ಷನ್ ಇಲ್ಲ ಅನ್ಮ್ಯೂಟ್, ಬೇಕಾದ್ರೆ ನೀವು ಕ್ಲಿಕ್ ಮಾಡಿ ನೋಡ್ರಿ. ಎಲ್ಲ ಕ್ಲೋಸ್ ಮಾಡಿನೇ ಮಾಡಿದ್ದು. ಎಸ್, ಸೊ ನಿನ್ನೆ ನೀವು ರೇಖಿಯಲ್ಲಿ ಎಷ್ಟು ಪ್ರಕಾರದ ರೇಖಿಗಳಿವೆ ಅನ್ನುವಂಥದ್ದನ್ನ ಕಲ್ತೀರಿ. ಈಗ ನಾನು ಕಲಿಸುವಂತಹ ರೇಖಿ ಯಾವುದು ಅಂದ್ರೆ ಭಾರತೀಯ ರೇಖಿ, ಇಂಡಿಯನ್ ರೇಖಿ. ಸೊ ಹಾಗಾಗಿ ಡಾಕ್ಟರ್ ಮಿಕಾವೊ ಉಸುಯಿ ಅವರು ಸಮೇತ ಮೂಲದಲ್ಲಿ ಋಗ್ವೇದವನ್ನ ಅಧ್ಯಯನ ಮಾಡಿ, ಇಲ್ಲಿ ಯಾರ್ದು ಸೌಂಡ್ ಇಲ್ಲ ಸರ್, ನಿಮ್ಗೆ ಬರ್ತಾ ಇದೆ. ದಯವಿಟ್ಟು ಕ್ಲಾಸಿಗೆ ಡಿಸ್ಟರ್ಬ್ ಮಾಡ್ಬೇಡ್ರಿ. ಯಾರ್ದು ಸೌಂಡ್ ಇಲ್ಲ ಟೋಟಲಿ. ಎಲ್ಲಿ ಗ್ರೂಪ್ನಾಗ? ಓಕೆ ಓಕೆ ಓಕೆ. ಇಲ್ಲ ಗ್ರೂಪಿಗೆ ಯಾಕೆ ಹೋಗ್ಲತ್ತಾರ ಇವರು? ಲಿಂಕ್ ನಾಗ ಬಂದ್ಮೇಲೆ ಗ್ರೂಪ್ ಕ್ಲೋಸ್ ಆಗ್ತದಲ್ಲ ಎರಡೆರಡು ಕಡೆ. ಓಕೆ, ವಾಟ್ಸಪ್ ನಾಗ ಯಾರಾದ್ರೂ ವಾಯ್ಸ್ ಚಾಟ್ ನಾಗ ಹೋದ್ರೆ ಅಲ್ಲಿ ನಿಮಗೆ ಸೌಂಡ್ ಬರ್ತಾ ಇರುತ್ತೆ ನೋಡ್ರಿ. 15 ಜನ ಏನೋ ಜಾಯಿನ್ ಆಗಿರಿ, ಅವ್ರು ಮೊದ್ಲು ಹೊರಗ್ ಬರ್ರಿ. ಇದ್ರಲ್ಲಿ ಅಲ್ಲೊಂದ್ ಮೈನಸ್ ಸಿಂಬಲ್ ಇರುತ್ತೆ ನೋಡ್ರಿ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಾಂದ್ರೆ ಅಷ್ಟು ಜನರಿಗೆ ರಿಮೂವ್ ಮಾಡಿ ಒಂದೇ ಸಲ ಹೊರಗೆ ಹೋಗ್ಬಿಡ್ಲ. ಅವ್ರು 15 ಜನ ಹೋದ್ರಿ ಏನೋ ನಮಗೆ ವ್ಯತ್ಯಾಸ ಆಗೋದಿಲ್ಲ. ಓಕೆನಾ? ಎಸ್. ಸೊ ಇದು ಯಾವುದು ಅಂದ್ರೆ ಭಾರತೀಯ ರೇಖೆ ಅಂದ್ರೆ ಡಾಕ್ಟರ್ ಮಿಕಾವೊ ಉಸುಯಿ ಅವರು ಸಮೇತ ಋಗ್ವೇದಗಳನ್ನ, ವೇದಗಳು, ಉಪನಿಷತ್ತುಗಳನ್ನ ಅಧ್ಯಯನ ಮಾಡಿದ ನಂತರನೇ ರೇಖಿಯ ಮೇಲೆ ಕೆಲಸವನ್ನ ಮಾಡಿರುವಂತದ್ದು 18ನೇ ಶತಮಾನದಲ್ಲಿ ತಮ್ಮೆಲ್ಲರಿಗೂ ಗೊತ್ತು. ಹಾಗಾಗಿ ನಾನು ಇವತ್ತು ನಿಮ್ಗೆ ಸ್ಪಷ್ಟಪಡಿಸೋದು ಏನು ಅಂದ್ರ ಭಾರತೀಯ ರೇಖಿ ಅಂತೇಳಿ ನಾವು ಯಾಕೆ ಕರಿತೀವಿ, ಇದ್ರ ಹಿಂದೆ ಇರುವಂತ ಉದ್ದೇಶ ಸ್ವಲ್ಪ ಬರ್ಕೊಡ್ರಿ. ಋಗ್ವೇದ ಮೊದಲು ಬರೀ. ಋಗ್ವೇದದ
10, 60 ಮತ್ತು 12ನೇ ಶ್ಲೋಕದಲ್ಲಿ 10, 60 ಮತ್ತು 12ನೇ ಶ್ಲೋಕದಲ್ಲಿ ಹತ್ತನೇ ಶ್ಲೋಕ, 60ನೇ ಶ್ಲೋಕ ಮತ್ತು 12ನೇ ಶ್ಲೋಕದಲ್ಲಿ ಒಂದಿಷ್ಟು ರೇಖೆಯ ಬಗ್ಗೆ ಮಾಹಿತಿ ಬರುತ್ತೆ. ಅದರಲ್ಲಿ ಒಂದು ಶ್ಲೋಕವನ್ನ ನಿಮ್ಗೆ ಹೇಳ್ತೀನಿ. ಅಯಮ್ಮೆ ಹಸ್ತೋ ಭಗವಾನ್ ಅಯಮ್ಮೆ ಭಗವತ್ತರಂ ಅನ್ನುವಂಥದ್ದು. ಅಂದ್ರೆ ಇದರ ಅರ್ಥ ಏನು ಅಂದ್ರ, ಅಯಮ್ಮೆ ಹಸ್ತೋ ಭಗವಾನ್ ಅಂದ್ರ ನನ್ನ 2 ಹಸ್ತಗಳಲ್ಲಿ ಪರಮಾತ್ಮನ ಶಕ್ತಿ ಇದೆ ಅನ್ನುವುದು ಋಗ್ವೇದ ಹೇಳುತ್ತೆ. ಫಸ್ಟ್ ಅಲ್ಲೇ ಸಿಗುತ್ತೆ ನಮ್ಗೆ ದಾಖಲೆ. ಬ್ರಹ್ಮಾಂಡದ ಅನಂತ ಶಕ್ತಿ ಎಲ್ಲಿದೆ ಅಂದ್ರ ನನ್ನ ಅಂಗೈಯಲ್ಲಿ ಹರಿಯುತ್ತೆ ಅನ್ನುವಂಥದ್ದು ಎಲ್ಲಿ ಸಿಗುತ್ತೆ ಅಂದ್ರೆ ಋಗ್ವೇದದಲ್ಲಿ ಸಿಗುತ್ತೆ. ಇದು ಮೊದಲ ದಾಖಲೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ರಿ ಅಥರ್ವ ವೇದಕ್ಕೆ ಬರೋಣ. ನೀವು ಬೇಕಾದ್ರೆ ಇನ್ನು ಗೂಗಲ್ ಅಲ್ಲಿ ಹೋಗಿ ಸ್ವಲ್ಪ ಸರ್ಚ್ ಮಾಡ್ರಿ ನಿಮ್ಗೆ. ಎಸ್, ಅಥರ್ವ ವೇದದಲ್ಲಿ ಏನ್ ಬರುತ್ತೆ, ನನ್ನ 2 ಅಂಗೈಯಲ್ಲಿ ಅನಂತ ಶಕ್ತಿ ಇದೆ. ಕನ್ನಡದಲ್ಲಿ ಬರ್ಕೋರಿ, ಇದು ಸಂಸ್ಕೃತದಲ್ಲಿ ಇರೋದು, ನಾನು ಕನ್ನಡದಲ್ಲಿ ಮಾಡೀನಿ. ನನ್ನ 2 ಅಂಗೈಗಳಲ್ಲಿ ಅನಂತ ಶಕ್ತಿ ಇದೆ, ನಾನು ಇದನ್ನು ವಿಶ್ವ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳುತ್ತೇನೆ ಅನ್ನುವಂಥದ್ದು ಅಥರ್ವ ವೇದದಲ್ಲಿ ಬರುತ್ತೆ. ನನ್ನ 2 ಅಂಗೈಗಳಲ್ಲಿ ಏನಿದೆ, ಅನಂತವಾದ ಶಕ್ತಿ ಇದೆ. ಆದ್ರೆ ಈ ಶಕ್ತಿಯನ್ನ ನಾನು ವಿಶ್ವ ಕಲ್ಯಾಣಕ್ಕಾಗಿ ಅಂದ್ರೆ ಇನ್ನೊಬ್ಬರ ಸಲುವಾಗಿ ನಾನು ಬಳಸ್ತೀನಿ ಅನ್ನುವುದು ಅಥರ್ವ ವೇದದಲ್ಲಿ ಇದೆ. ಎಸ್, 2ನೇದು. ಅದಾದ್ಮೇಲೆ 3ನೇದು ಬರುತ್ತೆ ನಾಥ ಸಂಹಿತೆ ಅಂತ ಹೇಳಿ. ನೀವು ಗೋರಖ್ನಾಥ್, ಮಚೀಂದ್ರನಾಥ್ ಅನ್ನುವಂತ ಹೆಸರುಗಳನ್ನ ಯಾರಾದ್ರೂ ಕೇಳಿರ್ಬೋದಲ್ಲ. ನೀವು ಸ್ವಲ್ಪ ನಮ್ ಬೀದರ್, ಗುಲ್ಬರ್ಗ, ರಾಯಚೂರ್ ಭಾಗದವರಿಗೆ ನಾಥ ಪರಂಪರೆ ಅಂತ ಒಂದು ಪರಂಪರೆ, ಯಾವ ರೀತಿ ಶರಣರು, ಸಂತರು, ಸೂಫಿಗಳಿದ್ರು ನೋಡ್ರಿ, ಸೇಮ್ ಅದೇ ರೀತಿ ಒಂದು ಹೊಸ ಪರಂಪರೆಯನ್ನ ಹುಟ್ಟಾಕಿದ್ದು ಯಾವುದು ಅಂದ್ರೆ ನಾಥ ಪರಂಪರೆ. ಸೊ ಆ ನಾಥ ಪರಂಪರೆಯಲ್ಲಿ ಬಹಳ ಪ್ರಮುಖವಾಗಿರುವಂತಹ ನಾಥರು ಯಾರು ಅಂದ್ರ ಗೋರಖನಾಥರು. ಎಸ್, ಬರ್ಕೋರಿ. ಗೋರಖನಾಥರು ಬರೆದಿರುವಂತಹ ನಾಥ ಸಂಹಿತೆ ಅನ್ನುವಂತಹ ಕೃತಿಯಲ್ಲಿ, ಒಂದು ನಿಮಿಷ ನಿಮಗೆ ಪುಸ್ತಕ ತೋರಿಸ್ತೀನಿ ನಾನು. ಗೋರಖನಾಥರು ಬರೆದಿರುವಂತಹ ನಾಥ ಸಂಹಿತೆಯ ಪುಸ್ತಕದಲ್ಲಿ ಏನ್ ಸಿಗುತ್ತೆ, ಒಂದ್ ನಿಮಿಷ. ಇಲ್ಲಿ ಕಾಣ್ತಾ ಇದ್ದೇನೆ ಸ್ಕ್ರೀನ್ ಮೇಲೆ ನಿಮ್ಗೆ. ಈ ಪುಸ್ತಕ, ಎಸ್, ಶ್ರೀ ಗೋರಖನಾಥರು ಬರೆದಿರುವಂತಹ ನಾಥ ಸಂಹಿತೆಯ 40% ಕೃತಿ ಇದೆ ನೋಡ್ರಿ. ಅದು ರೇಖೆಯ ಬಗ್ಗೆ ಮತ್ತೆ ಚಕ್ರಗಳ ಬಗ್ಗೆ ಹೇಳುತ್ತೆ. ರೇಖೆಯ ಬಗ್ಗೆ ಮತ್ತೆ ನಮ್ಮ ಶರೀರದಲ್ಲಿರುವಂತಹ 114 ಚಕ್ರಗಳ ಬಗ್ಗೆ ಇದರಲ್ಲಿ ಮಾಹಿತಿ ಇದೆ, ನಾಥ ಸಂಹಿತೆ. ಅದಾದ್ಮೇಲೆ ಇಲ್ಲಿ ಬರುತ್ತೆ ಉಪನಿಷತ್, ಬ್ರಹ್ಮ ವಿದ್ಯಾಖಂಡ ಅನ್ನುವಂತ ಒಂದು ಉಪನಿಷತ್ನಲ್ಲೂ ಸಮೇತ ರೇಖೆಯ ಬಗ್ಗೆ ಮಾಹಿತಿ ಇದೆ. ಎಸ್, ಅದ್ರ ನಂತರ ಮತ್ತೆ ಬರ್ಕೋರಿ ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ ಅನ್ನುವಂತ ಒಂದು ಪುರಾಣದಲ್ಲೂ ಸಮೇತ ರೇಖೆಯನ್ನ ಕುರಿತು ಸ್ಪಷ್ಟತೆ ಇದೆ. ಎಸ್, ಅದರ ನಂತರ ಬರ್ಕೋರಿ ತೈತೇರಿಯ ಅನ್ನುವಂತ ಒಂದು ಉಪನಿಷತ್ತಿನಲ್ಲೂ ಸಮೇತ ರೇಖೆಯ ಬಗ್ಗೆ ಮಾಹಿತಿ ಸಿಗುತ್ತೆ. ಇಲ್ಲಿ ರೇಖಿ ಮತ್ತು ಚಕ್ರಗಳ ಬಗ್ಗೆ ಇದೆ, ತೈತೇರಿಯ ಉಪನಿಷತ್. ಸೊ ಇಷ್ಟು ಎಲ್ಲಾ ದಾಖಲೆಗಳನ್ನ ನಾವೇನಾದ್ರೂ ನೋಡಿದ್ರೆ, ಮೂಲದಲ್ಲಿ ರೇಖಿ ಪ್ರಾರಂಭ ಆಗಿದ್ದು ಎಲ್ಲಿ ಅಂದ್ರ ನಮ್ಮ ದೇಶದಲ್ಲಿನೇ, ಭಾರತದಲ್ಲಿ. ಹಾಗಾಗಿ ಅದ್ರ ದಾಖಲೆ ನಾವು ಇಷ್ಟೆಲ್ಲಾ ಪ್ರಕಾರದಿಂದ ನೋಡ್ಬೋದು. ಇನ್ನೂ ಸಾಕಷ್ಟು ಇದೆ. ಹಾಗಾಗಿ ಜಗತ್ತು, ಬ್ರಹ್ಮಾಂಡ, ಭೂಮಿ ಇದೆ ನೋಡ್ರಿ, ಪೃಥ್ವಿ ಇದೆ ನೋಡ್ರಿ, ಪೃಥ್ವಿಯನ್ನ ಒಂದು ಮರಕ್ಕೆ ಹೋಲಿಸಿದ್ರೆ, ಸರಿಯಾಗಿ ಬರ್ಕೋರಿ, ಪೃಥ್ವಿಯನ್ನ ಒಂದು ಮರಕ್ಕೆ ಹೋಲಿಸಿದರೆ ಆ ಮರದ ತಾಯಿ ಬೇರು ಯಾರಾದ್ರೂ ಇದ್ರೆ ಅದು ಭಾರತ ಇದೆ. ಇದು ಹೆಮ್ಮೆಯಿಂದ ಯಾವಾಗ್ಲೂ ಹೇಳ್ರಿ. ನಮ್ಗೆ ಏನಾಗಿದೆ ಅಂದ್ರೆ ವೆಸ್ಟರ್ನ್, ಇನ್ನೊಂದು ದೇಶದಿಂದ ಬಂದಿದ್ದನ್ನ ನಾವು ಸ್ವೀಕಾರ ಮಾಡ್ತೀವಿ, ವಾವ್ ಹೇಳ್ತೀವಿ, ಗ್ರೇಟ್ ಹೇಳ್ತೀವಿ. ಆದ್ರೆ ಎಲ್ಲವೂ ನಮ್ಮಿಂದನೇ ಶುರು ಆಗಿದ್ದು. ನಾವು ಬಾಲ್ಯದಲ್ಲಿ ಇದ್ದಾಗ ನಾನೇನಾದ್ರೂ ತಪ್ಪು ಮಾಡಿದ್ರೆ ಕಿವಿ ಹಿಡಿದು ನಮ್ಗೆ ಊಟಕ್ ಬೈಟಕ್ ಮಾಡಿಸ್ತೀರಿ, ನೆನ್ಪದನ್ನ ಎಲ್ಲರಿಗೂ.
ಯಾರ್ಯಾರು ಕಿವಿ ಹಿಡ್ದು ಮಾಡಿರಿ ಒಂದ್ಸಲ ನಂಗೆ ಕೈ ಮಾಡ್ರಿ ನೋಡೋಣ. ಕೈ ಕಿವಿ ಹಿಡ್ದು. ಈಗ ಅದು ಚೈನಾ ದೇಶದಲ್ಲಿ ದೊಡ್ಡ ಬಿಸ್ನೆಸ್ ಇದೆ ಇದು. ಜನ ಊಟ ಬೈಟ್ ಮಾಡ್ಲಿಕ್ಕೆ ಸೆಂಟರ್ ಗಳಿಗೆ ಹೋಗಿರ್ತಾರ, ಬಿಸ್ನೆಸ್ ಆಗಿದೆ. ಆದ್ರೆ ನಮ್ ದೇಶದಲ್ಲಿ ಫ್ರೀ ಆಗಿ ಕಿವಿಗೆ ಹಿಡ್ಕೊಂಡು ಊಟಕ್ ಬೈಟಕ್ ಮಾಡಿದವ್ರಿದ್ದೀವಿ. ಪ್ರತಿಯೊಂದು ನಮ್ಮಿಂದನೇ ಪ್ರಾರಂಭ ಆಗಿದೆ. ಆದ್ರೆ ನಮ್ಮ ಮೈಂಡ್ ಸೆಟ್ ಏನಿದೆ ಅಂದ್ರ ವೆಸ್ಟರ್ನ್ ಇಂದ ಯಾವ್ದು ಬರುತ್ತೆ ನೋಡ್ರಿ ಅದನ್ನ ನಾವು ಸ್ವೀಕಾರ ಮಾಡ್ತೀವಿ. ಅದೇ ರೀತಿ ರೇಖಿನೂ ಸಮೇತ ಪ್ರಾರಂಭ ಆಗಿದ್ದು ಎಲ್ಲಿ ಅಂದ್ರ ಭಾರತದಲ್ಲಿ. ಹಾಗಾಗಿ ಇದರ ದೊಡ್ಡ ಸಂಶೋಧನೆಯನ್ನ ನಮ್ಮ ಗುರುಗಳು ಮಾಡಿ ಆನಂತರ ಇವತ್ತು ಇಂಡಿಯನ್ ರೇಖಿಯನ್ನ ಮಾಡೋರು ಇಡೀ ದೇಶದಲ್ಲಿ ಕೇವಲ 4 ಜನ ಮಾತ್ರ ಇದ್ದೀವಿ ನಾವು. ಅದ್ರಲ್ಲಿ ನಾನು ಇದ್ದೀನಿ, ಹೋಗ್ಬಿಡು 4 ಜನ ಇದ್ದೀವಿ. ಈಗ ನೆಕ್ಸ್ಟ್ ಶುರು ಆಗೋರು ನೀವೇ ಇದ್ದೀರಿ. ಈಗಾಗ್ಲೇ ನಮ್ಮ ಹತ್ರ ಗ್ರ್ಯಾಂಡ್ ಮಾಸ್ಟರ್ಸ್ ಇದ್ದಾರೆ, 115 ಜನ ಇದ್ದಾರೆ. ಈಗ ಒಂದೇ ಸಲಕ್ಕೆ 115 ರೇಖಿ ಇಂಡಿಯನ್ ರೇಖಿಯ ಗ್ರ್ಯಾಂಡ್ ಮಾಸ್ಟರ್ಸ್ ಹೊರಗೆ ತರ್ತಾ ಇದ್ದೀವಿ. ಬಹಳ ದೊಡ್ಡ ಲೆವೆಲ್ದಲ್ಲಿ ದೊಡ್ಡ ಚಾಲೆಂಜ್ ಅನ್ನ ತಗೊಂಡು ಈ ಫೀಲ್ಡ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಸಂಸ್ಕೃತಿ ಏನಿದೆ ನೋಡ್ರಿ ಅದು ಪ್ರತಿಯೊಂದರಲ್ಲಿ ಒಂದು ಅರ್ಥ ಇತ್ತು, ಆದ್ರೆ ನಮ್ಗೆ ಗೊತ್ತಾಗ್ಲಿಲ್ಲ. ಹಾಗಾಗಿ ಎಲ್ಲರಿಗೂ ಸ್ಪಷ್ಟ ಆಯ್ತಾ ಭಾರತೀಯ ರೇಖೆ ಅಂತ ಒಪ್ಕೊಂಡಿರ್ತಾರೆ? ಎಸ್. ಯಾರಿಗಾದ್ರೂ ಡೌಟ್ ಇದೆ ನೋಡ್ರಿ, ಇಷ್ಟೆಲ್ಲಾ ಪುಸ್ತಕಗಳು ಬರ್ಕೊಂಡಿರಲ್ಲ, ಇದೆಲ್ಲ ಹೋಗಿ ಸಂಶೋಧನೆ ಮಾಡ್ರಿ, 1-2 ವರ್ಷ ಟೈಮ್ ಕೊಡ್ರಿ, ಆಮೇಲೆ ನಿಮ್ಗೆ ಸ್ಪಷ್ಟೀಕರಣ ಆಗುತ್ತೆ. ಇಲ್ಲ ಅಂದ್ರೆ ಸ್ವೀಕಾರ ಮಾಡಿ. 2ರಲ್ಲಿ ಒಂದು ಆಪ್ಷನ್ ನಿಮ್ಗೆ ನಾನ್ ಬಿಡ್ತಾ ಇದ್ದೀನಿ. ಓಕೆನಾ? ಸೊ ನೆಕ್ಸ್ಟ್ ಬರೆಯೋದಕ್ಕೆ ಶುರು ಮಾಡ್ರಿ. ಎಸ್, ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್. ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಏನ್ ಹೇಳುತ್ತೆ ಅಂದ್ರ ಇದೊಂದು ಪ್ರಮಾಣೀಕೃತ ಚಿಕಿತ್ಸೆ ಅಂತ ಹೇಳುತ್ತೆ. ಯಾವ ರೀತಿ ಟ್ರೀಟ್ಮೆಂಟ್ ವರ್ಕ್ ಮಾಡುತ್ತೆ ನೋಡ್ರಿ ಅದೇ ರೀತಿ ರೇಖಿನೂ ಸಮೇತ ಚಿಕಿತ್ಸೆ ಮಾಡುತ್ತೆ. ಇದೊಂದು ಚಿಕಿತ್ಸಾ ವಿಧಾನ ಅಂತೇಳಿ ಒಪ್ಕೊಂಡಿದೆ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್. ಎಸ್, ಯುನೈಟೆಡ್ ಕಿಂಗ್ಡಮ್ ಇಲ್ಲಿ ಸುಮಾರು 800 ಆಸ್ಪತ್ರೆಗಳಲ್ಲಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ಸ್ಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದೆ. ಅಲ್ಲಿ ಡಾಕ್ಟರ್ಸ್ ಇದ್ದಾರೆ, ರೇಖಿ ಡಾಕ್ಟರ್ಸ್ ಇದ್ದಾರೆ. ಸೊ ಹಾಗಾಗಿ ಇಡೀ ವಿಶ್ವದ ತುಂಬೆಲ್ಲಾನು ರೇಖಿ ಗ್ರ್ಯಾಂಡ್ ಮಾಸ್ಟರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬರ್ಕೋರಿ, ನಾನಾಗ್ಲಿ ಅಥವಾ ನೀವಾಗ್ಲಿ ನಾವೆಲ್ಲರೂ ಏನಿದ್ದೀವಿ ಅಂದ್ರ ರೇಖಿಯ ಚಾನಲ್ಗಳಾಗೋದಕ್ಕೆ ರೆಡಿ ಇದ್ದೀವಿ. ನಾವು ರೇಖಿ ಅಲ್ಲ ಅಂತ ತಿಳ್ಕೊಬೇಡ್ರಿ. ರೇಖಿ ಇರೋದ್ ಬ್ರಹ್ಮಾಂಡದ ಶಕ್ತಿ. ನಿಮ್ಗೆ ಹೇಳ್ತೀನಿ ಇವತ್ತು, ರೇಖಿ ಬ್ರಹ್ಮಾಂಡದ ಶಕ್ತಿ ಇದೆ. ನಾನು ಆ ಶಕ್ತಿಯ ಜೊತೆಗೆ ಜೋಡಿಸಿಕೊಂಡಿರುವಂತ ಒಂದು ಜೋಡಣೆ. ಹಾಗಾಗಿ ನಮ್ಗೆ ಏನಂತಾರ ಅಂದ್ರೆ ಚಾನಲ್ಗಳಂತ ಹೇಳ್ತಾರೆ. ಸಾಕಷ್ಟು ಸಲ ಕೆಲವೊಂದು ಮಿತ್ಗಳನ್ನ ಇಟ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಆ ಮಿತ್ಗಳಲ್ಲಿ ಒಂದ್ ಯಾವ್ದು ಅಂದ್ರ ನಾವ್ ಇನ್ನೊಬ್ರಿಗೆ ರೇಖಿಯನ್ನ ಮಾಡಬಾರ್ದು. ಹಂಗೇನಿಲ್ಲ, ನೀವು ಪ್ರತಿಯೊಬ್ಬರಿಗೂ ಸಮೇತ ರೇಖಿಯನ್ನ ಮಾಡುವಂತ ಶಕ್ತಿ ಮತ್ತು ಸಾಮರ್ಥ್ಯ ಇದೆ ನೋಡ್ರಿ, ಅದು ನಿಮ್ ಹತ್ರ ಇದೆ. ಓಕೆನಾ? ಇಷ್ಟು ನಿಮ್ಗೆ ಸ್ಪಷ್ಟ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಎಸ್, ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ರೇಖಿಯ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಏನ್ ಕಂಡೀಷನ್ ಇದೆ ರೇಖಿಯನ್ನ ಕಲಿಬೇಕು ಅಂದ್ರೆ? ಯಾರಿಗೆ ರೇಖಿ ಸಾಧ್ಯ ಇದೆ? ಯಾರು ಕಲಿಬಹುದು ರೇಖಿ? ಸೊ ಮೊದಲು ಬರ್ಕೋರಿ, ಜಗತ್ತಿನ ಏಕೈಕ ವಿದ್ಯೆ ರೇಖಿ ಇದೆ ನೋಡ್ರಿ. ಆ ಒಂದೇ ಒಂದು ರೇಖಿ ಇದೆ, ಇಲ್ಲಿ ಇಡೀ ಜಗತ್ತಿನ ಎಲ್ಲರೂ ಸಮೇತ ಕಲಿಬಹುದು ಇದನ್ನ. ಇಲ್ಲಿ ಗಂಡು ಹೆಣ್ಣು ಜಾತಿ ಭೇದ ಭಾಷೆ ಪ್ರದೇಶ ಏನೂ ಇಲ್ಲ ಕಂಡೀಷನ್. ಪ್ರತಿಯೊಬ್ರು ರೇಖೆಯನ್ನ ಕಲಿಬಹುದು. ನಮ್ಮ ಹತ್ರ ಶರಣ್ಯ ಅಂತ ಒಂದು ಹುಡುಗಿ ಇದ್ದಾಳೆ, 10 ವರ್ಷದವಳಿದ್ದಾಳೆ. ಅವಳು ಗ್ರ್ಯಾಂಡ್ ಮಾಸ್ಟರ್ ಇದ್ದಾಳೆ, ಹೀಲಿಂಗ್ ಮಾಡ್ತಾಳಕಿ. ಅಂದ್ರೆ ರೇಖಿ ಬಗ್ಗೆ ಗೊತ್ತಿರ್ಬೇಕು, ಅರ್ಥ ಆಗ್ಬೇಕು ಸಾಕು. ಅರ್ಥ ಆದ್ರೆ ಸಾಕು, ಅವ್ರು ರೇಖಿ ಮಾಸ್ಟರ್ ಆಗಿ ವರ್ಕ್ ಮಾಡ್ಬೋದು. ಇಲ್ಲಿ ವಯೋಮಿತಿಯು ಸಮೇತ ಏನೇನು ಇಲ್ಲ. ಈವನ್ ತೃತೀಯ ಲಿಂಗಿಗಳು ಸಮೇತ ರೇಖಿಯನ್ನ ಕಲಿಬಹುದು. ಮತ್ತೆ ನಾನ್ ಕನ್ನಡದಲ್ಲಿ ರೇಖಿ ಹೇಳ್ತಾ ಇದ್ದೀನಿ ನೋಡ್ರಿ, ಯಾವುದೇ ಭಾಷೆಯಲ್ಲೂ ರೇಖಿಯನ್ನ ಕಲಿಬಹುದು. ಏನು ಕಾರಣ ಅಂದ್ರೆ ಇದು ಬ್ರಹ್ಮಾಂಡದ ಶಕ್ತಿ ಇದೆ. ಈ ಬ್ರಹ್ಮಾಂಡದ ಶಕ್ತಿಗೆ ಯಾವುದೇ ಕಟ್ಟುಪಾಡುಗಳು ಇರೋದಿಲ್ಲ. ಹೇಳ್ತಾರೆ ನೋಡ್ರಿ, ಕಂಪೌಂಡ್ ಅಂತ, ಅದು ಏನ್ ಇರೋದಿಲ್ಲ, ಅದು ಪೂರ ಬಿಯಾಂಡ್ ಆಗಿ ವರ್ಕ್ ಮಾಡುವಂಥದ್ದು. ಸೊ ಹಾಗಾಗಿ ರೇಖಿ ಎಲ್ಲರೂ ಸಮೇತ ಕಲಿಬಹುದು. ಪರ್ಟಿಕ್ಯುಲರ್ ಹಾಕ್ರಿ, ಇಲ್ಲಿ ಯಾವ್ದು ಜಾತಿ ಧರ್ಮ ಅಂತ ಏನೇ ಇಲ್ಲ. ನಮ್ಮ ಹತ್ರ ಫಿಲೋಮಿನಾ ಅಮ್ಮನೂ ಮಾಡ್ತಾ ಇದ್ದಾರೆ. ಸಾಕಷ್ಟು ಎಲ್ಲಾ ಕಾಸ್ಟ್ ಎಲ್ಲಾ ಕೆಟಗರಿದವ್ರು ಸಮೇತ ನಮ್ಮ ಹತ್ರ ರೇಖಿ ಗ್ರ್ಯಾಂಡ್ ಮಾಸ್ಟರ್ಸ್ ಇದ್ದಾರೆ. ಪ್ರತಿಯೊಬ್ರು ಸಮೇತ ನಮ್ಮ ಹತ್ರ ಕಲಿತಾ ಇದ್ದಾರೆ. ಅದಾದ್ಮೇಲೆ ಋಗ್ವೇದದಲ್ಲಿ ಒಂದ್ ಮಾತು ಬರುತ್ತೆ, ಏನು ಅಂದ್ರ ಜ್ಞಾನ ಎಲ್ಲಿಂದಾದರೂ ಹರಿದು ಬರಲಿ, ನೀನು ಅದನ್ನ ಸ್ವೀಕರಿಸು. ವಿಶಾಲತೆ ಇದೆ.
ರೇಖಿಯಲ್ಲಿ. ಅದು ಎಲ್ಲಿಂದಾದ್ರೂ ಹರಿದು ಬರ್ಲಿ, ನಾನು ಅದನ್ನ ಸ್ವೀಕಾರ ಮಾಡೋದು. ನಿಮ್ಗೆ ಗೊತ್ತಾ, ಭಾಷೆಯಲ್ಲಿನೇ ನಾನು ಬೀದರಿಂದ ಮಾತಾಡ್ತಾ ಇದ್ದೀನಿ, ನನ್ನ ಭಾಷೆಗೂ ನಿಮ್ ಭಾಷೆಗೂ ವ್ಯತ್ಯಾಸ ಇದೆಯಲ್ಲ. ನನ್ ಮಾತಾಡುವಾಗ ಅನ್ಸ್ಬೋದು ಮೇಡಮ್ ಹಿಂಗೆ ಹೇಳಿದ್ರು ಹಂಗೆ. ನಮ್ ಸಹಜ ಭಾಷೆ ಇದೆ, ಸಹಜ ಸರಳ ಭಾಷೆ. ನಮ್ದು ಹಿಂಗ್ ಬಾರಿ ತಲೆ ಕೆಡಿಸ್ಕೊಳ್ಳೋ ಭಾಷೆ ಅಲ್ಲೇ. ಆದ್ರೆ ನೀವು ಕುಳಿತಿರುವಂತದ್ದು ಭಾಷೆ ಮೇಲೆ ಅಲ್ಲ, ಅದ್ರ ಹಿಂದೆ ಇದೆ ನೋಡಿ ಜ್ಞಾನ. ಆ ಜ್ಞಾನಕ್ಕಾಗಿ ಕುಳಿತುಕೊಂಡಿದ್ದೀರಿ. ಹಾಗಾಗಿ ರೇಖಿ ಭಾಷೆಯ ಎಲ್ಲೆಯನ್ನ ಮೀರಿ ಮುಂದೆ ಹೋಗಿದೆ. ಯಾವುದೇ ಲಿಂಗ ಭೇದ ಇಲ್ಲ. ನಾನ್ ಹೆಣ್ಮಗಳಿದ್ದೀನಿ. ಒಂದ್ ಕಾಲ ಇತ್ತು ಹೆಣ್ಮಕ್ಳು ಯಾವ್ದು ಗುರು ಆಗುವಂತ ಅರ್ಹತೆ ಹೆಣ್ಮಕ್ಳಿಗೆ ಇರ್ಲಿಲ್ಲ. 12ನೇ ಶತಮಾನದಲ್ಲಿ ಬಸವೇಶ್ವರ್ ಬಹಳ ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ರು. ಹಾಗಾಗಿ ಚರಿತ್ರೆಗಳು ಓದಿದಾಗ ಮಾತ್ರ ನಮಗೂ ಅರ್ಥ ಆಗುತ್ತೆ ನಾವ್ ಎಷ್ಟು ಶ್ರೇಷ್ಠ ಇದ್ದೀವಿ ಅಂತ. ಹಾಗಾಗಿ ಯಾವುದೇ ಚೌಕಟ್ಟು ಇರ್ಲಾರದಂತ ಜಗತ್ತಿನ ಅತ್ಯಂತ ಸುಂದರವಾದ ಥೆರಪಿ ಅಂತ ಯಾವ್ದಾದ್ರೂ ಇದ್ರೆ ಅದು ರೇಖಿ ಇದೆ. ರೇಖಿ ಏನಿದೆ ನೋಡ್ರಿ, ಜಗತ್ತಿನ ಅತ್ಯಂತ ಸುಂದರವಾದ ಥೆರಪಿ. ಸ್ವಲ್ಪ ಬರ್ಕೋರಿ. ಸೊ ಇಲ್ಲಿ ಎಷ್ಟು ಸಮಸ್ಯೆಗಳಿಗೆ ರೇಖಿಯನ್ನ ಮಾಡ್ಬೋದು. ಯಾವ ಪ್ರಾಬ್ಲಮ್ಸ್ ನಿನ್ನೆ ಇದು ಕವರ್ ಆಗ್ಯದ, ಯಾವ್ಯಾವ ಸಮಸ್ಯೆಗೆ. ಎಸ್, ಸೊ ನಿನ್ನೆ ಈ ಟಾಪಿಕ್ ಅನ್ನ ಕವರ್ ಆಗಿದೆ. ಮತ್ತು ಒಂದ್ ಮಾತು ಹೇಳ್ತೀನಿ, ನೀವು ಬರ್ಕೋರಿ. ನಮ್ಮ ಜೀವನದ 108 ಸಮಸ್ಯೆಗಳಿಗೂ ರೇಖಿಯಲ್ಲಿ ನಮ್ಗೆ ಪರಿಹಾರ ಇದೆ. 108 ಪ್ರಾಬ್ಲಮ್. ಅದ್ರಲ್ಲಿ ಒಂದು ಬರುತ್ತೆ, ಒಂದು 7 ಏರಿಯಾಗಳನ್ನ ಮಾಡಿವಿ ನಾವು. 7 ಏರಿಯಾಗಳಲ್ಲಿ ರೇಖಿಯನ್ನ ನಾವು ಬಳಸ್ತೀವಿ. 1ನೇದು ಬರುತ್ತೆ ಹೆಲ್ತ್ ಏರಿಯಾ. ನಿಮ್ಗೆ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇದೆ, ತಲೆ ಕೂದಲು ಇಲ್ಲಿಂದ ಇದೆ ನೋಡ್ರಿ, ತಾಳ್ಗಿ ಅಂತೀವಿ ನೋಡ್ರಿ, ಇಲ್ಲಿಂದ ಕಾಲಿನ ಬೆರಳಿನವರೆಗೆ ಏನೇ ಸಮಸ್ಯೆ ಇದೆ ಅಂದ್ರೆ ರೇಖಿಯಲ್ಲಿ ಪರಿಹಾರ ಇದೆ. ಹೆಲ್ತ್ ಸಲುವಾಗಿ ಯಾವುದೇ. ಮತ್ತೆ ಯಾವಾಗ್ಲೂ ನಗ್ತಾ ಒಂದ್ ಮಾತು ಹೇಳ್ತೀನಿ, ಶಾರೀರಿಕವಾದ ಎಲ್ಲಾ ಸಮಸ್ಯೆಗಳು ಸಮೇತ ರೇಖಿಯಲ್ಲಿ ಪರಿಹಾರ ಇದೆ. ಆದ್ರೆ 2 ಸಮಸ್ಯೆಗೆ ಇಲ್ಲ. ಯಾರಿಗ್ ಗೊತ್ತಿದೆ ಅವ್ರಿಗೆ ನಗು ಬರ್ತಾ ಇದೆ. 2 ಯಾವ್ದು ಅಂದ್ರೆ, ಒಂದು ತಲೆ ಕೂದಲು ವೈಟ್ ಆಗ್ಯಾವ, ಬಿಳಿ ಆಗ್ಯಾವ, ನೀವ್ ರೇಖಿ ಮಾಡೋದು ಬ್ಲಾಕ್ ಆಗಲ್ಲ, ಡೈ ಹಚ್ಬೇಕು. ನೋ ಆಪ್ಷನ್ ಇದೆ. ಇದು ಒಂದಕ್ ಪರಿಹಾರ ಇಲ್ಲ. ಫಸ್ಟ್. ಸೆಕೆಂಡ್ ಒನ್ ಯಾವ್ದಕ್ ಪರಿಹಾರ ಇಲ್ಲ ಅಂದ್ರೆ, ನಿಮ್ ಹಲ್ಲು ಹುಳು ತಿಂದಿದೆ, ನೀವ್ ಎಷ್ಟ್ ರೇಖಿ ಮಾಡ್ರು ವೈಟ್ ಆಗಂಗಿಲ್ಲ. ಯಾಕಂದ್ರೆ ಅದು ಒಳಗಿಂದ ಹೋಗ್ಬಿಟ್ಟಿದೆ, ಅದ್ರಾಗಿನ್ ಏನು ಇಲ್ಲ, ಸೆಲ್ಸ್ ಗಳೆಲ್ಲ ಡೆಡ್ ಆಗ್ಬಿಟ್ಟಿವಿ. ಹೋಗಿ ಅದೇನ್ ಮಾಡ್ಬೇಕು, ಕಿತ್ಕೊಂಡ್ಬರ್ಬೇಕು. ಆಮೇಲೆ ಬೇಕಾದ್ರೆ ಹೀಲಿಂಗ್ ಮಾಡ್ಕೋರ್ಕು ಅಂತ. ಈ 2 ಸಮಸ್ಯೆಗಳಿಗೆ ಬಿಟ್ರೆ ಎಲ್ಲಾ ಸಮಸ್ಯೆಗೂ ಪರಿಹಾರ ಇದೆ ಶಾರೀರಿಕವಾಗಿ. ನಮ್ಮ ಹತ್ರ ದೊಡ್ಡ ಮಿರಾಕಲ್ಗಳಾಗಿದ್ದು ಇದೆ. ದೊಡ್ಡ ಈವನ್ ಕ್ಯಾನ್ಸರ್ ಪೇಷಂಟ್ಗಳಿಗೆಲ್ಲ ನಾವು ಹೀಲಿಂಗ್ ಮಾಡಿದ್ದಿದೆ. ಹಾರ್ಟ್ ಪ್ರತಿಯೊಬ್ಬರಿಗೂ 108 ಪ್ರಾಬ್ಲಮ್ಸ್ ಗಳಿಗೆ ಇಲ್ಲಿ ಪರಿಹಾರ ಇದೆ ಹೆಲ್ತ್ ನಲ್ಲಿ. ಅದಾದ್ಮೇಲೆ 2ನೇದು ಬರುತ್ತೆ ವೆಲ್ತ್ ಪ್ರಾಬ್ಲಮ್. ನಿಮ್ಗೆ ಫೈನಾನ್ಸಿಯಲ್ ಏನಾದ್ರೂ ಬಹಳ ಸ್ಟ್ರಕ್ ಆಗ್ತಾ ಇದ್ದೀರಿ ಅಂದ್ರ ಒಂದು ಮಾತನ್ನ ನೀವು ಬರ್ಕೋರಿ, ನಿಮ್ ಹತ್ರ ಇರುವಂತ ಒಂದು ದೊಡ್ಡ ಸಮಸ್ಯೆ ಏನು ಅಂದ್ರ, ಹಣ ಬರೋದಿಲ್ಲ ಅಂತ ನಮಗ್ ಪ್ರಾಬ್ಲಮ್ ಇಲ್ಲ, ಬಂದಿರೋ ಹಣ ನಿಲ್ಲೋದಿಲ್ಲ ಅನ್ನೋ ಸಮಸ್ಯೆ ಇದೆ. ಯಾರ್ಯಾರು ಹೋಗ್ತೀರಿ? ಎಲ್ಲಾರಿಗೂ ದುಡ್ಡು ಎಲ್ಲಿಂದ ಬರ್ತಾ ಇದೆಯಲ್ಲ. ಮಂತ್ ಎಂಡ್ ಅಲ್ಲಿ ಏನಾರ ಆಗುತ್ತೆ, ಹೆಂಗಾರ ಆಗುತ್ತೆ, ಹೆಚ್ಚರ ಬರುತ್ತೆ, ದುಡ್ಡು ಬರ್ತಾ ಇದೆ. ಅಂದ್ರೆ ಬರೋ ಎನರ್ಜಿ ನಮ್ ಹತ್ರ ಇದೆ. ಪ್ರಾಬ್ಲಮ್ ಏನು ಅಂದ್ರೆ ಬಂದಿದ್ದು ಉಳಿಯೋದಿಲ್ಲ ನಮ್ ಹತ್ರ. ಸೊ ರೇಖಿ ಏನ್ ಮಾಡುತ್ತೆ ಅಂದ್ರ, ನಮ್ ಹತ್ರ ಆ ಎನರ್ಜಿಯನ್ನ ಕ್ರಿಯೇಟ್ ಮಾಡುತ್ತೆ. ವೆಲ್ತ್ ಕ್ರಿಯೇಟ್ ಮಾಡೋದಕ್ಕೆ ರೇಖಿ ನಿಮ್ಮಲ್ಲಿ ಒಂದು ಸ್ಪೆಷಲ್ ಎನರ್ಜಿಯನ್ನ ನೀಡುತ್ತೆ. ಹಾಗಾಗಿ ನಮ್ಮಲ್ಲಿ ಒಂದು ಮನಿ ರೇಖಿ ಅಂತ ಬರುತ್ತೆ. ಕೇವಲ ಹಣಕ್ಕಾಗಿನೇ ನಾವು ಒಂದ್ ರೇಖಿಯನ್ನ ಯೂಸ್ ಮಾಡ್ತೀವಿ. ಅದು ಕರ್ನಾಟಕದಲ್ಲಿ ನಾನೇ ಮಾಡೋದು, ಬೇರೆಯವ್ರು ಯಾರು ಮನಿ ರೇಖಿ ಮಾಡೋದಿಲ್ಲ. ಬೇಕಾದ್ರೆ ಸರ್ಚ್ ಮಾಡ್ರಿ ನೀವು. 2ನೇದು ವೆಲ್ತ್. ಆಮೇಲೆ 3ನೇದು ಬರುತ್ತೆ ಫ್ಯಾಮಿಲಿ ರಿಲೇಶನ್ಶಿಪ್. ಇವತ್ ಬೇಕಾದ್ರೆ ನನ್ ಕಡೆಯಿಂದ ಓಪನ್ ಚಾಲೆಂಜ್, ನೀವು ರೇಖಿಯನ್ನ ಚೆನ್ನಾಗಿ ಕಲೀರಿ, ಮನಸ್ಸಿಟ್ಟು ಕಲೀರಿ. ನಿಮ್ ಮನೆಯಲ್ಲಿ ಯಾವುದೇ ಪ್ರಾಬ್ಲಮ್ ಇದೆ ನೋಡಿ, ರಿಲೇಶನ್ಶಿಪ್ ಆಟೋಮೆಟಿಕ್ ಹೀಲ್ ಆಗುತ್ತೆ. ನೀವ್ ಏನು ಮಾಡೋದ್ ಬೇಕಾಗಿಲ್ಲ, ನೀವ್ ಏನು ಮಾಡ್ಬೇಡಿ, ಬರೀ ನೀವು ಹೀಲಿಂಗ್ ಮಾಡೋಕ್ ಶುರು ಮಾಡಿ. ನೀವು ಮಾಡ್ಕೊರಿ, ಸೆಲ್ಫ್ ಮಾಡ್ರಿ, ಅದರ್ಸ್ ಮಾಡ್ರಿ, ಸೆಲ್ಫ್ ಮಾಡ್ರಿ, ಅದರ್ಸ್ ಮಾಡ್ರಿ, ಇನ್ನೊಬ್ರಿಗೂ ಮಾಡಿ. ಅದ್ರ ನಂತರ ಪರಿವರ್ತನೆ ನೋಡ್ರಿ. ಹಾಗಾಗಿ ರಿಲೇಶನ್ಶಿಪ್ ಇದೆ ನೋಡ್ರಿ, ಇದು 3ನೇ ನಿಮ್ಗೆ ಹೀಲ್ ಮಾಡುವಂಥದ್ದು. ಅದಾದ್ಮೇಲೆ 4ನೇದು ಬರುತ್ತೆ ಸಕ್ಸಸ್ ಸಲುವಾಗಿ. ಎಲ್ಲಾನು ಇದೆ ಲೈಫ್ ನಲ್ಲಿ, ನಮ್ಗೆ ಸಕ್ಸಸ್ ಆಗ್ಲಿಲ್ಲ. ನಿಮ್ಗೆ ಗೊತ್ತಾ, ನೀವು ರೇಖಿ ಮಾಸ್ಟರ್ ಆದ್ರೆ, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆದ್ರೆ, ಜನ ನಿಮ್ಮ ಹತ್ರ ಏನು ಓಡೋಡಿ ಬರ್ತಾರ ನೋಡ್ರಿ, ಅದಕ್ಕಿಂತ ದೊಡ್ಡ ಸಕ್ಸಸ್ ಯಾವ್ದು ಇಲ್ಲ. ನನ್ಗೆ 1 ನಿಮಿಷದ ಪುರ್ಸೊತ್ತಿಲ್ಲ, ಅಷ್ಟು ಹೀಲಿಂಗ್ ಗಳು ಬರ್ತಾ ಇರುತ್ತೆ. ಕೆಲವೊಂದ್ಸಲ ನಾವು ಡಿಲೇ ಮಾಡ್ತೀವಿ, 2 ದಿನ 3 ದಿನ ವೇಟ್ ಮಾಡಿಸ್ತೀವಿ. ಬಹಳ ಮೇಜರ್ ಯಾವ್ದಿದೆ ಅದನ್ನ ಮಾಡ್ತೀವಿ. ಸ್ವಲ್ಪ ನಾರ್ಮಲ್ ಇದ್ದಿದ್ದಕ್ಕೆ 2 ದಿನ 3 ದಿನ ಟೈಮ್ ಕೊಟ್ಟು ಮತ್ತೆ ಹೀಲಿಂಗ್ ಅನ್ನ ಮಾಡ್ತೀವಿ.
ಹಾಗಾಗಿ ನೀವು ಸಾಮಾಜಿಕವಾಗಿ ಬೆಳೆಯೋದಕ್ಕೂ ಸಮೇತ ಸಕ್ಸಸ್ ಜೊತೆಗೆ ಸಾಮಾಜಿಕ ಬೆಳೆಯೋದಕ್ಕೂ ನಿಮ್ಗೆ ಇಲ್ಲಿ ಸಪೋರ್ಟ್ ಸಿಗುತ್ತೆ. ಅದಾದ್ಮೇಲೆ ಬರ್ಕೋರಿ ಹ್ಯಾಪಿನೆಸ್. ಯಾರು ರೇಖಿಯನ್ನ ಸತತವಾಗಿ ಬಳಸ್ತೀರಿ ನೋಡ್ರಿ, ನಿಮ್ಮ ಬ್ರೈನ್ ನ ವೇವ್ಸ್ ಗಳಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಗಳು ರಿಲೀಸ್ ಆಗುತ್ತೆ. ಸೈನ್ಸ್ ಹೇಳ್ತಾ ಇದ್ದೀನಿ, ನೆನ್ಪಿಡ್ರಿ. ಹ್ಯಾಪಿ ಹಾರ್ಮೋನ್ಸ್ ಗಳು ಆಟೋಮೆಟಿಕ್ ರಿಲೀಸ್ ಆಗುತ್ತೆ, ನೀವೇನು ಮಾಡೋದ್ ಬೇಕಾಗಿಲ್ಲ. ಬ್ರೈನ್ ನ ವೇವ್ಸ್ ಗಳು ಆಟೋಮೆಟಿಕ್ ಆಕ್ಟಿವೇಟ್ ಆಗುತ್ತೆ. ಸೊ ಅವಾಗ ನಿಮ್ಮ ಜೀವನದಲ್ಲಿ ಸಂತೋಷ, ಖುಷಿ, ಆನಂದ ಅನ್ನುವಂಥದ್ದು ಏನಿದೆ ನೋಡ್ರಿ, ಅದು ತಾನೇ ಅಟ್ರಾಕ್ಟ್ ಆಗುತ್ತೆ, ನಿಮ್ ಕಡೆಗೆ ಬರುತ್ತೆ. ಹಾಗಾಗಿ ಹ್ಯಾಪಿನೆಸ್ ಸಲುವಾಗಿ ರೇಖೆಯನ್ನ ಬಳಸ್ಬೋದು. ಮತ್ತೆ ಲಾಸ್ಟ್ ಬರುತ್ತೆ ಸ್ಪಿರಿಚುವಲ್ ಸಲುವಾಗಿ, ಆಧ್ಯಾತ್ಮಿಕವಾಗಿ ನೀವು ಮುಂದುವರಿಯೋದಕ್ಕೆ ನಿಮ್ಮೊಳಗೊಬ್ಬ ಚಿಕಿತ್ಸಕ ಉದ್ಭವ ಆಗುತ್ತಾನೆ. ನೀವು ನೋಡ್ರಿ ಎಷ್ಟು ವಂಡರ್ ಇರ್ಬೋದು. ಸುಮ್ನೆ ನೀವು ಯಾರ್ದೋ ತಲೆ ಮೇಲೆ ಕೈ ಇಟ್ರಿ ಆರಾಮ ಆಗ್ತಾವ್ರಿ. ಮಿರಾಕಲ್ ಇದೆಯಲ್ಲ, ಯಾರ್ಯಾರಿಗೆ ಅನಿಸುತ್ತೆ? ಏನಿಲ್ಲ, ಸುಮ್ನೆ ಹಿಂಗ್ ತಲೆ ಮೇಲೆ ಕೈ ಇಟ್ರಿ ಅವ್ರಿಗೆ ಆರಾಮಾಗುತ್ತೆ. ನಿಮ್ಗೆ ಅನಿಸ್ತದ ನಾವೇನ್ ಪವಾಡ ಪುರುಷರ? ರಿಯಲಿ ಹೇಳ್ತೀನಿ, ಸರಿಯಾಗಿ ಗ್ರ್ಯಾಂಡ್ ಮಾಸ್ಟರ್ ತನಕ ಬಂದು 1-2 ತಿಂಗಳು ಚೆನ್ನಾಗಿ ಯಾರು ಪ್ರಾಕ್ಟೀಸ್ ಮಾಡ್ತಿರಿ ನೋಡ್ರಿ, ಅವ್ರು ಹಿಂಗ್ ಕೈ ಮಾಡಿದ್ರೆ ಒಳ್ಳೇದಾಗುತ್ತೆ. 100% ಆಗುತ್ತೆ, ಡೌಟ್ ಮಾಡ್ಬಿಡ್ರಿ ಅವತ್ತು. ಸೊ ಹಾಗಾಗಿ ರೇಖಿ ಏನಿದೆ ಅಂದ್ರ ಒಂದು ಅದ್ಭುತವಾಗಿರುವಂತ ವಿದ್ಯೆ ಇದೆ. ಬರ್ಕೋರಿ, ರೇಖಿ ನಮ್ದು ಬಿಸ್ನೆಸ್ ಅಲ್ಲ, ನೀವು ಅದು ತಲೆಯಾಗಿ ಇಟ್ಕೊಳ್ಬೇಡ್ರಿ. ಕೆಲವ್ರು ಹಂಗೆ ಮೈಂಡ್ ಸೆಟ್ ಇಟ್ಕೊಂಡು ಬಂದಿರ್ತೀರಿ, ನಿಮ್ಗೂ ಗೊತ್ತಾಗೋದಿಲ್ಲ. ಮೊದ್ಲು ಬಂದಿರ್ತೀರಿ, ಬೇರೆ ಬೇರೆ ಎಲ್ಲಾ ಟ್ರೈನರ್ಸ್ ಹತ್ರ ಎಲ್ಲ ಓಡಾಡಿರ್ತೀರಿ, ಅವ್ರದೆಲ್ಲ ಸ್ವಭಾವ ನೋಡಿರ್ತೀರಿ, ಎಲ್ಲಾರು ಹಂಗೆ ಅಂತ ಹೇಳಿ ಡಿಸೈಡ್ ಮಾಡಿರ್ತೀರಿ. ಸೊ ನಮ್ದು ಹಂಗಲ್ಲ. ರೇಖಿ ನಾವು ಮಾಡ್ತಾ ಇರುವಂತ ಒಂದು ಸೇವೆ ಇದೆ. ಮತ್ತೆ ರೇಖಿ ಟ್ರೈನಿಂಗ್ ಅಲ್ಲ, ತರಬೇತಿ ಅಲ್ಲ ನಮ್ದಿದು. ಈ ರೇಖಿ ಏನಿದೆ ಅಂದ್ರೆ ಇದೊಂದು ವಿದ್ಯೆ ಇದೆ. ಹಾಗಾಗಿ ಈ ವಿದ್ಯೆ ಏನಾದ್ರೂ ನಿಮಗೆ ಒಲಿದರೆ ನಿಮ್ ಜೀವನದಲ್ಲಿ ನೀವು ಏನ್ ಅನ್ಕೊಂಡಿರಿ ನೋಡ್ರಿ, ಅದೆಲ್ಲವೂ ಆಗುತ್ತೆ. ಇದು ನನ್ನ ಕಡೆಯಿಂದ ಗ್ಯಾರಂಟಿ. ಬಟ್ ನೀವು ಮಾಡ್ಬೇಕು. ರೇಖಿ ಕೇಳೋದ್ರಿಂದ ಒಲಿಯೋದಿಲ್ಲ, ಮಾಡೋದ್ರಿಂದ ಆಗುತ್ತೆ. ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಅದಾದ್ಮೇಲೆ ನಿನ್ನೆ ನಿಮ್ಗೆ 5 ಬೆರಳುಗಳಲ್ಲಿ ಏನ್ ತತ್ವ ಇದೆ ಅಂತ ಹೇಳಿ ಇದು ಆಕ್ಟಿವಿಟಿ ಮಾಡಿಸಿದಿತ್ತು, ನೆನ್ಪಿದೆನಾ ಎಲ್ಲರಿಗೂ? ಮೇಡಮ್ ಈಗ ಅವ್ರು ಮಾಡ್ಸರು, ಅವ್ರು ಸರಿನೇ ಹೋಗ್ಬಿಡ್ತಿ, ಹಿಂಗೇನ್ರ ಅದೇನು? ಏನ್ ಮಾಡ್ತೀರಿ 24 ತಾಸ್ನಾಗ ಹೆಂಗ್ ನೆನ್ಪಿರುತ್ತೆ? ಹಿಂಗ್ ಏನಾದ್ರೂ ಇದೆನಾ? ನೋ. ನಮ್ಮ 5 ಬೆರಳಿದೆ ನೋಡ್ರಿ, 5 ಬೆರಳುಗಳಲ್ಲಿ 5 ತತ್ವಗಳಿವೆ. ಪ್ರತಿಯೊಂದು ತತ್ವಗಳು ನಮ್ಮೊಳಗೆ ಇವೆ. ಹಾಗಾಗಿ ರೇಖಿ ನಮ್ಮ ಅಂಗೈಯಲ್ಲಿ ಯಾಕೆ ಬರುತ್ತೆ ಅಂದ್ರ, ಈ ಅಂಗೈನ ಈ ಬೆರಳುಗಳಿವೆ ನೋಡ್ರಿ, ಇಲ್ಲಿನೇ ಪಂಚ ತತ್ವಗಳು ಕೆಲಸ ಮಾಡ್ತಾ ಇವೆ. 5 ತತ್ವಗಳು ಸಮೇತ ನಮ್ಮ ಅಂಗೈಯಲ್ಲಿ ವರ್ಕ್ ಮಾಡ್ತಾ ಇವೆ. ಹಾಗಾಗಿ ಒಂದು ಪ್ರಾಕ್ಟಿಕಲ್ ಅನ್ನ ಮಾಡೋಣ. ಓಕೆನಾ? ರೆಡಿ ಇದ್ರಿ ಎಲ್ಲಾರು? ರೇಖಿ ಹೆಂಗ್ ಬರುತ್ತೆ ಅಂತ ಹೇಳಿ ಒಂದು ಪ್ರಾಕ್ಟಿಕಲ್. 2 ಕೈಗಳನ್ನ ಜೋರಾಗಿ ಉಜ್ಕೊಡ್ರಿ. 1 2 3 4 5 6 7 8 9 10. ಎಸ್, ನಿಧಾನಕ್ಕೆ ಒಂದ್ರೆ ಎದುರಿಗೆ ಒಂದ್ ಹಿಡ್ಕೊಡ್ರಿ, ನಿಧಾನಕ್ಕೆ. ಶಿವಪುತ್ರ ಸರ್ ಸ್ವಲ್ಪ ಕೈ ದೂರ ಹಿಡೀರಿ. ಶಿವಪುತ್ರಪ್ಪ, ಶಿವರುದ್ರಪ್ಪ ಪತ್ತಾರ್, ಸ್ವಲ್ಪ ದೂರ ಹಿಡೀರಿ. ಆಮೇಲೆ ಕೈ ಸ್ವಲ್ಪ ಹಿಂಗ್ ಮಡ್ಚಿ ನಂಗ್ ಮಾಡಿ ಸರ್, ಸ್ವಲ್ಪ ಮಡ್ಚಿದ್ರಿ. ಆ ವೈಬ್ರೇಷನ್ ಅನ್ನ ಗುರುತಿಸ್ರಿ. ಮತ್ತೆ 2 ಮೊಳ ಕೈಗಳನ್ನ ಗಟ್ಟಿಯಾಗಿ ಇಡ್ಬೇಡಿ, ಸಡಿಲ್ ಮಾಡ್ರಿ. 2 ಕೈಗಳು ಸಡಿಲತ್ತಿರ್ಲಿ. ಸ್ವಲ್ಪ ಸ್ವಲ್ಪ ದೂರ ತಗೊಳೋದಕ್ಕೆ ಶುರು ಮಾಡ್ರಿ. ಎಸ್, ನಿಧಾನಕ್ಕೆ ಸಮೀಪಕ್ಕೆ ಬರ್ರಿ. ಮತ್ತೆ ದೂರ ತಗೋರಿ. ಎಸ್, ಯಾರ್ಯಾರ ಕೈಯಲ್ಲಿ ವೈಬ್ರೇಷನ್ ಫೀಲ್ ಆಯ್ತು, ಇದು ಸೈನ್ಸೇ ಇದೆ. ಕೈಯೊಳಗೆ ಇರುವೆ ಬಂತರ ಫೀಲ್ ಆಯ್ತಾ ಎಲ್ಲರಿಗೂ? ಸೊ ಇದ್ರ ಬಗ್ಗೆ ನಾಳೆ ಮತ್ತೆ ನಾನು ಡೀಟೇಲ್ಸ್ ಹೇಳ್ತೀನಿ. ಬಟ್ ಇವತ್ ನೀವು ಅರ್ಥ ಮಾಡ್ಕೊಳ್ಳೋದೇನು ಅಂದ್ರ, ಯಾವಾಗ ನಮ್ಮ ಅಂಗೈಗಳನ್ನ ಈ ರೀತಿ ಓಪನ್ ಮಾಡಿರ್ತೀವಿ, ಈ ರೀತಿ ಮಾಡ್ತೀವಿ ನೋಡ್ರಿ, ಅವಾಗ ನಮ್ಮ ಶರೀರದಲ್ಲಿರುವಂತ 5 ತತ್ವಗಳು ಅಟ್ ಎ ಟೈಮ್ ಆಕ್ಟಿವೇಟ್ ಆಗುತ್ತೆ. ತಕ್ಷಣಕ್ಕೆ, ಬಹಳ ಸಮಯನು ತಗೊಳ್ಳೋದಿಲ್ಲ. ಯಾವಾಗ ಆಕ್ಟಿವೇಟ್ ಆಗುತ್ತೆ ನೋಡ್ರಿ, ಬ್ರಹ್ಮಾಂಡದ ಜೊತೆಗೆ ಕನೆಕ್ಟ್ ಆಗೋದಕ್ಕೆ ರೆಡಿ ಇರುತ್ತೆ ನಮ್ಮ ಶರೀರ. ಹಾಗಾಗಿ ಬರ್ಕೋರಿ, ರೇಖಿ ಇದೆ ನೋಡ್ರಿ, ಇದು ಒಂದು ವೈಜ್ಞಾನಿಕವಾಗಿರುವಂತಹ ಪದ್ಧತಿ ಇದೆ. ವಿಜ್ಞಾನ ಸಹಿತ ಇಲ್ಲಿ ಕೆಲಸ ನಡೆಯುತ್ತೆ. ಹಾಗಾಗಿ ಇಲ್ಲಿ ಇಂಜೆಕ್ಷನ್ ಕೊಡೋದಿಲ್ಲ, ಯಾರಿಗೂ ಅಡ್ಮಿಟ್ ಮಾಡ್ಕೊಳ್ಳೋದಿಲ್ಲ, ಯಾರಿಗೂ ಟ್ಯಾಬ್ಲೆಟ್ ಇಲ್ಲ, ಯಾವ್ದು ಆಪರೇಷನ್ ಇಲ್ಲ. ಆದ್ರೂ ನಾವು ಆರಾಮ್ ಮಾಡ್ತೀವಿ, ಇದು ನಮ್ ಕಡೆಯಿಂದ ಗ್ಯಾರಂಟಿ. ರೀಸನ್ ಏನು ಅಂದ್ರ, ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಬರ್ಕೋರಿ, ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದನ್ನ ಏನಾದ್ರೂ ಅಕ್ಸೆಪ್ಟ್ ಮಾಡ್ಕೊಂತು,
ಈ ಚಿಕಿತ್ಸಕ ಪದ್ಧತಿಯನ್ನ ಅದನ್ನ ಏನಾದ್ರೂ ಸ್ವೀಕಾರ ಮಾಡಿದ್ರೆ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮಲ್ಲೇನೆ ಪರಿಹಾರ ಇರುತ್ತೆ. ಹಾಗಾಗಿ ಇಲ್ಲಿ ನಾನ್ ಮಾಡೋದು ಏನು ಅಂದ್ರ ನಾನು ಒಂದು ಚಾನಲ್ ಅನ್ನ ಕ್ರಿಯೇಟ್ ಮಾಡ್ಕೊಟ್ಟಿರ್ತೀನಿ. ಈಗ ನಾನ್ ದೊಡ್ಡ ಏನೋ ಮಿರಾಕಲ್ ಮಾಡ್ತೀನಿ, ಬಹಳ ದೊಡ್ಡ ಸಪೋರ್ಟ್ ಮಾಡ್ತೀನಿ, ಹಂಗೇನು ಅಂತ ಅಹಮ್ಮು ನನ್ಗಿಲ್ಲ. ನಾನು ಇಲ್ಲಿ ನನ್ ಕಡೆಯಿಂದ ನಿಮ್ಗೆ ಏನ್ ಸಹಾಯ ಸಿಗುತ್ತೆ ಅಂದ್ರ ಬ್ರಹ್ಮಾಂಡಕ್ಕೂ ಮತ್ತು ನಿಮಗೂ ಜೋಡಣೆ ಮಾಡೋದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಅಷ್ಟೇ, ಜೋಡಿಸ್ಕೊಡ್ತೀನಿ ಅಷ್ಟೇ ನನ್ ಕಡೆಯಿಂದ. ಅದ್ರ ನಂತರ ನೀವು ಎಲ್ಲಿ ತನಕ ಹೋಗ್ತೀರಿ ಅದು ನಿಮಗ್ ಬಿಟ್ಟಿರುವಂತದ್ದು. ಎಸ್. ನಂತರ ಈಗ ಬರ್ಕೋರಿ ಪಂಚಕೋಶಗಳು ಅಂತ. ನಿನ್ನೆ ನಿಮ್ಗೆ ಚಕ್ರಗಳ ಬಗ್ಗೆ ಗೊತ್ತಾಗಿದೆ. ಎಲ್ಲರಿಗೂ ನೆನಪಿದೆನಾ ಚಕ್ರ? ಯಾರಿಗಾದ್ರೂ ನಾನು ಹೇಳಿದ್ ಒಂದು ನೆನಪಿಲ್ಲ ಅಥವಾ ಅಚಾನಕ್ಕೆ ಇವತ್ತು ಫೇಸ್ಬುಕ್ ಲಿಂದ ಬಂದಿರಿ ಅಂದ್ರ ನಿನ್ನೆದ್ ವಿಡಿಯೋ ಬರುತ್ತೆ. ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ಅಂದ್ರೆ ಒಂದಕ್ಕೊಂದು ನಿಮ್ಗೆ ಮ್ಯಾಚ್ ಮಾಡೋದಕ್ಕೆ, ಕನೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ನೀವು ನಿನ್ನೆದ್ ಕೇಳಿಲ್ಲ ಅಂದ್ರೆ ಇವತ್ತಿಂದ ಅರ್ಥ ಆಗೋದಿಲ್ಲ, ಬಹಳ ಸಲ ಆಗುತ್ತೆ. ಆಮೇಲೆ ಫೇಸ್ಬುಕ್ ನಲ್ಲಿ ಈಗೀಗೆ ಬಂದಿರ್ತೀರಿ, ನಿಮ್ಗೂ ಗೊತ್ತಾಗೋದಿಲ್ಲ. ಹಾಗಾಗಿ ನಿನ್ನೆ ವಿಡಿಯೋ ಕಂಪಲ್ಸರಿ ನೋಡ್ರಿ. ಇನ್ನೊಂದ್ಸಲ ಗ್ರೂಪ್ ನಲ್ಲಿ ನಾವು ಶೇರ್ ಮಾಡ್ತೀವಿ. ಈಗ ಬರ್ಕೋರಿ ಪಂಚಕೋಶಗಳು. ಪಂಚಕೋಶಗಳು. ಹಾ. ಸೊ ಯಾವ ರೀತಿ ನಮ್ಮ ಒಳಗೆ ಪಂಚತತ್ವಗಳು ಕೆಲಸ ಮಾಡ್ತಾ ಇವೆ ನೋಡ್ರಿ, ಅದೇ ರೀತಿ ಪಂಚಕೋಶಗಳು ಸಮೇತ ಕೆಲಸ ಮಾಡ್ತಾ ಇವೆ. ಪಂಚಕೋಶಗಳು 5 ಕೋಶಗಳು ಅಂದ್ರೆ ನಮಗೆ 5 ರೀತಿಯ ಲೇಯರ್ಸ್ಗಳು, ಪದರುಗಳಿವೆ. ಬಹಳ ಸಲ ನಾವು ಬಾಲ್ಯದಲ್ಲಿದ್ದಾಗ ಅಥವಾ ಈಗ್ಲೂ ಬಹಳ ಪ್ರಬುದ್ಧರಿಗೂ ಸಮೇತ ಗೊತ್ತಿರೋದೇನು ಅಂದ್ರೆ ನಾವಂದ್ರೆ ಏನಿವಿದ್ದೀನೋ ಅಂದ್ರೆ ಒಂದ್ ಶರೀರ ಇದೆ, ಒಳಗೊಂದು ಆತ್ಮ ಇದೆ. ಇವು 2 ಪಕ್ಕ ಅವಂತ ಎಲ್ಲರಿಗೂ ಗೊತ್ತಿದೆ, ಗೊತ್ತಲ್ಲ ಎಲ್ಲರಿಗೂ? ಒಂದ್ ಬಾಡಿ ಇದೆ, ಇನ್ನೊಂದ್ ಒಳಗ ಸೋಲ್ ಇದೆ. ಸೋಲ್ ಅಂದ್ರೆ ಆತ್ಮ ಇದೆ. ಆತ್ಮ ಹೊರಗೆ ಹೋದ್ಮೇಲೆ ಶರೀರ ಬೇರೆ ಆಗುತ್ತೆ, ಆತ್ಮ ಬೇರೆ ಇರುತ್ತೆ. ಈ ಪಂಚಭೂತಗಳಿಂದ ತಯಾರಾಗಿರೋ ಶರೀರ ಪಂಚಭೂತಗಳಲ್ಲಿ ಲೀನ್ ಆಗ್ಬಿಡುತ್ತೆ. ಇಷ್ಟು ಜ್ಞಾನ ನಮ್ ಎಲ್ಲರಿಗೂ ಇದೆ ಅಲ್ಲ? ಇಷ್ಟಂತೂ ಎಲ್ಲರಿಗೂ ಗೊತ್ತಿದೆ. ಸೊ ಅದ್ ನಂತರದ ರಹಸ್ಯವನ್ನ ಬರ್ಕೋರಿ. ನಮಗಿರುವಂಥದ್ದು 5 ಪದರುಗಳಿವೆ. ಕೋಶಗಳು ಅಂದ್ರೆ ಪದರುಗಳು. ಅದರಲ್ಲಿ 1ನೇ ಲೇಯರ್ ಬರುತ್ತೆ ಅನ್ನಮಯ ಕೋಶ ಅಂತ ಬರ್ಕೋರಿ. ಇದನ್ನ ರೇಖಿ ಲೆವೆಲ್ 2 ನಲ್ಲಿ ಸಂಪೂರ್ಣ ಡೆಪ್ತ್ ಆಗಿ ಹೇಳ್ತೀವಿ ಇದ್ರ ಬಗ್ಗೆ. ಬಟ್ ಈಗ ಹೆಸರಾದ್ರೂ ಬರ್ಕೋರಿ, ಯಾವ ಏನು ಎತ್ತ. ಅನ್ನಮಯ ಕೋಶ. ಅದಾದ್ಮೇಲೆ 2ನೇ ಲೇಯರ್ ಬರುತ್ತೆ ಪ್ರಾಣಮಯ ಕೋಶ. ಪ್ರಾಣಮಯ ಕೋಶ. ಅದ್ರ ನಂತರ 3ನೇದು ಬರುತ್ತೆ ಮನೋಮಯ ಕೋಶ. ಮನೋಮಯ ಕೋಶ. ಆಮೇಲೆ 4ನೇದು ಬರುತ್ತೆ ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶ. ಮತ್ತೆ ಕೊನೆಗೆ ಬರುತ್ತೆ ಆನಂದಮಯ ಕೋಶ. ಈ 5 ಕೋಶಗಳಿಂದ ನಾವು ರೆಡಿಯಾಗಿವಿ. ನಮ್ಮ ನಿರ್ಮಾಣ ಇದೆ ನೋಡ್ರಿ. ನೋಡೋದಕ್ಕೆ ಒಂದೇ ಇದೆ, ಬಾಡಿ ಒಂದೇ ಕಾಣ್ತಾ ಇದೆ. ಅದರ ಒಳಗೇನಿವೆ ಎನರ್ಜಿ ಮತ್ತು ಫ್ರೀಕ್ವೆನ್ಸಿಯ ಲೇಯರ್ಸ್ ಗಳಿವೆ. ಬರ್ಕೋರಿ. ಶಕ್ತಿಗಳ ಪದರುಗಳಿವೆ. ಅಂದ್ರೆ ಅನ್ನಮಯ ಕೋಶದ್ದು ಒಂದ್ ರೀತಿಯ ಶಕ್ತಿ ಇದೆ. ಅನ್ನಮಯ ಕೋಶದ್ದು ಏನ್ ಶಕ್ತಿ ಅಂತ ಹೇಳ್ತೀನಿ ನೋಡ್ರಿ. ಊಟ ಮಾಡಿದ್ರೆ ಇದು ಚಂದ ಇರುತ್ತೆ. ಊಟ ಮಾಡಿದ್ರಿ, ಹೊಟ್ಟೆ ತುಂಬಾ ಊಟ, ಕಣ್ ತುಂಬಾ ನಿದ್ದಿ, ಕುಡಿಯೋಕ್ ನೀರು, ಇಷ್ಟಂತೂ ಇದು ಕೊಡ್ಲೇಬೇಕು. ಇದಕ್ ಕೊಡ್ಲಿಲ್ಲ ಅಂದ್ರೆ ನಡೀತದೇನು? ಕೊಡ್ಲಿಲ್ಲ ಅಂದ್ರೆ ಹಿಮಾಲಯಕ್ಕೆ ಹೋಗ್ಬೇಕು ನೀವು, ಇಲ್ಲಿ ಬದುಕ್ಲಿಕ್ಕೆ ಆಗೋದಿಲ್ಲ. ನೀವೆಲ್ಲ ಯೋಗಿ, ಮಹಾಯೋಗಿ, ಮಹಾಗುರು ಆದ್ರೆ ಇವು 3 ಇಲ್ಲ ಅಂದ್ರೆ ಬಿ ನಡೆಯುತ್ತೆ. ಬಟ್ ಸಾಮಾನ್ಯ ವ್ಯಕ್ತಿಗಳು ನಮ್ಗೇನ್ ಬೇಕು? 3 ಟೈಮ್. 3 ಇಲ್ಲ ಹೋಗ್ಲಿ, ಬಹಳ ವಯಸ್ಸಾಗಿದೆ, 2 ಟೈಮ್ರ ಬೇಕಾ ಊಟ? ಈ ಶರೀರ ಅನ್ನಮಯ ಕೋಶ ಇದೆ ನೋಡ್ರಿ, ಅನ್ನ ಕೊಟ್ರೆ ಮಾತ್ರ ಬದುಕುತ್ತೆ. ಇದ್ರದ್ದು ಇದೇ ಸಿಸ್ಟಮ್ ಇದೆ, ಇದೇ ಎನರ್ಜಿ ಇದೆ. ಇದಕ್ ಬಿಟ್ಟು ಬೇರೆದಿಲ್ಲ. ಕ್ಲಿಯರ್? ಸಿಂಪಲ್ 1 ಲೈನ್. ಆಹಾರದ ಜೊತೆಗೆ ಕನೆಕ್ಟ್ ಇದೆ, ಆಹಾರ ಕೊಟ್ರೆ ಬದುಕುತ್ತೆ. ಇದ್ರದ್ದು ಇದೆ ಸಿಸ್ಟಮ್. ಅದಾದ್ಮೇಲೆ 2ನೇದು ಬರುತ್ತೆ ಪ್ರಾಣಮಯ ಕೋಶ. ಇಲ್ಲಿ ಬರ್ಕೋರಿ, ಈಗ ಮೇನ್ ಇರೋದು ನಮ್ದು. ಸೊ ಒಂದು ವಿಷಯ ನಿಮ್ಗೆ ಇಲ್ಲಿ ದೃಢೀಕರಣ ಮಾಡ್ತೀನಿ. ಯಾರೆಲ್ಲರಿಗೂ ಒಂದ್ ರೀತಿಯ ಅನುಭವ ಇದೆ ಅಥವಾ ನೀವು ಕೇಳಿರ್ಬೋದು, ಕೆಲವ್ರಿಗೆ ಏನಾಗುತ್ತೆ ಅಂದ್ರ ಏನೋ ಒಂದ್ ಹೊಟ್ಟೆ ನೋವು, ಏನೋ ಒಂದ್ ಪೇನ್ ಇರುತ್ತೆ. ಪೇನ್ ಇದ್ದಾಗ ಅವ್ರು ಏನ್ ಮಾಡ್ತಾರಂದ್ರೆ ಹಾಸ್ಪಿಟಲ್ಗೆ ಹೋಗಿರ್ತಾರ. ಹಾಸ್ಪಿಟಲ್ ನಲ್ಲಿ ಮುಂಜಾನೆ ಹಿಡಿದು ಸಂಜೆ ತನಕ ಎಲ್ಲಾ ಟೆಸ್ಟ್ ಮಾಡಿರ್ತಾರ. ಅವ್ರದ್ದು ಎಲ್ಲಾ ಟೆಸ್ಟ್ ಎಲ್ಲಾನು ಮುಗ್ದಿರ್ತಾವ.
ಅವ್ರು ಸ್ಕ್ಯಾನಿಂಗ್ ಮಾಡ್ತಾರ, ಎಕ್ಸ್ರೇ ಮಾಡಿರ್ತಾರ, ಎಲ್ಲಾ BP ಶುಗರ್ ಎಲ್ಲಾನು ಚೆಕ್ ಮಾಡ್ತಾರೆ. ಎಕ್ಸಾಂಪಲ್ ಈಗ ಹೊಟ್ಟೆ ನೋವಿನ ಸಲುವಾಗಿ ಏನೇನ್ ಚೆಕ್ ಮಾಡ್ಬೇಕು ಎಲ್ಲಾನು ಮಾಡ್ತಾರ. ಸಂಜೆಗೆ ರಿಪೋರ್ಟ್ ಬರುತ್ತೆ, ರಿಪೋರ್ಟ್ ನಿಲ್. ಏನು ಇಲ್ಲ ರಿಪೋರ್ಟ್ ನಲ್ಲಿ. ಆದ್ರೂ ಅವ್ರಿಗೆ ತಕ್ಲೀಫ್ ಇದೆ, ನೋವಿದೆ. ಅಂತವ್ರನ್ನ ನೋಡಿದ್ರಿ ಯಾರ್ಯಾರು? ರಿಪೋರ್ಟ್ ನಾಗ ಏನು ಬರಂಗಿಲ್ಲ, ಆದ್ರೂ ಅವರು ಸಂಘರ್ಷ ಮಾಡ್ತಾ ಇರ್ತಾರೆ, ಅವ್ರಿಗೆ ನೋವು ಇರುತ್ತೆ. ಡಾಕ್ಟರ್ಸ್ ಹೇಳ್ತಾರೆ ಏನು ಇಲ್ಲ. ಅವಾಗ ನಮ್ ತಲೆಯಾಗ ಏನ್ ಬರುತ್ತೆ ಹೇಳ್ರಿ? ಯಾರ್ ಮಾಡಿದ್ರು ಮಾಟ ಮಂತ್ರ, ಭಾನಾಮತಿ ಆಯ್ತು. ಈಗ ಯಾರ ಅಣ್ತಮ್ಕಿ ಅಂತೀವ್ ನಮ್ ಕಡೆ ದಾಯಾದಿಗಳು, ಈಗ ಅವ್ರ ಮೇಲೆ ಡೌಟ್ ಬರ್ಲಾಕ್ ಶುರು ಮಾಡ್ತದೆ. 2 ವರ್ಷದ ಹಿಂದೆ ಯಾರ್ದವ್ರು ಸರಿ ಜಗಳ ಮಾಡಿರ್ತೀವಿ, ಈಗ ಅವ್ರನ್ನೆಲ್ಲ ನೆನಪು ಬರ್ಲಾಕ್ ಶುರು ಮಾಡ್ತಾರೆ. ಬಾಸನ್ ಸರಿ ಕಿರಿಕಿರಿ ಮಾಡಿ ಬಂದಿರ್ತೀವಿ, ಈಗ ಅವನ್ ಮೇಲೆ ಡೌಟ್ ಬರುತ್ತಾ? ಹಾ, ಈಗ ಬರ್ಕೋರಿ. ಯಾವ ರೋಗ, ಯಾವ ಸಮಸ್ಯೆ 40 ದಿನಗಳ ಕಾಲ ಅನ್ನಮಯ ಕೋಶದಲ್ಲಿ ಇರುತ್ತೆ ನೋಡ್ರಿ, 41ನೇ ದಿನ ಅದು ಪ್ರಾಣಮಯ ಕೋಶಕ್ಕೆ ಕನೆಕ್ಟ್ ಆಗುತ್ತೆ, 2ನೇ ಲೇಯರಿಗೆ ಹೋಗ್ಬಿಡುತ್ತೆ. ಯಾವಾಗ? 41 ಡೇಸ್. 40 ಡೇಸ್ ತನಕ ಇಲ್ಲೇ ಇರುತ್ತೆ, ಈ ಶರೀರ ಜೊತೆ ಕನೆಕ್ಟ್ ಇರುತ್ತೆ. 40 ದಿನದಲ್ಲಿ ಅದಕ್ಕೆ ಏನಾದ್ರೂ ಚಿಕಿತ್ಸೆ ಸಿಕ್ತು ಸರಿ, ಸಿಗ್ಲಿಲ್ಲ ಅಂದ್ರೆ 41ನೇ ದಿನ ಅದು ಪ್ರಾಣಮಯ ಕೋಶಕ್ಕೆ ಕನೆಕ್ಟ್ ಆಗುತ್ತೆ. ಸೊ ಯಾವಾಗ ಪ್ರಾಣಮಯ ಕೋಶಕ್ಕೆ ಅದು ಕನೆಕ್ಟ್ ಆಗುತ್ತೆ, ಜಗತ್ತಿನಲ್ಲಿ ಇವತ್ತಿಗೂ ಯಾವುದೇ ಡಾಕ್ಟರ್ ಇಲ್ಲ ಪ್ರಾಣಮಯ ಕೋಶ ಹೀಲ್ ಮಾಡೋರು. ನೀವು MBBS MD ಯಾವ ಡಾಕ್ಟರ್ ತಗೊಂಡ್ ಬರ್ರಿ. ಹಾಗಾದ್ರೆ ಇದನ್ನ ಹೀಲ್ ಮಾಡೋರು ಯಾರು? ಈಗ ಬರ್ಕೋರಿ, ಅಧ್ಯಾತ್ಮ. ಸ್ಪಿರಿಚುವಲ್ ಎನರ್ಜಿ ಇದೆ ನೋಡ್ರಿ, ಇದು 5 ಲೇಯರ್ಸ್ ಗಳನ್ನ ಹೀಲ್ ಮಾಡುತ್ತೆ. ಹಾಗಾಗಿ ಇವತ್ತು ನಮ್ ಡಾಕ್ಟರ್ಸಿಗೂ ಗೊತ್ತಾಗಿದೆ, ಡಾಕ್ಟರ್ ಹೇಳ್ತಾರೆ ನೋಡ್ರಿ ಮೆಡಿಟೇಷನ್ ಮಾಡ್ರಿ. ಕೇಳಿದ್ರಲ್ಲ, ಟ್ಯಾಬ್ಲೆಟ್ಸ್ ಬರ್ಕೊಡ್ತಾರೆ, ಸ್ವಲ್ಪ ಮೆಡಿಟೇಷನ್ ಮಾಡ್ರಿ, ವಾಕಿಂಗ್ ಮಾಡ್ರಿ, ತಲೆ ಕೆಡ್ಸ್ಕೋಬೇಡ್ರಿ, ಒಳ್ಳೊಳ್ಳೆ ವಿಚಾರ ಮಾಡ್ರಿ ಹೇಳ್ತಾ ಇದ್ದಾರೆ ಡಾಕ್ಟರ್ಸ್. ಈವನ್ ಡಾಕ್ಟರ್ಸಿಗೂ ಗೊತ್ತಾಗಿದೆ ನಮ್ಗಿಂತಾನು ದೊಡ್ಡ ಶಕ್ತಿ ಬೇರೆದ್ ಯಾವ್ದೋ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಈಗ ಬರ್ಕೋರಿ, ರೇಖಿ ನಮ್ದು ಎಲ್ಲಿ ಹೋಗಿ ಹೀಲ್ ಮಾಡುತ್ತೆ ಅಂದ್ರ ಪ್ರಾಣಮಯ ಕೋಶಕ್ಕೆ ಹೋಗಿ ಹೀಲಿಂಗ್ ಕೊಡುತ್ತೆ. ಪ್ರಾಣಮಯ ಕೋಶಕ್ಕೆ ಹೋಗಿ ಅದು ಹೀಲಿಂಗ್ ಕೊಡ್ತಾ ಇರುತ್ತೆ ನಮ್ಗೆ. ಹಾಗಾಗಿ ನಾವು ಓಪನ್ ಚಾಲೆಂಜ್ ಅನ್ನ ಹೇಳ್ತೀವಿ. ಶುಗರ್ ಇದೆ, ಒಂದ್ಸಲ ಬಂದ್ರು ಹೋಗೋದಿಲ್ಲ ಅಂತ ಹೇಳ್ತೀರಿ ನೀವು, 100% ಹೋಗುತ್ತೆ, 100% ನಾರ್ಮಲ್ ನಾವು ತಗೊಂಡ್ ಬರ್ತೀವಿ. ಥೈರಾಯ್ಡ್ ಬಂದ್ರೆ ಮತ್ತೆ ಇನ್ನ ಜಾಸ್ತಿನೇ ಆಗುತ್ತೆ ಅದ್ರ ಡೋಸ್. ನೋ. ಸೊ ನಮ್ಮ ಪ್ರಾಣಮಯ ಕೋಶದಲ್ಲಿರುವಂತ ಸಮಸ್ಯೆಗೂ ಸಮೇತ ರೇಖಿಯಲ್ಲಿ ಪರಿಹಾರ ಇದೆ. ರೀಸನ್ ಏನು ಅಂದ್ರ, ರೇಖಿಯಲ್ಲಿ ಹೇಳುವಂತ 7 ಚಕ್ರಗಳು. ಬರ್ಕೋರಿ, ನಮ್ಮೊಳಗಿರುವಂತ ಚಕ್ರಗಳಿವೆ ನೋಡ್ರಿ, 114 ಚಕ್ರ ಇವೆ ಟೋಟಲ್ ನಮ್ಮ ಹತ್ರ. ಸಂಖ್ಯೆನೂ ಬರ್ಕೋರಿ, 114. 114 ಚಕ್ರಗಳಲ್ಲಿ 7 ಚಕ್ರಗಳೇನ್ ಪ್ರಮುಖ ಚಕ್ರ ಇವೆ ನೋಡ್ರಿ, ಅವೆಲ್ಲವೂ ಸಮೇತ ಪ್ರಾಣಮಯ ಕೋಶದ ಜೊತೆಗೆ ಕನೆಕ್ಟ್ ಇವೆ. ಪೂರಾ 114. ಯಾವಾಗ ರೇಖಿ ಮಾಡೋದಕ್ಕೆ ಶುರು ಮಾಡ್ತೀವಿ ನೋಡ್ರಿ, ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಚಕ್ರಗಳ ಜೊತೆಗೆ ಕನೆಕ್ಟ್ ಆಗುತ್ತೆ. ಅವಾಗ ಯಾವ ರೋಗ ಹೋಗಿ ಚಕ್ರ ಹತ್ರ ಕುಂತಿರುತ್ತೆ, ನೆಗೆಟಿವ್ ಎನರ್ಜಿ ಆಗಿರುತ್ತೆ ನೋಡ್ರಿ, ಅದು ನಿಧಾನಕ್ಕೆ ರಿಮೂವ್ ಆಗೋದಕ್ಕೆ ಶುರು ಆಗುತ್ತೆ. ಇದೇ ಕಾರಣಕ್ಕೆ ನೀವು ಬಹಳ ಸಲ ನೋಡ್ಬೋದು, ಮೆಡಿಟೇಷನ್ ಮಾಡಿದ್ಮೇಲೆ ತಲೆನೋವು ಬರುತ್ತೆ, ಜ್ವರ ಬಂದಂಗಾಗುತ್ತೆ, ವಾಮಿಟ್ ಬಂದಂಗಾಗುತ್ತೆ. ಯಾರ್ಯಾರಿಗೆ ಅನಿಸುತ್ತೆ? ಧ್ಯಾನ ಮಾಡಿದ್ಮೇಲೆ ಏನೇನೋ ಫೀಲಿಂಗ್ ಬರುತ್ತೆ. ಹಾ, ರೀಸನ್ ಏನು ಅಂದ್ರ ನಿಮ್ಮ ಪ್ರಾಣಮಯ ಕೋಶಕ್ಕೆ ಕನೆಕ್ಟ್ ಆಗಿರ್ತೀರಿ ಯಾವತ್ತಿನ ದಿವಸ. ಇವೆಲ್ಲ ರಿಸಲ್ಟ್ ಅಂತ ಹೇಳ್ತೀವಿ, ನೆಗೆಟಿವ್ ಅಲ್ಲಿ ರಿಸಲ್ಟ್ ಬರುತ್ತೆ. ಸೊ ಹಾಗಾಗಿ ರೇಖಿಯ ಪವರ್ ಏನು ಅಂದ್ರ 5 ಕೋಶಗಳಿಗೂ ಹೀಲ್ ಮಾಡುತ್ತೆ. ಬರ್ಕೋರಿ, 5. ಡಾಕ್ಟರ್ಸ್ಗಳು ಎಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೋಡ್ರಿ, ಅದು ಇಲ್ಲಿ ಸಾಧ್ಯ ಇದೆ. ಮತ್ತೆ ಇಲ್ಲಿ ನಾನ್ ಮಾಡ್ತೀನಿ ಅಂತಿಲ್ಲ, ಬ್ರಹ್ಮಾಂಡ ಮಾಡುತ್ತೆ. ರೇ ಅಂದ್ರೆ ಬ್ರಹ್ಮಾಂಡ, ಕಿ ಅಂದ್ರೆ ಶಕ್ತಿ, ಬ್ರಹ್ಮಾಂಡದ ಶಕ್ತಿ ಕೆಲಸ ಮಾಡುತ್ತೆ. ಎಸ್. ಅದ್ರ ನಂತರ ಬರ್ಕೋರಿ, ಮನೋಮಯ ಕೋಶ. ಮನೋಮಯ ಕೋಶ, ನಮ್ಮ ಒಳಗೊಂದು ಮನಸ್ಸಿದೆ, ಎಲ್ಲರಿಗಿದೆನಾ? ಮೇಡಮ್, ಮನಸ್ಸಿಲ್ಲವ್ರು ಯಾರು ಇರ್ತಾರ್ರಿ? ನಿಮ್ಗೆ ಗೊತ್ತಾ ನಿಮ್ ಮನಸ್ಸು ಎಷ್ಟು ಗ್ರೇಟ್ ಇದೆ ಅಂತ? ನಿಮ್ಗೆ ಇವತ್ ಮಾಡೋದಕ್ಕೆ 10 ಕೆಲ್ಸಗಳಿದ್ದು ಇದ್ದಿಲ್ಲ? ಇಲ್ಲ ಇದ್ವಲ್ಲ, 10 ಕೆಲ್ಸ ಇದ್ದು, ಮನೆ ಗಂಡ ಮನಿ ಮಕ್ಕಳು ಸಂಸಾರ, ಏನ್ ದೊಡ್ಡ ಜಂಜಾಟ್ ನಿಮ್ದೆಲ್ಲ. ಅಂಥದ್ರಲ್ಲಿ ರೇಖಿಯನ್ನ ನೀವು ಚಾಯ್ಸ್ ಮಾಡಿರಂದ್ರ ನಿಮ್ಮ ಮನಸ್ಸು ಅಷ್ಟು ಸ್ಫುಟವಾಗಿದೆ, ಅಷ್ಟು ಏಕಾಗ್ರ ಆಗಿದೆ, ಅಷ್ಟು ಗ್ರೇಟ್ ಇದೆ ಅಂತ ಅರ್ಥ. ಸ್ಪಿರಿಚುವಲ್ ಎನರ್ಜಿ ಅಷ್ಟು ಬೇಗ ಅಟ್ರಾಕ್ಟ್ ಆಗೋದಿಲ್ಲ, ನೆನ್ಪಿಡ್ರಿ. ಅಧ್ಯಾತ್ಮ ಅನ್ನೋದು ಎಲ್ಲರಿಗೂ ಒಲಿಯೋದಿಲ್ಲ.
ನಿಮ್ಗೆ ಗೊತ್ತಿರ್ಲಿ, ಎಷ್ಟೋ ಜನ ನಾನ್ ನೋಡ್ತೀನಿ, ನಾನು ಅವ್ರನ್ನ ಬೈತೀನಿ ಅಂತ ತಿಳ್ಕೊಬೇಡ್ರಿ, ಕಾವಿ ಹಾಕೊಂಡಿರ್ತಾವ, ಒಳಗ್ ಏನೇನೋ ನಡೀತಾ ಇರುತ್ತೆ, ಅಧ್ಯಾತ್ಮ ಒಲಿಯೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಇವತ್ ನಾವು ಬಹಳ ಸಲ ನಾವು ನೋಡೋದು ಏನು ಅಂದ್ರ, ಕಾವಿ ಹಾಕೊಂಡ್ ಸಂಸಾರಸ್ಥರ ಮನಸ್ಥಿತಿ ಇರೋರು ಒಂದ್ ಕಡೆ ಇದ್ದಾರೆ, ಕಲರ್ಫುಲ್ ಆಗಿ ಉಟ್ಕೊಂಡು ಒಳಗೆ ಸನ್ಯಾಸತ್ವ ಇಟ್ಕೊಂಡಿರುವಂತ ಸಂಸಾರಸ್ಥರು ನಮ್ ಸುತ್ತ ಇದ್ದಾರೆ. ಎರಡೂ ಪ್ರಕಾರದ ಜನ ಇದ್ದಾರೆ. ಹಾಗಾಗಿ ಈಗೀಗ ಅವ್ರಿಗೆ ನಂಬೋದ್ ಸ್ವಲ್ಪ ಹೆದರಿಕೆ ಆಗ್ತಾ ಇದೆ, ನಿಮ್ಗೂ ನನ್ಗೂ ಎಲ್ಲರಿಗೂ. ಹಾಗಾಗಿ ಬ್ರಹ್ಮಾಂಡ ಏನ್ ಮಾಡಿದೆ ಅಂದ್ರೆ ನಮ್ಮಂತವ್ರಿಗೆ ಸೃಷ್ಟಿ ಮಾಡಿದೆ, ನಡೀರಿ ಸಂಸಾರಿಗಳಿಗೆ ಸಂಸಾರಿಗಳು ಉದ್ಧಾರ ಮಾಡ್ಲಿ ಹೋಗಿ ಅಂತ. ಹಾಗಾಗಿ ನೆನ್ಪಿಡ್ರಿ, ನಮ್ಮ 3ನೇ ಲೇಯರ್ ಏನ್ ಬರುತ್ತೆ ನೋಡ್ರಿ, ಮನೋಮಯ ಕೋಶ, ಇದು ಬಹಳ ಪವರ್ಫುಲ್ ಆಗಿರುವಂತ ಕೋಶ. ಇದನ್ನು ಸಮೇತ ನಮ್ಮ ರೇಖಿ ಹೀಲ್ ಮಾಡುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ವಿಜ್ಞಾನಮಯ ಕೋಶ. ನಮ್ ಶರೀರದ ಸೆಲ್ಸ್ ಗಳಿರುತ್ತೆ ನೋಡಿ, ಜೀವಕೋಶಗಳು, ಆ ಜೀವಕೋಶಗಳಿಗೂ ಹೀಲಿಂಗ್ ಆಗುತ್ತೆ. ಹಾಗಾಗಿನೇ ಅಲ್ಲಲ್ಲಿ ಗಡ್ಡೆಗಳಾಗುತ್ತೆ ನೋಡಿ, ಶರೀರದಲ್ಲಿ ಎಲ್ಲಾದ್ರೂ ಗಡ್ಡೆಗಳಿವೆ, ಮತ್ತೊಂದು ಅವೆಲ್ಲ ಹೀಲ್ ಆಗುತ್ತೆ ರೇಖೆಯಲ್ಲಿ. ಸೈಕಿಕ್ ಸರ್ಜರಿ ಅಂತ ಹೇಳಿ ನಾವು ಮಾಡ್ತೀವಿ, ಸೈಕಿಕ್ ಸರ್ಜರಿಯಲ್ಲಿ ಅವೆಲ್ಲನೂ ರಿಮೂವ್ ಮಾಡ್ತೀವಿ. ಅದಾದ್ಮೇಲೆ ಕೊನೆಗೆ ಬರುತ್ತೆ ಆನಂದಮಯ ಕೋಶ, ಆತ್ಮಾನಂದ. ನೋಡ್ರಿ, ಮೆಡಿಟೇಷನ್ ಮಾಡೋದು ಒಂದು ಉದ್ದೇಶ ಏನು ಅಂದ್ರೆ ಆ ಸಂತೃಪ್ತಿ ಬೇಕು. ನಿಮ್ಗೆ ಹೇಳ್ತೀನಿ ನೋಡ್ರಿ, ಕೆಲವೊಂದು ಸ್ಥಿತಿ ಆನಂದದ ಸ್ಥಿತಿ, ನಾವ್ ಏನ್ ಮಾಡ್ತಾ ಇದೀವಿ, ಆನಂದ ಅನ್ನುವಂಥದ್ದು ವಸ್ತುಗಳಲ್ಲಿ ಹುಡುಕ್ತಾ ಇದ್ದೀವಿ. ನಾವ್ ಮನುಷ್ಯ ಏನ್ ಸರ್ಚ್ ಮಾಡ್ತಾ ಇದೀವಿ ಅಂದ್ರೆ, ಏನ್ ಮಾಡ್ರೆ ನಾನ್ ಖುಷಿ ಇರ್ತೀನಿ, ಏನ್ ಮಾಡ್ರೆ ನಾನ್ ಖುಷಿ ಇರ್ತೀನಿ. ನಮ್ಗ ಅನಿಸ್ತು ಒಂದ್ ಕಾರ್ ತಗೋಬೇಕು, ಕಾರ್ ತಗೊಂಡ್ರು ನಾನ್ ಬಹಳ ಖುಷಿ ಇರ್ತೀನಿ ಅಂತ. ನಿಮ್ಗೆ ಅನಿಸ್ತದಲ್ಲ, ಕಾರ್ ತಗೊಂಡು ಆಯ್ತಪ್ಪ, ಸಾಲ ಮಾಡಿ ಲೋನ್ ಮಾಡಿ ಏನೇನೋ ಮಾಡಿ ಎತ್ತೆತ್ತೋ ಮಾಡಿ ಮನಿ ಮುಂದ್ ಒಂದ್ ಕಾರ್ ತಂದ್ ಹಚ್ಚಿದ್ರಿ, ಇಟ್ರಿ. ನಿಮ್ಗೆ ಹೇಳ್ತೀನಿ, 1 ತಿಂಗಳ ನಂತರ ಮನೆಯಲ್ಲಿರುವ ವಸ್ತುಗಳ ಜೊತೆ ಕಾರು ಒಂದು ವಸ್ತು ಆಗುತ್ತೆ. ಉಲ್ಟಾ ಅದಕ್ ಡ್ರೈವರ್ ಕೊಡ್ರಿ, ಎಣ್ಣೆ ಕೊಡ್ರಿ, ಪಾರ್ಕಿಂಗ್ ಕೊಡ್ರಿ, ಈ ಉಲ್ಟಾ ಸಾಲ ಮಾಡ್ಕೊಂಡು ತಲೆ ಕೆಡ್ಸ್ಕೊಂಡವ್ರು ನನ್ ಸುತ್ತ ಎಷ್ಟೋ ಜನ. ಅಲ್ಲಿ ರಿಯಲ್ ಹ್ಯಾಪಿನೆಸ್ ಇರುತ್ತಾ? ನೋ. ತಾತ್ಕಾಲಿಕವಾಗಿ ಹುಡುಕ್ತಾ ಇರುವಂತಹ ಅಸ್ತ್ರಶಸ್ತ್ರಗಳಿವು, ಇವು ಯಾವತ್ತೂ ನಮಗೆ ನಿಜವಾದ ಆನಂದ ಕೊಡೋದಿಲ್ಲ. ನಿಜವಾದ ಆನಂದ ಸಿಗೋದೆ ಪರಾತ್ಪರ ಶಕ್ತಿಯೊಂದಿಗೆ ಜೋಡಿಸಿಕೊಂಡಾಗ. ಬರ್ಕೋರಿ, ರೆಡ್ ಪೆನ್ ಬರೀರಿ. ನಿಜವಾದ ಆನಂದ ಇದೆ ನೋಡ್ರಿ, ಅದಕ್ಕೆ ಸಚ್ಚಿತ್ತಾನಂದ ಸ್ವರೂಪ ನಿತ್ಯ ಪರಿಪೂರ್ಣ. ಆ ಶಕ್ತಿಗೆ ಬರ್ರಿ ನೀವು, ಅದು ಆನಂದದ ಅನುಭವ. ಅದ್ ದುಡ್ಡು ಕೊಟ್ರೆ ಸಿಗೋದಿಲ್ಲ ಇದ್ರಲ್ಲಿ. ಮೇಡಮ್ ನೀವು ಫೀಸ್ ತಗೋತೀವಿ ಮತ್ತೆ ಕಲಿಸ್ತೀವಿ, ತಗೋತೀವಿ. ನೀವು ತಲುಪೋದ್ ನೀವೇ, ನಾವು ಓನ್ಲಿ ಗೈಡ್ ಮಾಡೋದಷ್ಟೇ ಕೆಲಸ. ಮುಟ್ಟೋದ್ ಮಾತ್ರ ನಿಮ್ಗೆ ಇದೆ. ಸೊ ಹಾಗಾಗಿ ಇಂತಹ 5 ಲೇಯರ್ಸ್ ಗಳಿಗೂ ಹೀಲ್ ಮಾಡೋ ಪವರ್ ಇದೆ ನೋಡ್ರಿ, ಅದು ರೇಖೆಗೆ ಇದೆ. 5 ಲೇಯರ್ಸ್. ಎಸ್, ಇಲ್ಲಿ ತನಕ ಯಾರ್ಯಾರಿಗೆ ತಿಳಿದಿದೆ ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ಮತ್ತೆ ಯಾಕೋ ಭಾರಿ ಎಲ್ಲ ಶಾಂತ ಆಗಿರಿ, ಇನ್ ನನ್ಗೆ ಹೊಸಬ್ರು ಅನಿಸ್ತಾ ಇದ್ದೀರಿ, ಗೊತ್ತಿಲ್ಲ, ಸ್ವಲ್ಪ ಹೊಸ ಟೀಮ್ ಬಂದಾಗ ನನ್ಗೂ ನಿಮ್ಗೂ ಏನ್ ಪರಿಚಯ ಇರೋದಿಲ್ಲ, ಹಂಗಾಗುತ್ತಲ್ಲ. ನಮ್ಗೂ ನಿಮ್ಗೂ ಏನು ಪರಿಚಯ ಇರೋದಿಲ್ಲ. ಯಾರೋ ಎತ್ತೋ ಫೇಸ್ಬುಕ್ನಾಗ ಹಿಂಗೆ ಬಂತು, ಅಥವಾ ಯಾರೋ ಒಂದ್ ಲಿಂಕ್ ಕಳಿಸ್ರು, 3 ದಿನ ಫ್ರೀ ಅದ ನೋಡಮ್ಮಿ ಅಂತೇಳಿ ಹಿಂಗೇನೋ ಮಾಡಿ ಬಂದಿರ್ತೀರಿ. ನೀವು ಬಂದಿರ್ತಾರಲ್ಲ, ನೀವು ಬಂದಿಲ್ಲ, ನಿಮಗ್ ತರಲಾಗಿದೆ ಯೂನಿವರ್ಸ್, ಬ್ರಹ್ಮಾಂಡ ನಿಮ್ಗೆ ಕರ್ಕೊಂಡು ನನ್ನ ಎದುರಿಗೆ ಕೂರಿಸಿದೆ. ಹಾಗಾಗಿ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ಪ್ರತಿಯೊಂದು ಘಟನೆಗಳಿವೆ ನೋಡ್ರಿ, ಅವು ಈ ಹಿಂದೆ ನಿರ್ಧಾರಿತವಾಗಿರುತ್ತೆ ಎಲ್ಲವೂ. ಸ್ಪೆಷಲಿ ಸ್ಪಿರಿಚುವಲ್ ಅಂತೂ ಅದು ಇರೋದೇ ಹಾಗೆ. ಸೊ ಹಾಗಾಗಿ ಪ್ರತಿಯೊಂದಕ್ಕೂ ಸಮೇತ ರೇಖೆಯಲ್ಲಿ ಉತ್ತರ ಇದೆ. ನೀವ್ ಅದ್ರ ಜೊತೆ ಜೋಡಿಸಿಕೊಳ್ಳುವಿಕೆ ಏನು ಅಂದ್ರೆ, ಫ್ರೀಕ್ವೆನ್ಸಿ ಮತ್ತು ಎನರ್ಜಿ ಇದೆ ನೋಡ್ರಿ, ಅದನ್ನ ಮ್ಯಾಚ್ ಮಾಡ್ಬೇಕು. ಓ ಶಶಿಧರ್ ಸರ್ 15 ವರ್ಷದಿಂದ ಪ್ರಯತ್ನ ಮಾಡಿದ್ರೆ ಈಗ ಸಿಕ್ಕಿದೆ, ಥ್ಯಾಂಕ್ ಯು. ಓಕೆ, ವಾಯ್ಸ್ ಬ್ರೇಕ್ ನನ್ನ ಹತ್ರ ಇಲ್ಲ, ನನ್ ಕ್ಲಿಯರ್ ಇದೆಯಲ್ಲ ಎಲ್ಲರಿಗೂ? ಹಿಂಗ್ ಮಾಡ್ರಿ, ವಾಯ್ಸ್ ಕ್ಲಿಯರ್ ಇದೆ. ನಿಮ್ದು ಸ್ವಲ್ಪ ನೆಟ್ವರ್ಕ್ ಯಾರು ಸರಿ ಇರೋದಿಲ್ಲ ನೋಡ್ರಿ, ಅವ್ರಿಗೆ ಸಮಸ್ಯೆ ಆಗುತ್ತೆ ಅಷ್ಟೇ. ಓಕೆ, ಮುಂದೆ ಹೋಗೋಣ, ಹಾಗೆ ಬಡೆ. ಚಲೋ, ಮತ್ತೆ ನೆಕ್ಸ್ಟ್ ಬರ್ಕೋರಿ, ಮುಂದಿನ ಟಾಪಿಕ್ ಸ್ವಲ್ಪ ಬರೀರಿ. ನಾನು ಸ್ಪೀಡ್ ಹೇಳ್ತಾ ಇದ್ದೀನೇನೋ ಅಂತ ನನ್ಗೂ ಫೀಲ್ ಆಗ್ತಾ ಇದೆ, ಆದ್ರೂ ಸ್ವಲ್ಪ 1-2 ದಿನ ಮಾಡ್ರಿ, ಆಮೇಲೆ ತಾನೇ ಬರ್ತೀರಿ ಗಾಡಿ. ಎಸ್. ಸೊ ಈಗ ಬರೀರಿ, ರೇಖೀಯ ಪಂಚತತ್ವಗಳು. ಜ್ಯೋತಿ ಮ್ಯಾಮ್ 25 ವರ್ಷದಿಂದ ಪರಮಾತ್ಮ. ಎಸ್, ರೇಖೀಯ ಪಂಚತತ್ವಗಳು.
ಸ್ಪೀಡ್ ಆಗಿದೆ. ಯಾಕೆ ಸ್ಪೀಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ನೋಡ್ರಿ. ಟಾಪಿಕ್ ಸ್ವಲ್ಪ ದೊಡ್ಡ ಇದೆ ಇವತ್ತಿನ. ನಮ್ದು ಏನು, ನಂದ್ ಒಂದ್ ಥೇರಿ ಏನು ಅಂದ್ರ, ನನ್ಗೇನ್ ಕಲಿಸ್ಬೇಕಂತಿದೆ ನೋಡ್ರಿ, ಪೂರ್ತಿ ಕಲಿಸಿದ್ರೆ ನನ್ಗೂ ಸಮಾಧಾನ. ಹಾಗಾಗಿ ಹೆಚ್ಚಿಗೆ ಕಲಿಸ್ಬೇಕಂದ್ರೆ ಸ್ವಲ್ಪ ಸ್ಪೀಡ್ ಮಾಡಿದ್ರೆ ಕಲಿಸ್ತೀನಿ ಅಂತ ನನ್ಗಾಗುತ್ತೆ. ಅದು ಸ್ವಲ್ಪ ಸ್ಪೀಡ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾಳೆ ನಿಧಾನ ಇರುತ್ತೆ. ನಾಳೆ ಇಷ್ಟು ಸ್ಪೀಡ್ ಇರೋದಿಲ್ಲ. ನಾಳೆ ಟಾಪಿಕ್ ಚೇಂಜ್ ಇರುತ್ತೆ. ಆಮೇಲೆ ನಿಮ್ಗೆ ರಿಕಾರ್ಡಿಂಗು ಸಿಗುತ್ತೆ ನಿಮ್ ಗ್ರೂಪ್ ಅಲ್ಲಿ. ಒಂಚೂರು ನಿಮ್ಗೆ ಏನಾರು ತಿಳಿದಿಲ್ಲ ಅಂದ್ರೆ ಇನ್ನೊಂದ್ಸಲ ಕುಂತು ಸ್ವಲ್ಪ ನೋಡ್ರಿ, ಕರೆಕ್ಟ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬರ್ಕೋರಿ, ರೇಖೀಯ ಪಂಚತತ್ವಗಳು. ರೇಖೀಯ ಪಂಚತತ್ವಗಳು ನೋಡ್ರಿ, ಯಾವುದೇ ಒಂದು ಧರ್ಮ ಇದೆ ಅಥವಾ ಒಂದು ಕುಟುಂಬನೇ ಇದೆ ಅಂದ್ರೆ ಅದಕ್ಕೊಂದು ತತ್ವಗಳಿರುತ್ತೆ, ಗೊತ್ತಲ್ಲ ನಿಮ್ಗೆ? ಒಂದು ಓಣಿಯಲ್ಲಿ ಒಂದು 100 ಮನೆಗಳಿರ್ತಾವ. ಆ 100 ಮನೆಗಳಲ್ಲೂ ಸಮೇತ ಅವರಿಗೆ ಅವರದೇ ಆಗಿರುವ ತತ್ವಗಳಿವೆ, ಅವರದೇ ಒಂದು ಸಿದ್ಧಾಂತಗಳಿವೆ. ಅಲ್ಲೇ ಅಕ್ಕಪಕ್ಕದಲ್ಲಿ ಇರ್ತಾರೆ, ಇವ್ರಂಗೆ ಇವ್ರು ಇರೋದಿರಲ್ಲ, ಇವ್ರ ತರ ಇವ್ರು ಇರೋದಿಲ್ಲ. ರೀಸನ್ ಏನು ಅಂದ್ರೆ ಪ್ರತಿಯೊಂದು ವಿಭಿನ್ನತೆ ಮತ್ತು ವಿಶಿಷ್ಟತೆ ಇದೆ. ಅದೇ ರೀತಿ ಪ್ರತಿಯೊಂದು ಧರ್ಮಗಳು ಸಮೇತ ತತ್ವ ಸಿದ್ಧಾಂತದ ಮೇಲೆ ನಿಂತಿವೆ. ಇಸ್ಲಾಂ ಅಂದ್ರೆ ಹಿಂಗೆ, ಅದು ಈಗಿಲ್ಲ, ಇನ್ನ 1000 ವರ್ಷ ಆದ್ರೂ ಚೇಂಜ್ ಆಗೋದಿಲ್ಲ. ಹಿಂದೂ ಧರ್ಮ ಅಂದ್ರೆ ಹೀಗೆ, ಅದನ್ನು ಚೇಂಜ್ ಆಗೋದಿಲ್ಲ. ರೀಸನ್ ಏನು ಅಂದ್ರೆ ಸೀಲ್ ಬಿದ್ದವಲ್, ಸೀಲ್ ಹಾಕೋದಂತೀವಿ, ಸಿಲ್ಲು ಸಿಗ್ನೇಚರ್, ಯೂನಿವರ್ಸ್ ನ ಸಿಗ್ನೇಚರ್ ಆಗ್ಬಿಟ್ಟವು. ಸೊ ಅದೇ ರೀತಿ ನಮ್ಮ ರೇಖೆಯಲ್ಲೂ ಸಮೇತ ನೀವು ಮಾಡ್ಬೇಕಾಗಿರುವಂತ 5 ತತ್ವಗಳು ಕಂಪಲ್ಸರಿ. ನೀವು ಒಬ್ಬ ರೇಖಿ ಮಾಸ್ಟರ್ ಆಗ್ಬೇಕು, ಗ್ರ್ಯಾಂಡ್ ಮಾಸ್ಟರ್ ಆಗ್ಬೇಕು, ಫೀಲ್ಡ್ ಅಲ್ಲಿ ಇಳಿಬೇಕು, ನನ್ನ ಜೀವನದಲ್ಲಿ ಏನಾದ್ರೂ ಒಂದು ಮಾಡ್ಬೇಕಂದ್ರೆ ಈ 5 ತತ್ವಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಲೇಬೇಕು. ಸೊ ಮೊದಲ ತತ್ವ ಬರ್ಕೋರಿ. ಯಾರ್ಯಾರಿಗೆ ಅನಿಸುತ್ತೆ ಮೇಡಮ್ ನಾವು ತಯಾರಿದ್ದೇವ್ರಿ, ಹಿಂಗ್ ಮಾಡ್ರಿ, ಅದು ಏನ್ ತತ್ವರ ಇದ್ರಿ, ಆದ್ರೂ ನಾವು ರೇಖಿ ಕಲಿಯೋದೆ ಅಂತ ಯಾರ್ಯಾರಿಗೆ ಫೀಲ್ ಇದೆ? ಪದ್ಮಜ ಮ್ಯಾಮ್ ನೋಡರಿದ್ರಿ, ಕೈದೊಳಗ್ ಪೆನ್ ಇದೆ ನೋಡಿಲ್ಲ. ಎಸ್, ಎಲ್ರು ಸ್ವಲ್ಪ ಕೈ ಮಾಡ್ರಿ, ಮತ್ ಖುಷಿಯಾಗಿರ್ರಿ. ನನಗೆ ಯಾಕೋ ಮುಖದಲ್ಲಿ ನಗು ಕಾಣ್ತಾ ಇಲ್ಲ. ನಮ್ ಕಡೆ ಬೀದರ್ದಾಗ ಹೇಳ್ತೀವಿ ನಾವು, ಯಾರ್ ನಗಲ್ ನೋಡ್ರಿ ಅವ್ರಿಗೆ ಹೇಳ್ತೇವ್ ಕರೆಂಟ್ ಹೊಡೆದಿನ ಕಾಗಿ ಅಂತ. ಏನಾರ ಆಗ್ಲಿ ನಮ್ ಪಾಡಿ, ಯಾವಾಗ್ಲೂ ಖುಷಿಯಾಗಿರ್ರಿ. ಹ್ಯಾಪಿನೆಸ್ ಇದೆ ನೋಡ್ರಿ, ಪರಮಾತ್ಮ ಕೊಟ್ಟಿರುವ ಗಿಫ್ಟ್ ಇದೆ. ನಗುವಿಗಿಂತ ದೊಡ್ಡ ಆಭರಣ ಯಾವುದೂ ಇಲ್ಲ ಜೀವನದಲ್ಲಿ. ಯಾವಾಗ್ಲೂ ಖುಷಿ ಇರಿ. ಇಡೀ ದಿನ ಕೆಲಸ ಮಾಡಿರಿ, ಸಾಕಾಗ್ಬಿಟ್ಟದ, ಆಗಿದೆ, ಏನ್ ಮಾಡಕ, ಎದ್ದ ಮೇಲೆ ಮತ್ತೆ ಅಡ್ಗಿ ಮನಿ ಒಂದಿದೆ, ಎಲ್ಲಾರ್ದು ಇರೋದೇ, ಅದ್ರಲ್ಲಿ ಖುಷಿಯಾಗಿರೋದನ್ನ ಕಲೀರಿ. ಎಸ್. ಸೊ 5 ತತ್ವಗಳನ್ನ ನೀವು ಅಳವಡಿಸ್ಕೊಳ್ಳೋದಕ್ಕೆ ತಯಾರಿದ್ರಿ ಅಂದ್ರೆ ಇವತ್ತು ಬಹಳ ಈಸಿಯಾಗಿ ಟ್ರಿಕ್ ಗಳನ್ನ ಹೇಳ್ತೀನಿ. ನಿಮ್ ಕಷ್ಟನೇ ಆಗೋದಿಲ್ಲ 5 ತತ್ವಗಳನ್ನ ಅಳವಡಿಸ್ಕೊಳ್ಳೋದಕ್ಕೆ. ಸೊ ಮೊದಲನೇ ತತ್ವ ಬರ್ಕೋರಿ, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಬಹಳ ಕಷ್ಟದ ಕೆಲಸ ಇದೆ. ಯಾರ್ಯಾರಿಗೆ ಅನಿಸುತ್ತೆ ಮೇಡಮ್ 1 ಲಕ್ಷ ರೂಪಾಯಿ ಎಲ್ಲಿಂದ್ರ ತಂದ್ ಕಟ್ಟಂದ್ರೆ ಕಟ್ತೇವ್, ಖರೆ ಕೋಪ ಬಿಡು ಅಂದ್ರೆ ಭಾರಿ ಕಷ್ಟ ಇದೆ. ಹಂಗ ಯಾರಿಗಿದೆ? ಕೋಪ ನಮ್ ಜೊತೆಗೆ ಕನೆಕ್ಟ್ ಆಗಿದೆ. ಬಟ್ ನಿಮ್ಗೆ ಈಸಿ ಟ್ರಿಕ್ ಹೇಳ್ತೀನಿ ನೋಡ್ರಿ. ಯಾರ್ಯಾರಿದ್ರಿ 40+ ಇದ್ದವರು? ಬಾಡಿ ಏಜ್, ಶರೀರದ ವಯಸ್ಸು 40+. ನಾವು ಬಾಲ್ಯದಲ್ಲಿ ಇದ್ದಾಗ ಒಂದ್ ಘಟನೆ ನಡೆದಿತ್ತು. ಘಟನೆ ಏನು ಅಂದ್ರ, ಒಂದೇನೋ ದೆವ್ವ ಬರುತ್ತೆ. ಆದ್ರ ದೆವ್ವ ವಾಪಸ್ ಹೋಗೋದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ ಹೊರಬಾಗಿಲ್ ಮೇಲೆ ಇಂದು ಬೇಡ ನಾಳೆ ಬಾ ಅಂತ ಬರ್ದಿದ್ದೇವ್. ನೆನ್ಪಿದೆನಾ? ಯಾರ್ಯಾರು ನಾನಂತೂ ಬರ್ದಿದ್ದೆ, ನಮ್ಮ ಮನೆ ಬರ್ದಿದ್ದೆ. ಎಲ್ಲರಿಗೂ ನೆನ್ಪಿದೆನಾ? ಸೊ ನಮ್ ಇಮ್ಯಾಜಿನೇಷನ್ ಏನಿತ್ತು, ದೆವ್ವ ಬರುತ್ತೆ, ಓದುತ್ತೆ, ನಾಳೆಗ್ ಬಾ ಅಂದಾರ ಇವ್ರು ಅಂತ, ಅದು ವಾಪಸ್ ಹೋಗುತ್ತೆ. ಮತ್ತೆ ಮರ್ದಿನ ಬರ್ತದ, ಮತ್ತು ಓದು ಮುದುಕ ಆಗ್ಬಿಡ್ತು, ಬಂದೇ ಇಲ್ಲ ದೇವು. ಇವತ್ತಿಗೂ ಫೇತ್ ಅಂಡ್ ಬಿಲೀವ್ ಏನ್ ವರ್ಕ್ ಮಾಡ್ತು? ವಿಶ್ವಾಸ. ನೋಡ್ರಿ, ದೇವ್ವಾಗ ಬಿ ಕನ್ನಡ ಬರ್ತಿತ್ತು, ಅದಕ್ಕೂ ಲ್ಯಾಂಗ್ವೇಜ್ ಬರ್ತಿತ್ತು, ವಿಶ್ವಾಸ. ಸೊ ಅದೇ ರೀತಿ ಇಂದು ಬೇಡ ನಾಳೆ ಬಾ ಅಂತ ಹೆಂಗ್ ವಿಶ್ವಾಸಲಿಂದ ಬರ್ದಿದೇವ್ ನೋಡ್ರಿ. ರೇಖೀಯ ಮೊದಲ ತತ್ವ ಏನು ಅಂದ್ರ, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ದಿನದಿಲ್ಲ 1 ಡೇ ಟಾಸ್ಕ್ ಈಸಿ ಅದನ ಜ್ಯೋತಿ ಮೇಡಮ್? 1 ದಿನಕ್ಕೆ ಸಿಟ್ಟು ಬಿಡ್ಬೋದಾ? ರೂಪಾ ಮ್ಯಾಮ್ ಅಂತೂ ಸೀನಿಯರ್, ಅವ್ರಿಗೇನ್ ಕೇಳೋದಿಲ್ಲ, ಈಗೆಲ್ಲ ಬಿಟ್ಟರ ಗಾಡಿ. ನಮ್ ಗಾಡಿಗಳು ಬಾಳ ಸುಧಾರಣೆ ಆಗ್ಬಿಟ್ಟು 1 ದಿನಕ್ಕೆ ಕೋಪ ಬಿಡ್ಬೋದಾ? ಬಿಡ್ಬೋದನ್ನೋರು ಹಿಂಗ್ ಮಾಡ್ರಿ. 1 ದಿನ ಏನ್ ದೊಡ್ಡ ಮಾತದ ರೀ ಮೇಡಮ್, 1 ದಿನ ಬಿಡ್ತೀವಿ. ಸೊ ಬೆಳಗಾಗಿ ಎದ್ದ ತಕ್ಷಣಕ್ಕೆ
ಏನ್ ಮಾಡ್ಬೇಕು, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟ್ ನಲ್ಲಿ 5 ತತ್ವಗಳನ್ನ ದಪ್ಪ ದಪ್ಪ ಅಕ್ಷರನಲ್ಲಿ ಬರಿಬೇಕು. ಮೊದಲ ತತ್ವ ಓದ್ಬೇಕು, ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಏನಾದ್ರೂ ಬರ್ಲಿ, ಇಡೀ ದಿನ ಎಷ್ಟು ಟೆನ್ಷನ್ ಆದ್ರೂ ಆಗ್ಲಿ, ಆದ್ರೆ ಸಿಟ್ ಮಾಡೋದಿಲ್ಲ. ಮುಂಜಾನೆ ಎದ್ದು ಏನ್ ಮಾಡ್ಬೇಕು, ಡಿಸೈಡ್ ಮಾಡ್ಬೇಕು ಎಷ್ಟಕ್ಕ 1 ದಿನಕ್ಕೆ. ಇಡೀ ದಿನ ಏನಾದ್ರೂ ಅಂತ ಸಿಚುವೇಶನ್ ಬಂದ್ರೆ ನಾಳೆ ನೋಡ್ತೀನಿ ಮಗನೇ ಅಂತ ವಿಚಾರ ಮಾಡ್ಬೇಕು. ಇವತ್ ಸಿಟ್ ಮಾಡೋದಿಲ್ಲ, ಯಾಕಂದ್ರೆ ಚಾಲೆಂಜ್ ಇದೆ, ಇವತ್ತು ರೇಖೆ ಇದೆ. 1 ದಿನ, 2 ದಿನ, 3 ದಿನ, 21 ಡೇಸ್ ಆದ್ಮೇಲೆ ನೀವೆಲ್ಲರ ಗುರುಗಳಿಲ್ಲ, ಮಹಾ ಗುರುಗಳಾಗ್ಬಿಡ್ತೀರಿ. ನೀವು ಸಿಟ್ ಬರ್ಬೇಕಂದ್ರೂ ಬರೋದಿಲ್ಲ, ನೀವು ಮಾಡಿ ನೋಡ್ರಷ್ಟೇ. ಆಗ್ಬೋದಾ? ಈಸಿ ಅದಲ್ಲ, ಸರಳ ಇದೆ. ಒಂದೊಂದೇ ದಿನ ಟಾಸ್ಕ್ ತಕೋರ್. ನಿಮ್ಗೆ ಹೇಳ್ತೀನಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಎಷ್ಟು ಡೇಂಜರ್ ಇದೆ ಅಂದ್ರ, ನೀವ್ ಬೇಕಾದ್ರೆ ಗಮನಿಸ್ರಿ. ಯಾವತ್ ಸಿಟ್ ಬಿಡ್ಬೇಕಂದಿರಿ ಅವತ್ ದಿನ ಸಿಟ್ ಹೆಚ್ಚಿಗೆ ಬಂದವು. ಯಾರ್ಯಾರಿಗೆ ಗೊತ್ತಿದೆ, ಅನುಭವ ಇದೆ? ಪೂರಾ ಡಿಸೈಡ್ ಮಾಡಿ ದೇವ್ರ ಮೇಲೆ ಆಣಿ, ಅವು ತಂದೆ ತಾಯಿ ಮೇಲೆಲ್ಲ ಆಣಿ ಪ್ರಮಾಣ ಮಾಡಿರ್ತಾರೆ, ಅವತ್ ಜಾಸ್ತಿ ಸಿಟ್ ಬರುತ್ತೆ. ರೀಸನ್ ಏನು ಅಂದ್ರ, ನಮ್ಮ ಒಳಗಿನ ಮನಸ್ಸಿದೆ ನೋಡ್ರಿ, ನಾವ್ ಯಾವ್ದು ಬಿಡ್ಬೇಕಂತೀವಿ ನೋಡ್ರಿ, ಜಾಸ್ತಿ ಅಟ್ಯಾಚ್ಮೆಂಟ್ ಅದಕ್ಕೆ ಇಟ್ಟಿರುತ್ತೆ. ಅದು ಸೈನ್ಸ್ ಇದೆ, ಇದು ಸೈಕಾಲಜಿ ಇರೋದೇ ಹಾಗೆ. ಹಾಗಾಗಿ ರೇಖೆ ಏನ್ ಹೇಳುತ್ತೆ, ಇವತ್ತಿಗೆ ಮಾತ್ರ ಏನ್ ಮಾಡ್ತೀನ, ಕೋಪ ಮಾಡಿಕೊಳ್ಳೋದಿಲ್ಲ. ಈಸಿ. ಸೊ ಯಾರ್ಯಾರಿಗೆ ಈಸಿ ಅನ್ಸಿದೆ ಒಂದ್ಸಲ ಈಸಿ ಅಂತ ಟೈಪ್ ಮಾಡ್ರಿ. ಮೇಡಮ್ ಬಹಳ ಈಸಿ ಇದೆ, ನಾವ್ ಹಿಂಗೆ ಮಾಡೋದು, ಎಲ್ಲಾನು ಈಸಿ ಮಾಡ್ಬಿಡ್ತೀನಿ, ನೀವು ಕೋರ್ಸ್ ತಗೋಬೇಕಷ್ಟೇ. ಎಸ್, ಹಾ ದೀಪ್ತಿ ಮ್ಯಾಮ್ ಈಸಿ, ಎಲ್ಲರಿಗೂ ಈಸಿ ಇದೆ. ಮಕ್ಳಿಗೆ ಸಿಟ್ಟು ಬಂತು, ನಾಳೆ ನೋಡ್ತೀನಿ ಅಂದ್ರೆ ನೀವು ಸಿಟ್ಟಿಲೇ ಹೇಳ್ರಿ, ನಾಳೆ ನೋಡ್ತೀನಿ, ಇವತ್ತು ಒಂದಿನ ಹೋಗಿ. ಗಂಡನ ಮೇಲೆ ಸಿಟ್ಟು ಬಂತು, ನಾಳೆಗ್ ನೋಡಮ್ರಿ ಏನ್ರಿ. ಅವ್ರಿಗೊಂದ್ ಭಯ ಹಚ್ಬಿಟ್ರಿ, ನಾಳೆಗೆ ಏನ್ ಮಾಡ್ತಾಳೋ, ಗೊತ್ತಾಯ್ತಾ ಐಡಿಯಾ? ಹಿಂಗ್ ಮಾಡಿ ನೀವು ಬಿಡ್ರಿ. 21 ಡೇಸ್ ಇದೊಂದು ವ್ರತ ನಿಯಮ ಮಾಡಿ. ನೀವೇನಾದ್ರೂ ಜನವರಿಯಲ್ಲಿ ಹೊಸ ಜೀವನವನ್ನ ಪ್ರಾರಂಭ ಮಾಡ್ಬೇಕು, ಹೊಸ ಸಕ್ಸಸ್ ಅನ್ನ ತಗೋಬೇಕಂದ್ರ ಈ 5 ತತ್ವ ನಿಮ್ ಜೀವನದಲ್ಲಿ ಅಳವಡಿಸ್ಕೊಡ್ರಿ. ಅದು ಫ್ರೀ ಆಗಿ ಹೇಳ್ತಾ ಇದ್ದೀನಿ. ನನ್ ಫೀಸ್ ತಗೊಂಡ್ರಿ ಯಾರು 2-3 ಸಾವಿರ ನಂಗೆ ಆರಾಮ್ಸೆ ಕಟ್ತೀರಿ. ರೇಖಿ ಲೆವೆಲ್ ಒಂದ್ 3-4 ಸಾವಿರ ಯಾರು ಕಟ್ತಾರ. ಫ್ರೀ ಕೊಡೋ ಉದ್ದೇಶ ಏನು ಅಂದ್ರೆ ನೀವು ಮೊದಲು ಪರಿವರ್ತನೆ ಆಗಿ. ಎಸ್, ಈಸಿ. ಸೊ ಸೆಕೆಂಡ್ ಒನ್ ಬರೀರಿ, 2ನೇ ತತ್ವ ಬರೀರಿ, ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡುವುದಿಲ್ಲ. ನೋಡ್ರಿ, ಮನುಷ್ಯ ಅಂತ ಅಲ್ಲ, ಜಗತ್ತಿನ ಎಲ್ಲಾ ಜೀವಕೋಶಗಳಿಗೂ ಚಿಂತೆ ಇದೆ, ಎಲ್ಲಾ ಜೀವಿಗಳಿಗೂ ಚಿಂತೆ ಇದೆ, ಎಲ್ಲವುಗಳಿಗೂ. ಒಂದು ಇರುವೆ ಇದೆ ಅಂದ್ರೆ ಇರುವೆಗೂ ಚಿಂತೆ ಇದೆ. ಅದಕ್ಕೆ ಅದು ಬೇಸಿಗೆಯಲ್ಲಿ ಏನ್ ಮಾಡುತ್ತೆ, ಆಹಾರ ಸಂಗ್ರಹಣೆ ಮಾಡುತ್ತೆ. ಮಳೆಗಾಲದಲ್ಲಿ ಹೊರಗೆ ಬರೋದಕ್ಕೆ ಆಗೋದಿಲ್ಲ ಅಂತ ಅದು ಗೊತ್ತಿದೆ. ಪಕ್ಷಿಗಳಿವೆ ಅಂದ್ರೆ ಅವಕ್ಕೂ ಚಿಂತೆ ಇವೆ, ಗೂಡ್ ಕಟ್ತವು, ವಾತಾವರಣ ಚೇಂಜ್ ಆದಾಗ ಹೋಗಿ ಒಳಗೆ ಉಳಿಯೋದಕ್ಕೆ. ಹಾಗಾಗಿ ಚಿಂತೆ ಅನ್ನೋದು ಕೇವಲ ಮನುಷ್ಯನಿಗೆ ಅಷ್ಟೇ ಅಲ್ಲ, ಎಲ್ಲಾ ಜೀವರಾಶಿಗಳಿಗೂ ಇದೆ. ಆದ್ರೆ ನಮಗ್ ಮಾತ್ರ ಎಕ್ಸ್ಟ್ರಾ ಆರ್ಡಿನರಿ ಚಿಂತೆವ, ಬಹಳ ಭಯಂಕರ ಚಿಂತೆಗಳು. ನಿಮ್ಗೆ ಒಂದ್ ಸ್ಟೋರಿ ಹೇಳ್ತೀನಿ. ಒಂದ್ ಹೆಣ್ಮಗಳು ಗುರುಗಳ ಹತ್ರ ಹೋದಳಂತ, ಹಿಂಗೆ ಬಾಳ ಟೆನ್ಷನ್, ಬಾಳ ಚಿಂತೆ ಮಾಡಿ. ಗುರುಗಳು ಕೇಳದ್ರಂತ, ಏನಾಗ್ಯದ ತಾಯಿ ನಿನ್ಗ? ಅವಾಗ ಏನ್ ಮಾಡ್ಲಿ ಗುರುಗಳೇ, ನನ್ ಮಗ ನನ್ ಮಾತೆ ಕೇಳಲ್ಲ, ನಾನ್ ಏನ್ ಹೇಳಿದ್ರು ವಿರುದ್ಧ ಮಾಡ್ತಾನ, ನನ್ಗ ಅವ್ನ್ ಕಾಲಾಗ್ ಸಾಕಾಗ್ಯದ. ಅವಾಗ ಗುರುಗಳ, ಮಗನ್ ಮದಿ ಸೊಸಿ ಏನಾರ ಬಂದಿರ್ಬೇಕು, ಹಿಂಗೆ ಏನ್ ಮಾಡ್ತಿ ದೊಡ್ಡೋರಾದ್ಮೇಲೆ ಹಿಂಗೆ ಹಿಂಗೆ ಹೇಳೋದು ಅಳೋದು, ಫುಲ್ ಟೆನ್ಷನ್ ಮಾಡ್ಕೊಳುತ್ತೆ. ಅಲ್ಲಿ ಗುರುಗಳಿಗೆ ಸ್ವಲ್ಪ ಡೌಟ್ ಬಂತಂತ, ಡೌಟ್ ಬಂದ್ ಕೇಳಿದ್ರಂತ, ಮಗ ಎಷ್ಟು ವರ್ಷನವ? 3 ವರ್ಷನವ ಅಂದಳಂತಕಿ. ಎಷ್ಟು? 3 ವರ್ಷ. 3 ವರ್ಷದ ಮಕ್ಕಳ ಮಾತಂಗ್ ಕೇಳ್ತಾವ್? ಕೇಳಂಗಿಲ್ಲ. ಆದ್ರೂ ಅದು ಚಿಂತಿ ಭಯಂಕರ. ಆ LKG UKG ಮಕ್ಕಳಿಗೆ ಪೆನ್ಸಿಲ್ ಹಿಡಿಲಕ್ ಬರಂಗಿಲ್ಲ, ರಾತ್ರಿ 2-2 ತಾಸು ಕೂರ್ಸಿ ಹೋಮ್ವರ್ಕ್ ಮಾಡ್ಸೋದ್ ಚಿಂತಿ. ನಾಳೆ ಭವಿಷ್ಯ ಏನಾಗುತ್ತೆ? ಬ್ರಹ್ಮಾಂಡ ನಮಗೂ ಒಂದ್ ಬದುಕು ಕೊಟ್ಟಿದೆ ಅಂದ್ರೆ ಆ ಮಗುವಿಗೂ ಬದುಕಿರುತ್ತೆ. ನಿಶ್ಚಿಂತಾಗಿರೋದ್ ಕಲೀರಿ. ಬರ್ಕೋರಿ. ಯಾವ ವ್ಯಕ್ತಿ ಜಾಸ್ತಿ ಚಿಂತೆ ಮಾಡ್ತಾನೆ ನೋಡ್ರಿ, ಯೂನಿವರ್ಸ್ ಅವನಿಗೆ ಸಪೋರ್ಟ್ ಮಾಡೋದಿಲ್ಲ. ನೀವು ಯಾವ ವಿಷಯವನ್ನ ಕುರಿತು ಬಹಳ ಟೆನ್ಷನ್ ಮಾಡ್ಕೊಳ್ತೀರಿ ನೋಡ್ರಿ, ಯೂನಿವರ್ಸ್ ನಿಮ್ಗೆ ಇನ್ನ ಟೆನ್ಷನ್ ಮಾಡಂಗೆ ಮಾಡುತ್ತೆ ಹೊರತಾಗಿ ಸಪೋರ್ಟ್ ಮಾಡೋದಿಲ್ಲ. ಹಾಗಾಗಿ ಯಾವ ವ್ಯಕ್ತಿ ಧೈರ್ಯಶಾಲಿ ಆಗಿರ್ತಾನೆ ನೋಡ್ರಿ, ಅವನಿಗೆ ಯೂನಿವರ್ಸ್ ಸಪೋರ್ಟ್ ಮಾಡೋದು. ಯೂನಿವರ್ಸ್ನ ರೂಲ್ಸ್ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ. ಹಾಗಾಗಿ ಚಿಂತೆ ಮಾಡೋದ್ ಬಿಡ್ರಿ. ಹಂಗಂತ ಚಿಂತೆ ಇದ್ರು ಏನ್ ಮಾಡ್ಬೇಕ್ರಿ ಮೇಡಮ್? ಇರುತ್ತೆ ಜೀವನ ಅಂದ್ಮೇಲೆ. ಚಿಂತೆ ಇರ್ಲಾರ್ದವ್ರು ಯಾರ ಹೇಳ್ರಿ? ಯಾರ ಮನೆಯಲ್ಲಿ ಸಾವು ನೋವುಗಳಿಲ್ಲ ಹೇಳ್ರಿ? ಯಾರ ಮನೆಯಲ್ಲಿ ಸಂಘರ್ಷ ಇಲ್ಲ? ಎಲ್ಲಾರ ಮನೇಲಿ ಇರೋದೇ ಇಲ್ಲ. ಅದಕ್ಕೆ ಬರ್ಕೋರಿ, ಯಾವಾಗ್ಲೂ ಕಾಲ್ ಕೆಳಗಿನ ಬೆಂಕಿಗಿಂತನೂ ಕಣ್ಣು ಮುಂದಿನ ಬೆಳಕು ಬಹಳ ದೊಡ್ಡದಿರುತ್ತೆ.
ಕಣ್ ಮುಂದಿನ ಬೆಳಕು ನೋಡ್ರಿ, ಬದುಕು ಕಟ್ಕೊಡ್ರಿ. ಹಿಂದೆ ಏನಾಗಿದೆ ಆಗಿದೆ, ಅದು ವಾಪಸ್ ಬರೋದು ಅಲ್ಲ. ನೀವೇನ್ ಮಾಡಿದ್ರು ಬರೋದಿಲ್ಲ ಅದು. ನೀವೇನೇ ಕಳ್ಕೊಂಡಿರಿ, ಆಪ್ಷನ್ ಇಲ್ಲ ಅಲ್ಲಿ ಏನು. ಬೇಕಾದ್ರೆ ಇವತ್ ಕುಂತ್ ಸರ್ಚ್ ಮಾಡ್ರಿ. ಹಂಗೇನಾದ್ರೂ ಆಪ್ಷನ್ ಇದೆ, ಅದು ವಾಪಸ್ ಸಿಗೋದಕ್ ತಯಾರಿದೆ ಅಂದ್ರೆ ಚಿಂತೆ ಮಾಡ್ರಿ. ಬೇಕಾದ್ರೆ ನಂಗೂ ಐಡಿಯಾ ಹೇಳ್ರಿ ಮೇಡಮ್, ನಿಮ್ಗೆ ಗೊತ್ತಿಲ್ಲ ಇಂಥ ದೊಡ್ಡ ರಹಸ್ಯ ಇದೆ ಚಿಂತೆ ಮಾಡೋದ್ರಿಂದ ಅಂದ್ರೆ ಹೇಳಿ, ನಾನು ಮತ್ತೆ ರೆಡಿ ಇದ್ದೀನಿ ನಿಮ್ ಕ್ಲಾಸ್ ಎಲ್ಲ ಬಿಟ್ಟು ನೀವು ಚಿಂತೆ ಮಾಡ್ರೆ ನಾನು ಮಾಡ್ತೀನಿ. ಹಂಗಾಗೋದಿಲ್ಲ. ಹಾಗಾಗಿ ಚಿಂತೆ ಮಾಡೋದ್ರಿಂದ ಇನ್ನೂ ಚಿಂತೆ ಹೆಚ್ಚಾಗುತ್ತೆ ಹೊರತಾಗಿ ಕಡಿಮೆ ಆಗೋದಿಲ್ಲ. ಹಾಗಾಗಿ ರೇಖಿ ಹೇಳುತ್ತೆ, ಇವತ್ತಿಗೆ ಮಾತ್ರ ನಾನು ಚಿಂತೆ ಮಾಡ್ತೀನಿ. ಬೆಳಗಾಗಿ ಹೇಳ್ರಿ, ಏನಾದ್ರೂ ಆಯ್ತು ಜೀವನದಲ್ಲಿ ಆಗಿದೆ, ಮತ್ತೆ ಆಗ್ತಾನೆ ಇರುತ್ತೆ, ನಮ್ ಕೈಯಲ್ಲಿ ಇರೋದಿಲ್ಲ. ಯಾವಾಗ್ಲೂ ನೆನ್ಪಿಡ್ರಿ, ಪರಿಸ್ಥಿತಿಯನ್ನ ಪರಿವರ್ತನೆ ಮಾಡೋ ಶಕ್ತಿ ಯಾರಿಗೂ ಸಾಧ್ಯ ಇಲ್ಲ. ಆದ್ರೆ ಸ್ವಸ್ಥಿತಿಯನ್ನ ನಮ್ಮ ಹತೋಟಿಯಲ್ಲಿ ಇಡೋದಿದೆ ನೋಡ್ರಿ, ನಮ್ಗೆ ಸಾಧ್ಯ ಇದೆ. ಹಾಗಾಗಿ ನೀವು ನಿಶ್ಚಿಂತ ಇದ್ದಾಗ ಸ್ವಸ್ಥಿತಿ ಸರಿಯಾಗಿಟ್ಟಿರ್ತೀರಿ. ನಿಮ್ಮ ಮನಸ್ಸು, ನಿಮ್ಮ ವಿಚಾರ ಎಲ್ಲ ನಿಮ್ಮ ಹತೋಟಿಯಲ್ಲಿರುತ್ತೆ. ಹಾಗಾಗಿ ನಿಶ್ಚಿಂತವಾಗಿರೋದು ಕಲೀರಿ. ಅದಾದ್ಮೇಲೆ 3ನೇ ಬರ್ಕೋರಿ, ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ಸೊ ಹಾಗಾಗಿ ನಮ್ಗೆ ಏನಾಗಿದೆ, 100ಕ್ಕೆ 65% ಜನರಿಗೆ ನಾವು ಮಾಡೋ ಜಾಬ್ ಇದೆ ನೋಡ್ರಿ, ಅದು ನಮ್ಗೆ ಇಷ್ಟ ಇಲ್ಲ. ಒಪ್ತಿರಲ್ಲ? ನಾವು ಮಾಡೋ ಜಾಬ್ ಇದೆ ನೋಡ್ರಿ, ಅದು ಇಷ್ಟ ಇಲ್ಲ, ನಮ್ಮ ಆಫೀಸ್ ಇಷ್ಟ ಇಲ್ಲ, ಬಾಸ್ ಇಷ್ಟ ಇಲ್ಲ, ಅದ್ ಏನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ ನೋಡ್ರಿ, ಅವು ನಮ್ಗೆ ಇಷ್ಟ ಇಲ್ಲ. ಅದ ರೇಖಿ ಏನ್ ಹೇಳುತ್ತೆ ಅಂದ್ರ, ಯಾವ್ದ್ರಿಂದ ನನ್ ಮನೆ ನಡೀತಾ ಇದೆ ನೋಡ್ರಿ, ಅದಕ್ಕೆ ನಾನ್ ಗೌರವ ಕೊಡ್ಬೇಕು. ನನ್ ಮಕ್ಕಳು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ದಾರೆ, ಅದೇ ಜಾಬ್ಲಿಂದ. ನನ್ ಸಮಾಜದಲ್ಲಿ ಒಂದ್ ಗೌರವ ಇದೆ, ಅದರ್ಲಿಂದ, ಆ ಜಾಬ್ಲಿಂದ. ಹಾಗಾಗಿ ನನ್ನ ಕರ್ತವ್ಯವನ್ನ ನಾನು ನಿಷ್ಠೆಯಿಂದ ಮಾಡಿದ್ರೆ ಯೂನಿವರ್ಸ್ ನನ್ಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ನೀವು ನಿಮ್ಮ ಕರ್ತವ್ಯವನ್ನ ಇಷ್ಟಪಡುವುದಕ್ಕೆ ಶುರು ಮಾಡ್ರಿ. ಅದಕ್ಕೆ ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನ ನಿಷ್ಠೆಯಿಂದ. ಇವತ್ ಸಾಕಷ್ಟು ಜನ ಇದ್ದಾರೆ, ಸ್ಯಾಲ್ರಿ ಬರ್ತಾ ಇದೆ, ನಿಷ್ಠೆ ಇಲ್ಲ. ಯಾವ ಆಫೀಸ್ನಲ್ಲಿ ದುಡಿತಾರ, ಎಲ್ಲಿಂದ ಪಗಾರ ಬರುತ್ತೆ ನೋಡ್ರಿ, ಅವರಿಗೆ ನಿಂದನೆ ಮಾಡ್ತಾರ, ಅವ್ರ ವಿರುದ್ಧನೇ ಪಿತೂರಿ ಹೂಡ್ತಿರ್ತಾರೆ. ಯಾವ ಡಿಪಾರ್ಟ್ಮೆಂಟ್ ಅನ್ನ ತಿಂತಾರ, ಆ ಡಿಪಾರ್ಟ್ಮೆಂಟ್ಗೆ ವಿರೋಧ ಮಾತಾಡ್ತಾ ಇರ್ತಾರ. ನೋಡಿದ್ರಲ್ಲ? ಸೊ ಪರಮಾತ್ಮ ಹೆಂಗ್ ಸಪೋರ್ಟ್ ಮಾಡ್ತಾನೆ ಹೇಳ್ರಿ? ನೋಡ್ರಿ, ಯಾರ ಸಿಗ್ನೇಚರ್ ಮಾಡೋದಕ್ಕೆ ಒಂದ್ ಪೆನ್ ಕೊಟ್ರೆ ಥ್ಯಾಂಕ್ ಯು ಹೇಳ್ತೀವಿ, ಅವ್ರ ಪೂರಾ ಜೀವನನೇ ನಮ್ಗೆ ಕೊಟ್ಬಿಟ್ಟಾರ. ಪ್ರತಿ ತಿಂಗಳು ನಮ್ಮ ಮನೆ ನಡೀತಾ ಇದೆ. ಹಾಗಾಗಿ ಯಾವಾಗ್ಲೂ ಮಾಡೋ ಜಾಬ್ ಇದೆ ನೋಡ್ರಿ, ಅದಕ್ಕೆ ಗೌರವ ಕೊಡ್ರಿ. ಈಗ ನಾನ್ ನಿಮ್ ಎದುರಿ ಕುಂತೀನಿ ನೋಡ್ರಿ, ನನ್ ಜಾಬ್ ಇದೆ, ಇದು ನನ್ ಕರ್ತವ್ಯ ಇದೆ, ನಾನು ನಿಷ್ಠೆಯಿಂದ ಮಾಡ್ತೀನಿ. ನೀವ್ ಹೇಳ್ಬೇಡ್ರಂದ್ರು ನಾನು ಪೂರ್ತಿ ಹೇಳೋಳೆ, ಯಾಕಂದ್ರೆ ನನ್ ಕರ್ತವ್ಯ ಇದೆ, ನಾನು ನಿಷ್ಠೆಯಿಂದ ಮಾಡಿದ್ರೆ ನನ್ಗೂ ರಾತ್ರಿ ನಿದ್ರೆ ಬರುತ್ತೆ. ನಾನು ರೇಖಿ, ಧನ್ಯವಾದ ತಾಯಿ, ಇವತ್ತಿನ ಸೇವೆ ನಾನು ಪೂರ್ತಿ ಮಾಡಿ. ಸೊ ಹಾಗಾಗಿ ಯಾವಾಗ್ಲೂ ಇದು 3ನೇ ತತ್ವ. 4ನೇ ಬರ್ಕೋರಿ, ನಾನು ನನ್ನ ನೆರೆ ಹೊರೆಯವರನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ ಅಥವಾ ದಯೆಯಿಂದ ನೋಡಿಕೊಳ್ಳುತ್ತೇನೆ. ನಮ್ಮ ನೆರೆ ಹೊರೆಯವರನ್ನ, ನೀವು ಬೈಬಲ್ ಅನ್ನ ಏನಾದ್ರೂ ನೋಡಿದ್ರ, ಬೈಬಲ್ ನಲ್ಲಿ ಬರುತ್ತೆ, ನೀನು ನಿನ್ನ ನೆರೆ ಹೊರೆಯವರನ್ನ ಪ್ರೀತಿಸುವ. ಹಾಗಾಗಿ ರೇಖಿನು ಏನ್ ಹೇಳುತ್ತೆ, ನಮ್ಮ ನೆರೆ ಹೊರೆಯವರನ್ನ ನಾವು ಕಾಳಜಿಯಿಂದ ನೋಡ್ಕೊಳ್ಬೇಕು. ಒಂದು ಸತ್ಯ ನೀವೆಲ್ಲಾರು ನೆನ್ಪಿಡ್ರಿ, ನಮಗೆ ತಕ್ಷಣಕ್ಕೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಮ್ಮ ಮನೆಯಲ್ಲಿ 1 ನಿಮಿಷದ ಒಳಗೆ ಬಂದು ನಮ್ಗೆ ಯಾರಾದ್ರೂ ಸಪೋರ್ಟ್ ಮಾಡೋರು ಇದ್ರೆ ನಮ್ಮ ಅಕ್ಕಪಕ್ಕದವ್ರು ಇರ್ತಾರೆ. ನೆನ್ಪಿಟ್ಕೊಳ್ಳಿ. ಬೀದರ್ ಕಡೆ ನಾವು ಆಜು ಬಾಜು ಅಂತೀವಿ. ಯಾರು ಸಪೋರ್ಟ್ ಮಾಡ್ತಾರೆ? ಕಂಪೌಂಡ್ ದಾಟಿ ಬಂದು ನಮ್ಮ ಅಕ್ಕಪಕ್ಕದವ್ರು ಮಾಡ್ತಾರೆ. ಆದ್ರೆ ನಾವ್ ಅವ್ರ ಸರಿನೇ ದುಶ್ಮನಿ. ಯಾವ್ದ್ರ ದುಶ್ಮನಿ? ಕಾಂಪೌಂಡ್. ಫಸ್ಟ್ ಯಾರು ಮನಿ ಕಟ್ಟಿರ್ತಾರ, 1 ಫೀಟ್ ತಗೊಂಡಿರ್ತಾರ, ಅವರು ಸುಮ್ ಇರಂಗಿಲ್ಲ. ಆ 1 ಫೀಟ್ ಇನ್ ಕಂಪೌಂಡ್ ಲೈಫ್ ಟೈಮ್ ಅವ್ರ ಸರಿ ದುಶ್ಮನಿ ಇರ್ತದ. ನಾವು ಇದೇ ಆಗ್ತಾ ಇರೋದಲ್ಲ? ಇಲ್ಲ ಕಸ ಉಡುವಾಗ ಒಂದಿಟ್ಟು ಕಸ ನಮ್ ಕಡೆ ಬಂದಿರ್ತದ, ಸುಮ್ ಇರಂಗಿಲ್ಲ. ಅವ್ರು ಏನೋ ಮಾಡಿರ್ತಾರ, ಈಗ ಅದೇ ಭಯಂಕರ ತಗೊಂಡಿರ್ತೀವಿ. ತಲೆ ಕೆಡಿಸ್ಕೊಳ್ಳೋದ್ ಬಿಟ್ಟು ಹಾಕ್ರಿ, ಸ್ವೀಕಾರ ಮಾಡಿ. ಒಂದು ಯೋಚನೆಯನ್ನ ಮಾಡ್ರಿ, ಎಲ್ಲರೂ ಒಳ್ಳೆಯವರಾದ್ರೆ ಜಗತ್ತಲ್ಲಿ ನಡೆಯೋದಿಲ್ಲ. ಎಲ್ಲಾ ಪ್ರಕಾರದ ಜನ ಬೇಕು. ಆದ್ರೆ ಇವತ್ ನಾವು ಮಾನಸಿಕ ನೆಮ್ಮದಿಯಿಂದ ಇರ್ಬೇಕು ಅಂದ್ರೆ ಅಕ್ಕಪಕ್ಕದವರು ಬಹಳ ಇಂಪಾರ್ಟೆಂಟ್ ಇರ್ತಾರೆ. ಸೊ ಹಾಗಾಗಿ ರೇಖಿ ಏನ್ ಹೇಳುತ್ತೆ, ನೀನು ನಿನ್ನ ನೆರೆ ಹೊರೆಯವರನ್ನ ಕಾಳಜಿಯಿಂದ ನೋಡ್ಕೋ. ನಾನ್ ಯಾವಾಗ ಕಾಳಜಿಯಿಂದ ನೋಡ್ತೀನಿ, ಅವರು ನನ್ ಕಾಳಜಿಯಿಂದ ನೋಡ್ತಾರ. ನಿಮ್ಗೆ ಗೊತ್ತಾ, ನಾವ್ ಎಷ್ಟು ಸ್ವಾರ್ಥಿ ಇದ್ದೀವಿ ಅಂದ್ರೆ ನಮ್ ಪಕ್ಕದಲ್ಲಿ ಎಷ್ಟು ಮಕ್ಕಳವ ನಮ್ಗೆ ಗೊತ್ತಿಲ್ಲ. ಅವ್ರ ಮನ್ಯಾಗ ದುಶ್ಮನಿ ನಮ್ದು, ಮತ್ ಪೂರ್ತಿ ಪಕ್ಕ ನಿಭಾಯಿಸ್ತೀವಿ, ಏನಕ್ಕಾಗಲ್ದು. ಸೊ ಇದು ಯಾವಾಗ್ಲೂ ಒಳ್ಳೆ ಎನರ್ಜಿ ನಮ್ಗೆ ಕ್ರಿಯೇಟ್ ಮಾಡೋದಿಲ್ಲ. ಯಾಕಂದ್ರೆ ವೈಬ್ರೇಷನ್ ಮತ್ತು ಫ್ರೀಕ್ವೆನ್ಸಿ 4 ಕಡೆಯಿಂದ ಬರ್ತಾ ಇರುತ್ತೆ. 4 ಕಡೆಯಿಂದ ಬರುತ್ತೆ ವೈಬ್ರೇಷನ್ ಮತ್ತು ಫ್ರೀಕ್ವೆನ್ಸಿ. ಹಾಗಾಗಿ ಯೂನಿವರ್ಸಲ್ ಎನರ್ಜಿ ಎಲ್ಲಾ ಕಡೆಗೂ ಇರುತ್ತೆ.
ಹಾಗಾಗಿ ಯಾರ್ಯಾರ ಜೊತೆಗೆ ಏನಾದ್ರು ಇದೆ ನೋಡ್ರಿ ಅದನ್ನ ಪ್ಯಾಚ್ ಅಪ್ ಮಾಡ್ರಿ, ಸರಿ ಮಾಡ್ರಿ. ಅದಾದ್ಮೇಲೆ ಕೊನೆಗೆ ಬರ್ಕೋರಿ, ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ನಾನು ಧನ್ಯವಾದ ಹೇಳುತ್ತೇನೆ. ನಾನು ಫಸ್ಟ್ ಬರ್ಕೋರಿ, ನಾನು ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ನಾನು ಧನ್ಯವಾದ ಹೇಳುತ್ತೇನೆ. ಸಾಕಷ್ಟು ಸಲ ಏನಾಗುತ್ತೆ ಅಂದ್ರ ನಾವು ಗ್ರೇಟ್ಫುಲ್ ಇರೋದಿಲ್ಲ, ಥ್ಯಾಂಕ್ ಯು ಹೇಳೋದಿಲ್ಲ. ನಾನು ಈಗ ಹೇಳ್ ನೋಡ್ರಿ, ಯಾರ ಸಿಗ್ನೇಚರ್ ಮಾಡೋದಕ್ಕೆ ಒಂದ್ ಪೆನ್ ಕೊಟ್ರು ಥ್ಯಾಂಕ್ ಯು ಹೇಳ್ತೀನಿ. ಈ ಜೀವನವನ್ನ ಕೊಟ್ಟಿರುವಂತ ನಮ್ ತಂದೆ ತಾಯಿಗೆ ಯಾವತ್ತಾದ್ರೂ ಒಂದಿನಾರ ಥ್ಯಾಂಕ್ ಯು ಹೇಳಿದ? ಊಟ ನಿಂದ ಮಾಡ್ತೇವ್, ನೀವು ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ, ಜಲ್ದಿ ಮದಿಮೆ ಮಾಡ್ಕೊಟ್ರಿ, ಹಳೆಗೆ ಚಂದ ಹುಡ್ಕಿಲ್ಲ, ಹಿಂಗೆ ಏನು ತಲೆಗೆ ಒಟ್ಟು ಅವ್ರ ಮನೆಗ್ ಬ್ಲೇಮ್ ಮಾಡೋದು ಹೆಣ್ಮಕ್ಳ ಕೆಲ್ಸ. ಸೊ ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ನೀವ್ ಎಷ್ಟು ಗ್ರಾಟಿಟ್ಯೂಡ್ ಮೋಡ್ ನಲ್ಲಿ ಇರ್ತೀರಿ ನೋಡ್ರಿ, ಅಷ್ಟು ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಎಷ್ಟು ಗ್ರಾಟಿಟ್ಯೂಡ್ ನಲ್ಲಿ ಇರ್ತೀರಿ, ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಸೊ ಇವು 5 ತತ್ವಗಳು. ಈಗ ನಾಳೆ ಸ್ವಲ್ಪ ನೋಟ್ ಮಾಡ್ಕೊಡ್ರಿ, ಮತ್ತೆಲ್ಲರೂ 2 ಕಿವಿ ಕೊಟ್ಟು ಕೇಳ್ರಿ. 1 ಕಿವಿ ಹತ್ತಲ್ಲಿ 2 ಕಿವಿ ಬೇಕು. ಈ ಮುಂದಿನ ಟಾಪಿಕ್ ನಾಳೆ ನಿಮ್ದು ದೀಕ್ಷೆ ಇರುತ್ತೆ. ಯಾರ್ಯಾರಿಗೆ ಫೀಲ್ ಗುಡ್ ಇದೆ ನಾಳೆ ದೀಕ್ಷೆ ಇರುತ್ತೆ ಅಂತ? ನಾಳೆ ನಿಮ್ಮೆಲ್ಲರಿಗೂ ದೀಕ್ಷೆ ಇರುತ್ತೆ. ಸಮಯ ಬರ್ಕೋರಿ, ಬೆಳಿಗ್ಗೆ 10 ರಿಂದ 12 ಗಂಟೆ. ನಾಳೆ ರವಿವಾರ ಇದೆಲ್ಲ, ಹಾಗಾಗಿ ಬೆಳಿಗ್ಗೆ ಎನರ್ಜಿ ಚೆನ್ನಾಗಿರುತ್ತೆ. ಹಾಗಾಗಿ ನಾಳೆ 10 ರಿಂದ 12 ಗಂಟೆ ತನಕ ನಿಮ್ಮ ದೀಕ್ಷೆ ಕಾರ್ಯಕ್ರಮ ನಡೆಯುತ್ತೆ. ಅದ್ರ ಪೂರ್ವ ಸಿದ್ಧತೆ ಬರ್ಕೋರಿ, ಏನೇನ್ ಮಾಡ್ಬೇಕು. ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟ್ ನಲ್ಲಿ ಇದು 5 ತತ್ವಗಳನ್ನ ಬರೆದು ನಿಮ್ ಎದುರಿಗೆ ಇಟ್ಟಿರ್ಬೇಕು. ಒಂದ್ ವೇಳೆ ಯೆಲ್ಲೋ ಕಲರ್ ಇಲ್ಲ ಅಂದ್ರೆ ವೈಟ್ ಪೇಪರ್ ನಲ್ಲಾದ್ರೂ ನೀಟಾಗಿ ಬರೆದು ನಿಮ್ ಹತ್ರ ಇಡ್ಬೇಕು. 1 ಗ್ಲಾಸ್ ನೀರು ಮತ್ತೆ 1 ದೀಪ ಕಂಪಲ್ಸರಿ. ಆಮೇಲೆ ವೈಟ್ ಬಟ್ಟೆ, ಬಿಳಿ ಬಟ್ಟೆ, ತಲೆ ಸ್ನಾನ ಮಾಡಿ ಬಿಳಿ ಬಟ್ಟೆ ಹಾಕ್ಬೇಕು, ವೈಟ್ ಕಲರ್. ಯಾರ್ದಾದ್ರೂ ವೈಟ್ ಕಲರ್ ಕಾಣಿಸಿಲ್ಲ ಅಂದ್ರೆ ನಾನ್ ದೀಕ್ಷೆ ಕೊಡೋದಿಲ್ಲ, ಸೀದಾ ನಾವು ರಿಮೂವ್ ಮಾಡ್ತೀವಿ. ನಮ್ ಕಂಡೀಷನ್ ಹಿಂಗೆ ಇರೋದು. ಎಸ್, ವೈಟ್ ಕಲರ್ ಡ್ರೆಸ್ ಇದೆ ನೋಡ್ರಿ, ಅದನ್ನ ಹಾಕ್ಬೇಕು. ಆಮೇಲೆ 108 ಸಲ ಓಂಕಾರ ಮಾಡಿರ್ಬೇಕು ನೀವು. ಹಾಗಾಗಿ ನಾಳೆ ಸಂಡೇ ಅಂತ ತಿಳ್ಕೊಬೇಡ್ರಿ, ಎಕ್ಸ್ಟ್ರಾ ವರ್ಕ್ ಇದೆ ಅಂತ ತಿಳ್ಕೊಂಡು ಸ್ವಲ್ಪ ಬೇಗ ಎದ್ದು ಇದೆಲ್ಲಾನು ಮುಗಿಸ್ರಿ. ಮತ್ತೆ ಆದಷ್ಟು 90% ಸ್ವಲ್ಪ ಮೌನವಾಗಿರಿ. ಮೌನ ಆಗಿರಿ ಅಂದ್ರೆ ಹ್ಞೂ ಅಂದ್ರೆ ಹ್ಞೂ, ಹಾ ಅಂದ್ರೆ ಹಾ ಅಂತೀವಿ ನಾವು. ಎಲ್ಲಾರ ಬಲ್ ಬಿಳಿ ಬಟ್ಟೆ ಇದ್ದೇ ಇರುತ್ತೆ ಜ್ಯೋತಿ ಮೇಡಮ್, ಬಿಳಿ ಸಾರಿ ಹಾಕ್ರಿ. ಎಲ್ಲಾರ ಬಲ್ ನಮ್ಗೆ ಇರೋದಿಲ್ಲ ಅಂತಿಲ್ಲ ನೋಡ್ರಿ, ಇದು ನನಗ್ ಪಕ್ಕ ಗೊತ್ತಿದೆ. ಇಲ್ಲಾಂದ್ರೆ ಓಡ್ನಿಗೆ ಏನಂತಾರ ಇವ್ರು, ವೇಲ್. ಹಾ, ನಾವು ಓಡ್ನಿ ಅಂತೀವಿ, ವೇಲ್ ಹಾಕ್ರಿ ವೈಟ್. ಬಟ್ ಕಂಪಲ್ಸರಿ ವೈಟ್ ನಂಗೆ ಕಾಣ್ಬೇಕು ನೀವು ಸ್ಕ್ರೀನ್ ಮೇಲೆ. ಗೊತ್ತಾಯ್ತಾ ಎಲ್ಲರಿಗೂ? ತಲೆ ಸ್ನಾನ ಮಾಡೋದು, 108 ಸಲ ಓಂಕಾರ ಹೇಳೋದು, ಮತ್ತೆ 15 ನಿಮಿಷ ಮುಂಚೆನೆ ನೀವು ರೆಡಿಯಾಗಿ ಇಲ್ಲಿ ಕೂಡ್ಬೇಕು. ನಾವು ಮೊದಲೇ ಓಂಕಾರವನ್ನ ಹಾಕಿರ್ತೀವಿ. ಒಂದ್ ವೇಳೆ ನೀವು ಮಾಡ್ಲಿಲ್ಲ ಅಂದ್ರೆ ಇಲ್ಲಿ ನಿಮ್ಗೆ ವೈಟ್ ಪಂಚೆ ನಡೆಯುತ್ತೆ ಸರ್, ಗಂಡ್ ಮಕ್ಳಿಗೆ ಹತ್ರ ಇರುತ್ತೆ. ಎಸ್. ಸೊ ಇಷ್ಟು ಸಿದ್ಧತೆಯನ್ನ ಮಾಡ್ಕೊಂಡು ಕರೆಕ್ಟ್ 10 ಗಂಟೆಗೆ ನಾನು ಬರ್ತೀನಿ, ಎಂಟ್ರಿ ಆಗ್ತೀನಿ. 10 ರಿಂದ 12 ಗಂಟೆ ತನಕ ನಮ್ ಸೆಷನ್ ನಡೆಯುತ್ತೆ. ನಾಳೆ ನಿಮ್ಗೆ ಬ್ರಹ್ಮಾಂಡದ ಅನಂತ ಶಕ್ತಿಯೊಂದಿಗೆ ಯಾವ ರೀತಿ ಜೋಡಿಸ್ಕೊಳ್ಬೇಕು, ಆ ಶಕ್ತಿ ಯಾವ ರೀತಿ ನಿಮ್ಮಲ್ಲಿ ಫ್ಲೋ ಆಗುತ್ತೆ, ಅದು ಸಂಪೂರ್ಣ ಅನುಭವದ ಮೂಲಕ ನೀವು ನಾಳೆ ತಿಳ್ಕೊಳ್ತೀವಿ. ಮತ್ತೆ ದೀಕ್ಷೆ ಇದೆ ನೋಡ್ರಿ, ಇದು ಪುಣ್ಯವಂತರಿಗೆ ಮಾತ್ರ ಸಿಗುತ್ತೆ, ಇದ್ರಲ್ಲಿ ಏನ್ 2 ಮಾತಿಲ್ಲ. ನಿಮ್ದು ಪೂರ್ವ ಜನ್ಮ ಕೃತಂ ಪಾಪಂ ಅಂದ್ರೆ ನಿಮ್ಮ ಹಿಂದೇನ ಪಾಪ ಪುಣ್ಯಗಳ ಮೇಲೇನೆ ದೀಕ್ಷೆ ನಡೆಯುತ್ತೆ. ಯಾವ್ದಾದ್ರೂ ಇರ್ಲಿ, ಬಟ್ ಹಾಕ್ರಿ ವೈಟ್ ಇರ್ಬೇಕು ನೋಡ್ರಿ, ವೈಟ್ ಇದ್ರೆ ಸರಿ. ಓಕೆ, ಇಷ್ಟು ಸಿದ್ಧತೆಯೊಂದಿಗೆ ನೀವು ನಾಳೆ ರೆಡಿಯಾಗಿ ಕೂಡ್ಬೇಕು. ಓಕೆನಾ? ಸೊ ನಿಮ್ಗೆ ಕ್ಲಾಸ್ ಇಷ್ಟು ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ನಮ್ಮ ಉದ್ದೇಶ ಏನು, ರೀಸನ್ ಏನು ಅಂದ್ರ, ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲೂ ಸಮೇತ ಒಬ್ಬ ರೇಖಿ ಮಾಸ್ಟರ್ನ ರೆಡಿ ಮಾಡ್ಬೇಕಂತ ನಮ್ಮ ಉದ್ದೇಶ ಇದೆ. ಒಂದ್ ಮನೇಲಿ ಒಬ್ರಾದ್ರೂ ಮಾಸ್ಟರ್ಸ್ ಇರ್ಲೇಬೇಕು, ಇದು ನಾವು ಚಾಲೆಂಜ್ ತಗೊಂಡ್ಬಿಟ್ಟಿವಿ. ಹಾಗಾಗಿ ಇದು ಫ್ರೀ ಇದೆ, ರೇಖಿ ಲೆವೆಲ್ 1. ನೀವು ಕಲೀಲೇಬೇಕು, ನೀವು ಕಲೀರಿ. ಅಟ್ಲೀಸ್ಟ್ ನೀವು ಸೆಲ್ಫ್ ಹೀಲಿಂಗ್ ಆದ್ರೂ ನಿಮ್ಗೆ ಸಾಧ್ಯ ಆಗುತ್ತಲ್ಲ. ಸೊ ನಾಳೆ ನಿಮ್ಗೆ ಔರಾ ಕ್ಲೆನ್ಸಿಂಗ್ ಬರುತ್ತೆ, ಸೆಲ್ಫ್ ಹೀಲಿಂಗ್ ಬರುತ್ತೆ, ದೀಕ್ಷೆ ಬರುತ್ತೆ, ಪ್ಲಸ್ ಮತ್ತೆ ರೇಖಿ ಲೆವೆಲ್ 2 ನಲ್ಲಿ ಏನೇನೆಲ್ಲ ಇದೆ ಅನ್ನುವಂಥದ್ದು ಬರುತ್ತೆ. ವಿತ್ ಡೇಟ್ ಎಲ್ಲಾನು ನಿಮ್ಗೆ ನಾಳೆ ಮಾಹಿತಿ ಕೊಡ್ತೀವಿ. ಓಕೆನಾ? ಸೊ ಎಲ್ಲರಿಗೆ ಕ್ಲಾಸ್ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಈಗ ನಿಮ್ಮ ಒಂದು ಹೋಮ್ವರ್ಕ್ ಏನು ಅಂದ್ರೆ, ಕ್ಲಾಸ್ ಮುಗಿದ ಮೇಲೆ 1 ಅಥವಾ 2 ನಿಮಿಷದ ಒಂದು ವಿಡಿಯೋ ಅಥವಾ ಆಡಿಯೋ ಇವತ್ತಿನ ಕ್ಲಾಸ್ ನಿಮ್ಗೆ ಹೇಗ್ ಅನಿಸ್ತು ಅನ್ನೋದು ಹಾಕ್ಬೇಕು. ನಮಗೂ ಗೊತ್ತಾಗುತ್ತೆ ಯಾರಿಗೆ ತಿಳಿದಿದೆ, ಯಾರಿಗೆ ತಿಳಿದಿಲ್ಲ ಅಂದ್ರೆ ಏನು. ಆಮೇಲೆ ಇಲ್ಲಿ ನಿಮ್ಗೆ ಒಂದು ಫಾರ್ಮ್ ಬಂದಿದೆ.
ಒಂದ್ ಫಾರ್ಮೇಟ್ ಬಂದಿದೆ ನೋಡ್ರಿ, ಅದನ್ನ ತುಂಬಬೇಕು. ಎಲ್ಲದ ನನ್ನ ಫಾರ್ಮ್? ಎಸ್, ಜ್ಯೋತಿ ಲಕ್ಷ್ಮಿ ಮ್ಯಾಮ್ ಬರ್ದಾರ ನೋಡ್ರಿ, ಅದ್ರ ಮೇಲೆ ಒಂದು ಫಾರ್ಮ್ ಇದೆ. ಅದನ್ನ ನಾಳೆ ದೀಕ್ಷೆಗೆ ಕುಳಿತುಕೊಳ್ಳುವವ್ರು ಎಷ್ಟು ಜನ ಇದ್ದೀರಿ ನೋಡ್ರಿ, ಅವ್ರೆಲ್ಲರೂ ಈ ಫಾರ್ಮ್ ಅನ್ನ ತುಂಬೇಕು. ಅದನ್ನ ಇನ್ನೊಂದ್ಸಲ ಹಾಕ್ತೀನಿ. ಹಾ, ಸ್ವಲ್ಪ ಮೇಲ್ ಹೋಗ್ರಿ. ಜ್ಯೋತಿ ಲಕ್ಷ್ಮಿ ಅವ್ರು ಅದ್ರ ಮೇಲೆ ಇದೆ ನೋಡ್ರಿ. ಇನ್ನೊಂದ್ಸಲ ಬರುತ್ತೆ, ವೇಟ್ ಮಾಡ್ರಿ. ಈ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡ್ರಿ. ಎಸ್, ಎಸ್, ನಾನು 1 ನಿಮಿಷ ವೇಟ್ ಮಾಡ್ತೀನಿ. ರೂಪಾ ಮ್ಯಾಮ್, ನೀವು ರೇಖಿ ಲೆವೆಲ್ 2 ನಾಗಿದ್ದೀರಲ್ಲ? ಅನ್ಮ್ಯೂಟ್. ಅನ್ಮ್ಯೂಟ್ ಮಾಡ್ರಿ. ಮ್ಯೂಟ್ ನಾಗಿದ್ದೀರಿ ನೀವು. ಹಾ ಮೇಡಮ್, ತಗೋಬೇಕಂತ ಅನ್ಕೊಂಡಿದ್ದೀನಿ. ಓಕೆ, ಎಸ್ ಎಸ್, ಡನ್. ನೀವು ಎಲ್ಲಿಂದ ನಮ್ಮಲ್ಲಿ ರೂಪಾ ಅಂತ ಇನ್ನೊಬ್ರು ಇದ್ದಾರೆ? ಹಾ, ಡನ್. ಓಕೆ, ಸೊ ಎಲ್ಲರೂ ಫಾರ್ಮೇಟ್ ಅನ್ನ ಫಿಲ್ ಅಪ್ ಮಾಡಿರಿ ಅಂತ ಹೇಳಿ ಅನ್ಕೊಂಡಿನಿ. ನಾಳೆ ಬೆಳಿಗ್ಗೆ 9 ಗಂಟೆ ತನಕ ಮನೆ ಕೆಲಸ ಎಲ್ಲ ಕ್ಲಿಯರ್ ಮಾಡಿ 9ರಿಂದ ನೀವು 108 ಸಲ ಓಂಕಾರ ಎಲ್ಲ ಮಾಡಿ ಕೂಡ್ರಿ. ಓಂಕಾರ ಮಾಡೋದಕ್ಕೆ ಕಾರಣ ಏನು ಅಂದ್ರ, ನಿಮ್ಮ ದೀಕ್ಷೆ ಇದೆ ನೋಡ್ರಿ, ಅದು ಬಹಳ ಪವರ್ಫುಲ್ ಆಗೋದಕ್ಕೆ ಓಂಕಾರ ಬೇಕು ಕಂಪಲ್ಸರಿ. ಹಾಗಾಗಿ ಓಂಕಾರ ಮಾಡ್ರಿ. ಮತ್ ಸಿಸ್ಟಮ್ ಮೇಲೆ ಬರ್ರಿ. ವೈಟ್ ಬಟ್ಟೆನೆ ಯಾಕೆ ನಾವು ಯೂಸ್ ಮಾಡ್ಬೇಕಂದ್ರ, ಬ್ರಹ್ಮಾಂಡದ ಎನರ್ಜಿ ವೈಟ್ ಜೊತೆಗೆ ಬೇಗ ಕನೆಕ್ಟ್ ಆಗುತ್ತೆ. ಎಲ್ಲಾನು ಸೈನ್ಸ್ ಇದೆ, ಹಾಗಾಗಿ ಎಲ್ಲಾನು ನನ್ಗೆ ಹೇಳಕ್ ಆಗೋದಿಲ್ಲ, ಬಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇವೆ. ನೀವು ಪ್ರಯತ್ನವನ್ನ ಮಾಡ್ರಿ. ಮತ್ತೆಲ್ಲರಿಗೂ ಅಭಿನಂದನೆಗಳನ್ನ ಹೇಳ್ತಾ, ಇವತ್ತಿನ ಕ್ಲಾಸ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಯಾರ್ಯಾರಿಗೆ ಅರ್ಥ ಆಗಿದೆ ಒಂದ್ಸಲ ಸ್ಮೈಲ್ ಕೊಡ್ರಿ. ಅರ್ಥ ಆಗಿದೆ. ಯಾರಿಗ ಅರ್ಥ ಆಗಿಲ್ಲ ಅವ್ರು ಇನ್ನೂ ಜಾಸ್ತಿ ಸ್ಮೈಲ್ ಕೊಡ್ರಿ. ಅದನ್ನ ನನ್ಗೆ ಗೊತ್ತಾಗುತ್ತೆ ಗಡ್ಬಡ್ ಆಗಿದೆ ಏನು ಅಂತ. ಬಟ್ ಸ್ಮೈಲ್ ಮಾಡೋದಂತೂ ಕಂಪಲ್ಸರಿ ನಮ್. ಓಕೆನಾ? ಸುಖ 1 ಕೋಟಿ ಬಂದಲ್ಲಿ ಸುಖ ಬರ್ಲಿ ದುಃಖ ಬರ್ಲಿ ಯಾವಾಗ್ಲೂ ನಗ್ತಾ ಇರ್ಬೇಕು. ಇದು ನಮ್ಮ ಸಿಸ್ಟಮ್ ಇದೆ. ಸಿಸ್ಟಮ್ ಹಿಂಗೆ ರೆಡಿ ಮಾಡಿವ್. ನಮ್ ಟ್ರಸ್ಟ್ ಇನ್ ಸಿಸ್ಟಮ್ ಹಿಂಗೆ ಇದೆ. ಎಲ್ಲಾರು ಖುಷಿಯಾರಿ, ನಾವು ಖುಷಿಯಾಗಿರ್ತೀವಿ, ನೀವು ಖುಷಿಯಾಗಿ. ಟೆನ್ಷನ್ ತಗೊಂಡು ಎಲ್ಲಿಗೆ ಒಯ್ಯದ, ಎಲ್ಲ ಇಲ್ಲೇ ಬಿಟ್ಟು ಹೋಗೋರಿದ್ದೀವಿ. ಏನ್ ಸಂಘಟನೆಯಿಂದ ತಗೊಂಡು ಹೋಗದ? ನೀವ್ ಟೆನ್ಷನ್ ತಗೊಂಡ್ರಿ A4 ಸೈಜ್ ಫೋಟೋನೇ ಲಾಸ್ಟಿಗೆ ಗೊತ್ತಾಗ್ಲತ್ತದ ಎಲ್ಲರಿಗೂ. A4 ಸೈಜೇ. ಮತ್ತ ಅದಕ್ಕೂ ಈಗೆಲ್ಲ ಪ್ಲಾಸ್ಟಿಕ್ ಹಾರ್ ಬಂದವ್. ಹಾರ್ ಚೇಂಜ್ ಮಾಡಲ್ಲ ಮೊಮ್ಮಕ್ಕಳು ಮನ್ಯಾಗ. ಮತ್ ಈಗ ಜ್ಯೋತಿಷಿಗಳು ಸತ್ತವ್ರ ಫೋಟೋ ಇಡ್ಬೇಡ್ರಿ, ಮತ್ತೆ ಹೊಸ ಶುರುವಾಗ್ಯದ ಫೋಟೋ ಸಮೇತ ಸಿಗಲು. ನಮ್ದು ನೆನ್ಪಿಡ್ರಿ ನೀವು. ಇರೋತನ ಜೀವನ ಇದೆ, ಖುಷಿಯಾಗಿರ್ರಿ. ಏನೇನ್ ವ್ಯತ್ಯಾಸ ಆಗೋದಿಲ್ಲ, ಏನು ಆಗೋದಿಲ್ಲ. ನನ್ ಜೀವನದಾಗ ಇಷ್ಟ ಅರ್ಥ ಮಾಡ್ಕೊಂಡಿನಿ. ಪ್ರೆಸೆಂಟ್ ಅಲ್ಲಿ ಯಾರು ಬದುಕ್ತಾರ ನೋಡ್ರಿ, ಅವ್ರು ಸಕ್ಸಸ್ ಆಗಿರ್ತಾರೆ. ಹಾಗಾಗಿ ವರ್ತಮಾನದಲ್ಲಿ ಇರೋದಕ್ಕೆ ಪ್ರಯತ್ನ ಮಾಡ್ರಿ. ನಿನ್ನೆ ಏನಾದ್ರೂ ಆಗಿರ್ಬೇಕು, ಬಿಟ್ಟಾಕ್ರಿ. ಬೀತಿಕೋ ಬಿಂದಿ ಲಗಾವ್. ನಿನ್ನೆದೇನ್ ವಾಪಸ್ ಬರೋದಿಲ್ಲ. ಹಂಗಂತ ಇವತ್ತಿಂದ ಕಳ್ಕೊಳ್ಳೋದಿದೆ ನೋಡ್ರಿ, ಅದು ದಯವಿಟ್ಟು ಮಾಡ್ಬೇಡ್ರಿ ಅಂತ ಹೇಳ್ತಾ, ಎಲ್ಲರಿಗೂ ಇನ್ನೊಂದು ಸಲ ಶರಣಾರ್ಥಿ, ಧನ್ಯವಾದ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಜಾಯಿನ್ ಆಗ್ರಿ. ಥ್ಯಾಂಕ್ ಯು, ಬಾಯ್.